ಭಾರಿ ಫಾಸ್ಟಾಗಿ ಮಾತಾಡ್ತೀರಾ ಸರ್, ನಿಧಾನ ಕೇಳಿ ಸ್ವಲ್ಪ. ನಮ್ಮಲ್ಲಿ ಏನಾಗೋಗ್ತಿದೆ ಅಂದರೆ ಆರೋಗ್ಯ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ತದೆ. ಈ ಆರೋಗ್ಯನ ಆರು ಯೋಗ್ಯವೇ, ನೋಡಿ ಎಂತ ಒಳ್ಳೆ ಮಾತು. ಆರು ಯೋಗ್ಯವೇ, ಆವಾಗ ಆರೋಗ್ಯ. ಈಗ ನಮ್ಮ ಸ್ಟೇಟಸ್ ಎಲ್ಲಿದೆ? ವಾಟ್ಸಪ್ಪಲ್ಲಿಲ್ಲ, ಇನ್ಸ್ಟಾದಲ್ಲಿಲ್ಲ. ನಾನು ಬ್ಲಡ್ ರಿಪೋರ್ಟ್ ತೊಗೊಂಡ್ರೆ ಡಯಾಬಿಟೀಸ್ ಇಲ್ಲ, ನನಗೆ ಫ್ಯಾಟಿ ಲಿವರ್ ಇಲ್ಲ, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ, ಅದು ನನ್ನ ಸ್ಟೇಟಸ್. ನಾನು ಮೂಲತಃ ರೆಪ್ರೆಸೆಂಟ್ ಮಾಡ್ತಾ ಇರೋದು ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್. ಇದನ್ನು ಶುರು ಮಾಡಿದವರು ಶ್ರೀ ಅನೂಪ್ ಸಿಂಗ್ ಅಂತ. ಸೊ ಈ ಮಾರ್ಗದಲ್ಲಿ 20-20-60 ಅಂತ ಒಂದು ಫಾರ್ಮುಲಾ ಮಾಡ್ಕೊಂಡ್ರು. 20-20-60 ಅಂದರೆ 20% ಅಷ್ಟು ಕಾರ್ಬೋಹೈಡ್ರೇಟ್ಸ್, ಇನ್ನು ಮಿಕ್ಕಿದ 20 ಪ್ರೋಟೀನ್, ಇನ್ನು ಮಿಕ್ಕಿದ 60 ಇದೆಯಲ್ಲ ಅದು ಫ್ಯಾಟಿಂದ ಬರಬೇಕು. ಫ್ಯಾಟಿಂದ ಬರಬೇಕು. ಈ ಒಂದು ಸೂತ್ರದಲ್ಲಿ 100 ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ ಒಂದು ದಿನಕ್ಕೆ ಅಂತ ಮಾಡಿಕೊಂಡು ಸ್ವತಃ ಅವರೇ ಅವ್ರ ಡಯಾಬಿಟೀಸ್ನ 2012ರಲ್ಲಿ ರಿವರ್ಸ್ ಮಾಡ್ಕೊಂಡ್ರು. ಮಾಡ್ಕೊಂಡ್ಬಿಟ್ರು. ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ, ಅದರಲ್ಲೂ ಮುಖ್ಯವಾಗಿ ವೆಜಿಟೇರಿಯನ್ ಪಾಪ್ಯುಲೇಷನ್ಗೆ ಲೋ ಕಾರ್ಬ್ ಮಾಡೋದು ಹೆಂಗೆ, ಡಯಾಬಿಟಿಸ್ ರಿವರ್ಸಲ್ ಮಾಡೋದು ಹೆಂಗೆ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇಟ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಪೂರ್ತಿಯಾಗಿ ಟ್ರೈನ್ ಮಾಡುವಂಥ ಏಕೈಕ ಲೋ ಕಾರ್ಬ್ ಈಕೋಸಿಸ್ಟಮ್. ಇದರಲ್ಲಿ ಈಗ ಸದ್ಯಕ್ಕೆ ನಾವು ರಿವರ್ಸ್ ಆರ್ ರೀಫಂಡ್ ಅಂತ ಜೋರಾಗಿ ಮಾಡ್ತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಿಯೇ ನಮಃ. ವಾಗ್ದೇವೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟಾನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡು ಸಿಗುತ್ತೆ. ಎರಡು ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಕಡೆಗೆ ಮುಂದಾಗೋಣ. ನೋಡಿ, ಎನ್ಲೈಟನ್ಮೆಂಟ್ ಅಂದ ತಕ್ಷಣ ಅದು ಬರೀ ಆಧ್ಯಾತ್ಮದೇ ಆಗಬೇಕು ಅಂತೇನಿಲ್ಲ. ನಾವು ಬದುಕುವ ಶೈಲಿ, ನಾವು ಪ್ರತಿದಿನ ಬದುಕುವ ಶೈಲಿ, ಪ್ರತಿದಿನ ಮಾಡುವ ತಪ್ಪು, ಆರೋಗ್ಯ, ಆಹಾರ, ಇದೆಲ್ಲದ್ರ ಬಗ್ಗೆ ನಾವು ಗಮನ ಕೊಡಲಿಲ್ಲ ಅಂತಂದರೆ ನಮಗೆ ಪ್ರಾಯಶಃ ಎನ್ಲೈಟನ್ಮೆಂಟ್ ಅನ್ನೋದು ಬರೀ ತುಂಬ ದೂರದಲ್ಲಿ ಯಾವುದೋ ಕಾರಣೋ ಲೈಟ್ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಅದು ಆಗಬಾರ್ದು ಅಂತಂದರೆ ಫಸ್ಟು ನಮ್ಮ ದೇಹ, ಆರೋಗ್ಯ, ಮನಸ್ಸು ಎಲ್ಲವೂ ಒಂದು ಅಲೈನ್ಮೆಂಟಲ್ಲಿರಬೇಕು. ಸೊ ಆ ಥರದ್ದೇ ಒಂದು ಅದ್ಭುತವಾದಂಥ ನಮಗೆಲ್ಲ ಬಹಳ ಸುಲಭವಾಗಿ, ಈಸಿಯಾಗಿ ನಾವೇ ಮಾಡಿಕೊಂಡು ನಮ್ಮ ಹೆಲ್ತನ್ನ ನಮ್ಮ ಕೈಲಿ ಇಟ್ಕೋಬೋದಾದಂಥ ಎಲ್ಲ ನಾಲೆಡ್ಜು, ಟಿಪ್ಸ್ನ ಕೊಡೋದಕ್ಕೆ ಅಂತಲೇ ಶ್ರೀಯುತರೊಬ್ಬರು ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡೋಣ. ಸರ್ ನರಸಿಂಹರಾಜು ಸರ್, ನಮಸ್ತೆ. ನಮಸ್ಕಾರ. ಸ್ವಾಗತ, ಸುಸ್ವಾಗತ ನಿಮಗೆ ನಮ್ಮ ಶೋ. ಥ್ಯಾಂಕ್ ಯು ಆನಂದ್ ಅವರೇ. ಭಾಳ ಖುಷಿ ಆಗ್ತಿದೆ. ನಮ್ಮ ಇಬ್ಬರ ಒಂದು ಸಂಭಾಷಣೆ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತು. ಅದಾದಮೇಲೆ ನೀವು ಯಾವುದರಲ್ಲಿ ಸ್ಪೆಷಲೈಸೇಷನ್ನು ಅಂತ ನೀವು ಕಳಿಸಿದ್ರಿ. ನನಗೆ ತುಂಬ ಖುಷಿ ಇದೆ ಸರ್ ಈ ಪಾಡ್ಕಾಸ್ಟ್ಗಳೆಲ್ಲ ಮಾಡೋದ್ರಲ್ಲಿ. ಯಾಕೆ ಅಂತಂದರೆ ನೋಡಿ, ಬೇರೆ ಬೇರೆ ಫೀಲ್ಡಿಂದ ವೆರೈಟಿ ಜನ, ಮತ್ತು ಅವರಿಂದ ನಮಗೊಂದು ನಾಲೆಡ್ಜು. ಈಗ ನಿಮ್ಮನ್ನು ನೋಡೋಕೆ ಬರಬೇಕು ಅಂದರೆ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಕೂತ್ಕೊಂಡು ನಾವು ನಿಮ್ಮನ್ನು ಕೇಳಬೇಕು. ಬಟ್ ಇವಾಗ ಭಗವಂತ ಯಾವ ಥರ ಆಶೀರ್ವಾದ ಅಂತಂದರೆ, ಇದ್ರ ಮೂಲಕ ಜನಗಳಿಗೆಲ್ಲ ತಲುಪೋ ಲೆಕ್ಕಾಚಾರದಲ್ಲಿ ಸಿಂಪಲ್ಲಾಗಿ ಇನ್ನೊಂದು ಥರ ಹೇಳ್ಬಿಡ್ಲಾ, ಒಂದು ಏರಿಯಾದಲ್ಲಿ ಎಷ್ಟೋ ಮನೆಗಳಿರುತ್ತೆ. ಅವ್ರ ಮನೆಗೆ ಇವ್ರು ಹೋಗಲ್ಲ, ಇವ್ರ ಮನೆಗೆ ಅವ್ರು ಹೋಗ್ದೇ ಇರ್ಬೋದು. ಬಟ್ ಒಬ್ಬ ಪೋಸ್ಟ್ ಮ್ಯಾನ್ ಇರ್ತಾನೆ, ಅವ್ನು ಎಲ್ಲರೂ ಮನೆಗೆ ಹೋಗ್ತಾನೆ. ನಾನು ಆ ಥರ ಪೋಸ್ಟ್ ಮ್ಯಾನ್ ಕ್ಯಾರಿಂಗ್ ಎ ಲೆಟರ್ ಎಲ್ಲ ನಮ್ಮ ಆಡಿಯನ್ಸ್ಗೆ. ಅದರಲ್ಲಿ ಸ್ಪಿರಿಚುವಲ್ ಲೆಟರ್ ಇದ್ದರೆ ಅದು, ಹೆಲ್ತ್ ಲೆಟರ್ ಇದ್ದರೆ ಇದು. ಬಟ್ ನನಗೇನು ಅಂತಂದರೆ ಒಳ್ಳೆ ವಿಷಯಗಳನ್ನ ತಲುಪಿಸ್ಬೇಕು ಅನ್ನೋ ಒಬ್ಬ ಪೋಸ್ಟ್ ಮ್ಯಾನ್ ಸರ್. ಓಕೆನಾ? ಸೊ ಹಾಗಾಗಿ ಇವತ್ತು ನೀವು ಆರೋಗ್ಯದ ಬಗ್ಗೆ, ಆರೋಗ್ಯವೇ ಭಾಗ್ಯ ಸರ್, ಹೆಲ್ತ್ ಈಸ್ ವೆಲ್ತ್, ಅದಿಲ್ಲ ಅಂದ್ರೆ ಇನ್ನೇನು ಸರ್, ಏನು ಮಾಡೋಕ್ಕಾಗುತ್ತೆ ಸರ್ ನಾವು, ಅಲ್ವಾ? ಸೊ ಅದು ನಮ್ಮ ಯೂತ್ಸ್ಗೆಲ್ಲ ಚೆನ್ನಾಗಿ ಆಗಬೇಕು. ಮತ್ತು ಏಜ್ ಆದವ್ರಿಗೆ ಹೇಗೆ ಎಲ್ಲವೂ ರಿವರ್ಸ್ ಮಾಡ್ಕೋಬೋದು ಅಂತಕ್ಕಂಥದ್ದು. ಈ ಎರಡರ ಮಧ್ಯದಲ್ಲಿದ್ದೀವಿ ನಾವು. ತುಂಬ ಯೂತು ಅಲ್ಲ, ತುಂಬ ವಯಸ್ಸು ಆಗಿಲ್ಲ. ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನಲ್ಲಿ ನಾವಿರೋರು ನಮಗೆ ಹೇಗಾಗುತ್ತೆ ಎಲ್ಲವೂ ನಿಮ್ಮಿಂದ ತಿಳ್ಕೊಳ್ಳೋ ಒಂದು ಆಸೆ ನನಗೆ. ಸೊ ನಿಮ್ಮ ಟಾಪಿಕ್ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಸಂಸ್ಥೆ, ನೀವು ಯಾವುದಾದ್ರು ಸ್ಪೆಷಲೈಸೇಷನ್ನು ಏನೆಲ್ಲ ಮಾಡ್ತೀರಿ ದಯವಿಟ್ಟು ನೀವೇ ತಿಳಿಸಿ ಸರ್. ಖಂಡಿತ. ಥ್ಯಾಂಕ್ ಯು, ಧನ್ಯವಾದಗಳು. ಗುರುಭ್ಯೋ ನಮಃ. ಥ್ಯಾಂಕ್ ಯು ಸರ್. ಈ ಎಲ್ಲದಕ್ಕೂ ಅವನ ಗುರು ಇರಬೇಕು. ಖಂಡಿತ ಖಂಡಿತ. ಸೊ ಗುರುಗಳ ಅನುಗ್ರಹ ಇಲ್ದಿರ ಏನೇನು ನಡೆಯೋದೇ ಇಲ್ಲ. ಖಂಡಿತ ಖಂಡಿತ. ಸೊ ಗುರು ಯಾವ ಥರದಲ್ಲಿ ಬೇಕಾದ್ರೂ ಬರ್ಬೋದು. ಹೌದು. ಆಧ್ಯಾತ್ಮಿಕವಾಗಿ ಒಬ್ಬರು ಗುರುಗಳು ಸಿಗ್ಬೋದು, ಆರೋಗ್ಯದ ವಿಚಾರವಾಗಿ ಒಬ್ಬರು ಗುರುಗಳು ಸಿಗ್ಬೋದು, ಸಿಗಲೇಬೇಕು. ನಾವು ಜೀವನ ನಡೆಸೋದಕ್ಕೆ ಒಬ್ಬರು ಗುರುಗಳು ಸಿಗ್ಬೋದು. ಹೌದು ಹೌದು. ಅದೇ ಥರ
ಆಹಾರ ಪದ್ಧತಿಗೂ ಒಬ್ಬರು ಗುರುಗಳು ಖಂಡಿತ ಸರ್, ಇರ್ಬೋದು. ಆಯ್ತು. ಹೌದು. ಈಗ ನಮ್ಮಲ್ಲಿ ಏನಾಗುತ್ತೆ, ನಾವೆಲ್ಲ ನಾಮಕಾವಸ್ಥೆ ಅಷ್ಟೇ. ಅಷ್ಟು ವರ್ಷ ಬದುಕಿರ್ತೀವಿ, ಇಷ್ಟು ವರ್ಷ ಬದುಕಿರ್ತೀವಿ, ಅದೆಲ್ಲ ಸೆಕೆಂಡ್ರಿ. ಆರೋಗ್ಯ ಅದೇ ಭಾಗ್ಯ, ನೀವು ಹೇಳ್ದಂಗೆ. ಹೌದು. ಅದ್ರ ಮುಂದೆ ಬೇರೆ ಭಾಗ್ಯ ಇಲ್ಲ. ನಮ್ಮಲ್ಲಿ ಏನಾಗೋಗ್ತಿದೆ ಅಂದರೆ, ಆರೋಗ್ಯ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ತದೆ ಇವಾಗ. ಈ ಆರೋಗ್ಯನ ಆರು ಯೋಗ್ಯವೇ, ನೋಡಿ ಎಂತ ಒಳ್ಳೆ ಮಾತು. ಆರು ಯೋಗ್ಯವೇ, ಆವಾಗ ಆರೋಗ್ಯ. ಈಗ ನಮ್ಮ ಸ್ಟೇಟಸ್ ಎಲ್ಲಿದೆ? ವಾಟ್ಸಪ್ಪಲ್ಲಿ ಇಲ್ಲ, ಇನ್ಸ್ಟಾದಲ್ಲಿಲ್ಲ. ನಾನು ಬ್ಲಡ್ ರಿಪೋರ್ಟ್ ತೊಗೊಂಡ್ರೆ ಡಯಾಬಿಟೀಸ್ ಇಲ್ಲ, ನನಗೆ ಫ್ಯಾಟಿ ಲಿವರ್ ಇಲ್ಲ, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ, ಅದು ನನ್ನ ಸ್ಟೇಟಸ್. ಎಂತ ಸ್ಟೇಟಸ್ ಇದು? ನನ್ನ ಆರೋಗ್ಯ ಚೆನ್ನಾಗಿದ್ರೆ ನಾನೇ ರಾಜ್ಕುಮಾರ. ಹೌದು, ಮತ್ತೆ ಅಲ್ವಾ? ಖಂಡಿತ ಸರ್. ಸೊ ಈಗ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ನಾನು ಮೂಲತಃ ರೆಪ್ರೆಸೆಂಟ್ ಮಾಡ್ತಾ ಇರೋದು ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್. ಫಸ್ಟ್ ಟೈಮ್ ಮಾತಾಡ್ತೀರಾ ಸರ್? ಈ ಡಿ ಲೈಫ್ ಇದೆಯಲ್ಲ, ನಿಧಾನ ಕೇಳಿ ಸ್ವಲ್ಪ. ಈ ಡಿ ಲೈಫ್ ಅನ್ನೋದು 2014ರಿಂದ ಶುರುವಾಗಿರೋದು. ಓಕೆ. ಸೊ ಹಿಂಗೆ ಶುರುವಾಯಿತು ಅಂತ ಹೇಳ್ತೀನಿ. ಇದನ್ನು ಶುರು ಮಾಡಿದವರು ಶ್ರೀ ಅನೂಪ್ ಸಿಂಗ್ ಅಂತ. ಓಕೆ. ಇವರು IIT ರೂರ್ಕಿ ಇಂಜಿನಿಯರಿಂಗ್ ಮಾಡಿರುವಂಥವ್ರು. IIT ರೂರ್ಕಿಯಲ್ಲಿ ಇವ್ರಿಗೆ 2011ರಲ್ಲಿ ಡಯಾಬಿಟೀಸ್ ಅಂತ ಗೊತ್ತಾಗುತ್ತೆ. ಅವ್ರಿಗೇನೆ. ಸೊ ಆಗ 2011ರಲ್ಲಿ. ಸೊ ಡಯಾಬಿಟೀಸ್ ಆಯಿತು. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೀವಿ, ಅಯ್ಯೋ ಡಯಾಬಿಟೀಸ್ ಬಂತು, ಮಾತ್ರೆಗಳು ತೊಗೋಬೇಕು, ಸೊ ಜೀವನ ಇನ್ನು ಮುಂದಕ್ಕೆ ಹಿಂಗೆ ನಡಿಬೇಕು. ಸೊ ಬಟ್ ಅವ್ರೇನು ಮಾಡಿದ್ರು, ಏನೋ ಯೋಚನೆ ಮಾಡಿದ್ರು, ಇದಕ್ಕೆ ನಾನೊಂದು ಶಾಶ್ವತ ಪರಿಹಾರ ಹುಡುಕಬೇಕು ಅಂತ ಯೋಚನೆ ಮಾಡಿದ್ರು. ಯೋಚನೆ ಮಾಡಿದ್ಮೇಲೆ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು. ಸಿಕ್ಕಾಪಟ್ಟೆ ವಾಕಿಂಗ್ ಮಾಡಿದ್ರು, ಎಕ್ಸಸೈಸ್ ಮಾಡೋದನ್ನು ಮಾಡಿದ್ರು, ಆಹಾರನ ಪೂರ್ತಿ ನಿಲ್ಲಿಸೋದನ್ನು ಮಾಡಿದ್ರು. ಏನು ಮಾಡಿದ್ರು ಕೂಡ ಅದರಿಂದ ಫಲಿತಾಂಶ ಸಿಗಲಿಲ್ಲ ಅವ್ರಿಗೆ. ಕೊನೆಗೆ ಏನು ಮಾಡಿದ್ರು ಅವರು, ಈಗ ಡಯಾಬಿಟೀಸ್ ಅಂದರೆ ಸಾಮಾನ್ಯವಾಗಿ ನನಗೂ ನಿಮಗೂ ಎಲ್ರಿಗೂ ಅರ್ಥ ಆಗಬೇಕು ಅಂದರೆ, ನನಗೆ ಡಯಾಬಿಟೀಸ್ ಬಂತು ಅಂದರೆ ಸಿಂಪಲ್, ನನ್ನ ದೇಹ ಕಾರ್ಬೋಹೈಡ್ರೇಟ್ಗಳನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಇಷ್ಟೇ ಡಯಾಬಿಟೀಸ್ ಅಂದರೆ. ಅಷ್ಟೇನಾ ಅದು? ಇಷ್ಟೇ ಡಯಾಬಿಟೀಸ್. ಈಗ ನನ್ನ ದೇಹ ಕಾರ್ಬೋಹೈಡ್ರೇಟ್ಗಳನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂದಮೇಲೆ ಹಾಗಾದ್ರೆ ನಾನೇನು ಮಾಡಬೇಕು? ಅತಿಯಾದ ಕಾರ್ಬೋಹೈಡ್ರೇಟ್ಗಳ ಸೇವನೆ ಮಾಡ್ತಾನೆ ಇರಬೇಕಾ, ಅಥವಾ ಅದು ಬಿಟ್ಟು ಬೇರೆ ಪರಿಹಾರ, ಬೇರೆ ಮಾರ್ಗ ಹುಡುಕಬೇಕಲ್ವ? ಅವರು ಹಾಗೆ ಮಾಡಿದ್ರು. ಓಕೆ. ಆದರೆ ಸಮಸ್ಯೆ ಏನು ಅಂದರೆ, ನಮ್ಮ ದೇಶದಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲದೆ ಇರೋ ಆಹಾರ ತೋರಿಸಿ ನೋಡೋಣ, ಅದೇ ಬಂದಿದ್ದ ಸಮಸ್ಯೆ ಅಲ್ವಾ? ಆಗೋದೇ ಇಲ್ಲ. ಅದೇ ಇರೋದು ಮ್ಯಾಟ್ರ್. ನಾವೆಲ್ಲ ನಮ್ಗೆಲ್ಲದ್ರಲ್ಲೂ ಎಲ್ಲ ಕ್ಷಣದಲ್ಲೂ ಕಾರ್ಬೋಹೈಡ್ರೇಟ್ ಇರುತ್ತೆ. ನಾವು ಕಾರ್ಬೋಹೈಡ್ರೇಟ್ ಬಿಟ್ಟು ಇರೋಕ್ಕಾಗಲ್ಲ. ಸೊ ಅವಾಗ ಅವ್ರು ಏನು ಮಾಡಿದ್ರು, ವೈಜ್ಞಾನಿಕವಾಗಿ ಹುಡುಕ್ತಾ ಹೋದ್ರು ಏನು ಪರಿಹಾರ ಅಂತ. ಕಾರ್ಬೋಹೈಡ್ರೇಟ್ಗಳಿದ್ದಿರ ಜೀವನ ಮಾಡೋಕ್ಕಾಗಲ್ಲ. ಹಾಗಂತ ಜಾಸ್ತಿ ತೊಗೊಂಡ್ರೆ ಡಯಾಬಿಟೀಸಿಂದ ಮುಕ್ತಿ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡೋದು. ಆಗ ಅವರು ಒಂದು ಸೂತ್ರಕ್ಕೆ ಬರ್ತಾರೆ. ಸೂಪರ್. ಏನು ಸೂತ್ರ ಮಾಡಿದ್ರು, ಕಾರ್ಬೋಹೈಡ್ರೇಟ್ಗಳ ಮಿತಿ ಮಾಡಿಬಿಟ್ರೆ ಏನಾಗುತ್ತೆ. ಓಕೆ. ಸೊ ಇದ್ರ ಪ್ರಕಾರ ಅವ್ರು ಏನು ಮಾಡಿದ್ರು, ಕಾರ್ಬೋಹೈಡ್ರೇಟ್ಗಳನ್ನ 100 ಗ್ರಾಮ್ಗಳ ಮಿತಿ, ಅಂದರೆ ಒಂದು ದಿನಕ್ಕೆ 100 ಗ್ರಾಮ್ ಕಾರ್ಬೋಹೈಡ್ರೇಟ್ ಅಷ್ಟೇ. ಓಕೆ. ಅದರಲ್ಲಿ ನೀವು 0 ಆದರೂ ಮಾಡ್ಕೋಬೋದು, 30 ಆದರೂ ಮಾಡ್ಕೋಬೋದು, 50 ಆದರೂ ಮಾಡ್ಕೋಬೋದು, 80 ಆದರೂ ಮಾಡ್ಕೋಬೋದು. ಸೊ 100 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ ಇದು ಮ್ಯಾಕ್ಸಿಮಮ್ ಪರ್ ಡೇ. ಆಯಿತು. ಹಾಗಾದ್ರೆ ಮಿಕ್ಕಿದ್ದೆರಡು ಬೇಕಲ್ಲ ನಮಗೆ, ಪ್ರೋಟೀನು, ಹೌದು, ಫ್ಯಾಟು. ಈಗ ಒಂದ್ಸಲ ನಮ್ಮ ದೇಹ ಕಾರ್ಬೋಹೈಡ್ರೇಟ್ನ ಬಳಸ್ಕೊಳಕ್ಕೆ ಶಕ್ತಿ ಇಲ್ಲ ಅಂದಮೇಲೆ, ಕಾರ್ಬೋಹೈಡ್ರೇಟ್ನ ನಿಲ್ಲಿಸಿದ್ಮೇಲೆ ದೇಹ ನಡಿಬೇಕಲ್ಲ, ಶಕ್ತಿ ಬೇಕಲ್ಲ. ಅದಕ್ಕೇನು ಮಾಡಿದ್ರು, ಪ್ರೋಟೀನ್ ಮತ್ತು ಫ್ಯಾಟ್. ಓಕೆ. ಈಗ ಪ್ರೋಟೀನ್ ಅಂಶಕ್ಕೆ ಬಂದರೆ ಎಷ್ಟು ಅಂತ ತಿನ್ನೋಕ್ಕಾಗತ್ತೆ ಪ್ರೋಟೀನು? ಹೌದು, ಒಂದು ಹಂತಕ್ಕಿಂತ ಹೆಚ್ಚಿಗೆ ತಿನ್ನಕ್ಕೆ ಆಗೋದೇ ಇಲ್ಲ. ಹೌದು. ಹಾಗಾದ್ರೆ ಉಳಿದಿರೋದು ಯಾರು? ಫ್ಯಾಟ್. ಸೊ ಈ ಮಾರ್ಗದಲ್ಲಿ 20-20-60 ಅಂತ ಒಂದು ಫಾರ್ಮುಲಾ ಮಾಡ್ಕೊಂಡ್ರು. 20-20-60 ಅಂದರೆ 20 ಗ್ರಾಮ್ನಷ್ಟು ನಮಗೆ ನಮ್ಮ ದೇಹಕ್ಕೆ ಒಂದು ದಿನಕ್ಕೆ ಬೇಕಾಗಿರೋದು. ಸಾಮಾನ್ಯವಾಗಿ ನಿಮಗೂ ನಮಗೂ ಜನರಲಾಗಿ ಒಂದು ಜೀವನ ಮಾಡೋರಿಗೆ 2000 ಕಿಲೋ ಕ್ಯಾರಿವರೆಗೂ ಬೇಕು. ಅದರಲ್ಲಿ 20% ಅಷ್ಟು ಕಾರ್ಬೋಹೈಡ್ರೇಟ್ಸ್. ಅದೇನಾಗುತ್ತೆ, 100 ಗ್ರಾಮ್ಗಳ ಮಿತಿಗೆ ಬರುತ್ತೆ. ಓಕೆ. ಇನ್ನು ಮಿಕ್ಕಿದ 20 ಪ್ರೋಟೀನ್. ಇನ್ನು ಮಿಕ್ಕಿದ 60 ಇದೆಯಲ್ಲ, ಅದು ಫ್ಯಾಟಿಂದ ಬರಬೇಕು. ಫ್ಯಾಟಿಂದ ಬರಬೇಕು. ಈ 20 ಪ್ರೋಟೀನ್ ಅನ್ನಲ್ಲ, ಅದು ಮಿನಿಮಮ್ ಪ್ರೋಟೀನ್. ಈಗ ನನ್ನ ದೇಹದ ತೂಕ 80 kg ಇತ್ತು ಅಂದರೆ
ನಾನು ಕನಿಷ್ಠ ಪಕ್ಷ 80ರಿಂದ 100 ಗ್ರಾಮ್ಗಳ ಪ್ರೋಟೀನ್ನ ಸರಾಗವಾಗಿ ತಗೋಬೋದು, ಏನು ಸಮಸ್ಯೆ ಇಲ್ಲ. ಕೆಜಿ ಇಂಟು ಗ್ರಾಮ್ಸ್ ಅನ್ನೋ ಥರ ಅದಕ್ಕೆ ತಗೋಬೋದು. ಕೆಜಿ ಇದ್ರೆ ಎಷ್ಟು ಗ್ರಾಮ್? ಇಷ್ಟು ಗ್ರಾಮ್ಸ್ ಪ್ರೋಟೀನ್ ತಗೋಬೋದು. ಓಕೆ ಓಕೆ ಓಕೆ. ಆ ಧಾರಾಳವಾಗಿ ತಗೋಬೋದು, ಅದರಿಂದ ಏನೇನೂ ತೊಂದರೆ ಇಲ್ಲ. ಸೊ ಇವರು ಈ ಒಂದು ಸೂತ್ರ ಮಾಡ್ಕೊಂಡ್ರು 20-20-60. 20 ಗ್ರಾಮ್ಸ್ ಕಾರ್ಬೋಹೈಡ್ರೇಟಿಂದ ಬರಬೇಕು, 20 ಗ್ರಾಮ್ಸ್ ಮಿನಿಮಮ್ ಪ್ರೋಟೀನಿಂದ ಬರಬೇಕು, 60% ಫ್ಯಾಟಿಂದ ಬರಬೇಕು. ಓಕೆ. ಈ ಒಂದು ಸೂತ್ರದಲ್ಲಿ 100 ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ ಒಂದು ದಿನಕ್ಕೆ ಅಂತ ಮಾಡಿಕೊಂಡು ಸ್ವತಃ ಅವರೇ ಅವ್ರ ಡಯಾಬಿಟೀಸ್ನ 2012ರಲ್ಲಿ ರಿವರ್ಸ್ ಮಾಡ್ಕೊಂಡ್ರು. ಮಾಡ್ಕೊಂಡ್ಬಿಟ್ರು. ರಿವರ್ಸ್ ಆಗುತ್ತಾ ಸರ್? ಹೌದು. ಈಗ ಸರ್ ಅಂದ್ರೆ ಅರ್ಥ ಏನು? ಈಗ ಡಯಾಬಿಟೀಸ್ ಅಂದ್ರೆ ಮಾತ್ರೆಗಳು ತಗೋತಾ ಇರ್ತೀರಾ. ಹೌದು. ನಿಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಬಳಸ್ಕೊಳ್ಳೋ ಶಕ್ತಿ ಕುಗ್ಗಿರತ್ತಾ? ಅದ್ರ ಮೇಲೆ ಕಾಂಪ್ಲಿಕೇಶನ್ಸ್ ಬಂದಿರತ್ತಾ? ಆ ಕಾಂಪ್ಲಿಕೇಶನ್ ಇಂದ ಇನ್ನೊಂದು ತೊಂದರೆ ಬಂದಿರತ್ತಾ? ಇದ್ಯಾವುದೂ ತೊಂದರೆಗಳಿಲ್ಲ ಇವಾಗ. ಏನಂತ ಕರಿತೀರಾ ನೀವು? ರಿವರ್ಸ್ ಆಯ್ತು, ನನ್ನ ಲೈಫ್ ವಾಪಸ್ ಬಂತು. ಆಯ್ತಾ? ಇದನ್ನ ಬಳಸ್ಕೊಂಡು ಅವರು ರಿವರ್ಸ್ ಮಾಡಿದ್ರು. ರಿವರ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಜನರಿಗೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಫೋರಮ್ನ ಸ್ಟಾರ್ಟ್ ಮಾಡ್ತಾರೆ. DLife.in ಅಂತ ಒಂದು ಫೋರಮ್ ಶುರು ಮಾಡ್ತಾರೆ. 2014ರಲ್ಲಿ. ಆವಾಗ 3.5 ವರ್ಷಗಳ ಕಾಲ ಆ ಒಂದು ಫೋರಮ್ನ ಫ್ರೀಯಾಗಿ ಮಾಡ್ತಾರೆ ಅವರು. ಅದ್ಭುತವಾಗಿರೋಂಥ ಸರ್ವರ್ಸ್ನ ಇಟ್ಕೊಂಡು, US ಬೇಸ್ಡ್ ಸರ್ವರ್ಸ್ನ ಇಟ್ಕೊಂಡು ತನ್ನ ಜೇಬಿಂದ ದುಡ್ಡು ಹಾಕಿ ಆ ಫೋರಮ್ನ ನಡೆಸ್ತಾರೆ ಅವರು. 3.5 ವರ್ಷ ನಡೆಸ್ತಾರೆ. ಅದರಲ್ಲಿ ಸುಮಾರು ಜನಕ್ಕೆ ರಿವರ್ಸಲ್ಸ್ ಆಗಿದೆ ಆವಾಗ್ಲೇ. ನೀವು DLife.in ಅಂತ ಬರೆದ್ರೆ ತೋರಿಸುತ್ತಲ್ಲ. ಓಕೆ. ಎಲ್ಲ ದಾಖಲೆ ಇದೆ, ಆನ್ಲೈನ್ ರೆಕಾರ್ಡ್ಸ್ ಇದೆ. ಡಿ ಅಂದರೆ ಡಯಾಬಿಟೀಸ್ ಅಂತಾನೆ ಸರ್? ಓಕೆ. ಡಯಾಬಿಟಿಸ್ ಇಂದ ಇರ್ಬೋದು, ಡೈನಮಿಕ್ ಲೈಫ್, ಡಯಾಬಿಟಿಸ್ ಲೈಫ್ ಟು ಡೈನಮಿಕ್ ಲೈಫ್, DLife ಹಂಗೆ ಮಾಡ್ಕೋಬೋದು. ಅಲ್ಲಿ ಸುಮಾರು ಜನಕ್ಕೆ ರಿವರ್ಸಲ್ ಆಯ್ತು ಅವಾಗ್ಲೇ. ನಾನು ಮಾತಾಡ್ತಿದ್ದು 2014 ಅದೇನೆ. 2014ರಲ್ಲಿ ಡಯಾಬಿಟಿಸ್ ಇರೋರು ಯಾರು ಯೋಚನೆ ಮಾಡಿರಲ್ಲ ನಾನು ರಿವರ್ಸ್ ಮಾಡ್ಬೋದಾ ಅಂತ. ಹೌದು. ಸೊ 2014 ಇದು ನಡೀತಾ ಬಂದಿದೆ. ಓವರ್ ಆಲ್ ನಮ್ಮ DLife ಏನು ಮಾಡ್ತಿರೋದು ಅಂದರೆ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ, ಅದರಲ್ಲೂ ಮುಖ್ಯವಾಗಿ ವೆಜಿಟೇರಿಯನ್ ಪಾಪ್ಯುಲೇಷನ್ಗೆ ಲೋ ಕಾರ್ಬ್ ಮಾಡೋದು ಹೆಂಗೆ, ಡಯಾಬಿಟಿಸ್ ರಿವರ್ಸಲ್ ಮಾಡೋದು ಹೆಂಗೆ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇಟ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಪೂರ್ತಿಯಾಗಿ ಟ್ರೈನ್ ಮಾಡುವಂಥ ಏಕೈಕ ಲೋ ಕಾರ್ಬ್ ಇಕೋಸಿಸ್ಟಮ್ ನಮ್ಮ ಕೊಟ್ಬಿಡ್ತೀರಾ ನೀವು? ಹೌದು. ಇದು ಸೂಪರ್. ಅದೇ ಡಿಫರೆಂಟ್ ಒಂದು ನೋಡ್ತೀವಿ. ಹೌದು. ಇದರಲ್ಲಿ 3 ವಿಷಯ DLife-ಅಲ್ಲಿ, ನಮ್ಮ DLife-ಅಲ್ಲಿ 3 ವಿಷಯ. ಒಂದು ಸರ್ಟಿಫಿಕೇಶನ್. ಓಕೆ. ಸರ್ಟಿಫಿಕೇಶನ್ ಅಂದರೆ ನಮ್ದೊಂದು ಕೋರ್ಸ್ ಇದೆ, ಲೋ ಕಾರ್ಬ್ ನ್ಯೂಟ್ರಿಷನ್ ಅಂಡ್ ಮೆಟಾಬೋಲಿಕ್ ಹೆಲ್ತ್ ಡಿಪ್ಲೊಮೊ ಅಂತ. ಓಕೆ. ಈ ಕೋರ್ಸ್ ಸ್ಪೆಷಾಲಿಟಿ ಏನು ಅಂದರೆ NSDC ಪಾರ್ಟ್ನರ್ ಸರ್ಟಿಫಿಕೇಟ್ ಬರುತ್ತೆ ಈ ಕೋರ್ಸ್ಗೆ. ಓಕೆ. NSDC ಪಾರ್ಟ್ನರ್ ಅಂತ ಏನು ಹೇಳ್ತೀವಲ್ಲ, ಅವರು ಭಾರತ ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡಿರ್ತಾರೆ. ಓಕೆ. ಸ್ಕಿಲ್ ಸರ್ಟಿಫಿಕೇಟ್. ಇದು ಯಾರು ಬೇಕಾದ್ರೂ ಮಾಡ್ಬೋದಾ ಸರ್? ಇದು ಯಾರು ಬೇಕಾದ್ರೂ ಮಾಡ್ಬೋದು. ನಾನು ಮಾಡ್ಬೋದಾ? ನೀವು ಮಾಡ್ಬೋದು. 12th ಆಗಿರೋ ಯಾರು ಬೇಕಾದ್ರೂ ಮಾಡ್ಬೋದು. 12th ಆಗಿರ್ಬೇಕು ಅದಕ್ಕೆ? ಯಾರು ಬೇಕಾದ್ರೂ ಮಾಡ್ಬೋದು. ಅಲ್ಲಿ ಬಂತು ಸ್ವಲ್ಪ ಸಮಸ್ಯೆ. ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು. ನಾನು ಕೇಳಿದೆ ಅಂದರೆ ವಿಜ್ಞಾನದ ಬ್ಯಾಕ್ಗ್ರೌಂಡ್ ಇರ್ಬೇಕಂತೇನಿಲ್ಲ. ಅದಕ್ಕೆ ಕೇಳಿದ್ದು ನಾನು. ಈಗ ಯಾರು ಏನು ಓದೇ ಇರಲ್ಲಪ್ಪ, ಅವ್ರಿಗೆ ಆಗಲ್ವಾ? ಅವ್ರಿಗೆ ಕೋರ್ಸ್ ಮಾಡೋಕ್ಕಾಗಲ್ಲ. ಅಲೋ ಇಲ್ಲ ಇದರಲ್ಲಿ? ಇಲ್ಲ. ಅಯ್ಯೋ, ಯಾರು 12th ಆಗಿರೋರು ಯಾರೇ ಇದ್ರು ಕೂಡ 10th ಆಗಿರೋರು ಆಗಲ್ವಾ? ಯಾಕಂದ್ರೆ ಕೆಲವೊಂದು ಬೇಸಿಕ್ ವಿಚಾರ ತಿಳ್ಕೊಳ್ಳೋದಕ್ಕೆ 12ನೇ ತರಗತಿವರೆಗೂ ಅಂತ ಬೇಕಿರುತ್ತೆ. ಏನದು ಬೇಸಿಕ್ ಅಂದರೆ? ಇವಾಗ ನಾನು ಹೇಳ್ತೀನಿ, ಈಗ ನಾನು ಸುಮ್ಮನೆ ಹೇಳ್ತೀನಿ, ಸುಮ್ಮನೆ ಕೇಳ್ತಾರೆ ಡೌಟ್. ನಾನೀಗ 10th ಆದಮೇಲೆ ನಾನು ಫಸ್ಟ್ PU ಸೆಕೆಂಡ್ PUC ಕಾಮರ್ಸ್ ಮಾಡಿರ್ತೀನಿ. ಆಗ ನೀವು ಸೈನ್ಸ್ ಹೆಂಗೆ ಅರ್ಥ ಆಗುತ್ತೆ? ಯಾವ ಬೇಸಿಕ್ ಸೈನ್ಸ್ ಮಾತಾಡ್ತಾ ಇದ್ದೀರಾ ನೀವು? ನೋಡಿ, ಬೇಸಿಕ್ ಸೈನ್ಸ್ ಅವಶ್ಯಕತೆನೇ ಇಲ್ಲ ಇಲ್ಲಿ. ಮತ್ತೆ 10th ಬೇಡಪ್ಪ. ಲೋ ಕಾರ್ಬ್ ನ್ಯೂಟ್ರಿಷನ್ ಕಲಿಯಕ್ಕೆ ಬೇಸಿಕ್ ಸೈನ್ಸ್ ಅವಶ್ಯಕತೆನೇ ಇಲ್ಲ. ಮತ್ತೆ ಆದ್ರೆ 12th ಆಗಿರ್ಲಿ ಅಂತ ಎಂತ ಕೇಳ್ತೀವಿ ಅಂದ್ರೆ, ಒಂದು ಸ್ಕಿಲ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಸರ್ಕಾರದವರು ಇಷ್ಟು ಮಿನಿಮಮ್ ಕ್ವಾಲಿಫಿಕೇಶನ್ ಮಾಡೋದು ಅಂತ ಹೇಳಿದ್ ನೀವಲ್ಲ ಪಾಪ. ಈಗ ನಾನು ಗಾಡಿ ಓಡ್ಸಕ್ ಬರುತ್ತೆ. ಅದೇ 5 ವರ್ಷಕ್ಕೆ ನಾನು ಗಾಡಿ ಓಡ್ಸೋದು ಕಲ್ತಿದ್ದೀನಿ. ಹಂಗಂತ ಲೈಸೆನ್ಸ್ ಕೊಡಕ್ಕಾಗಲ್ಲ. ಆ ಕಾನ್ಸೆಪ್ಟ್. ಓಕೆ. ನೀವು ಯಾರು ಆರ್ಟ್ಸ್ ಮಾಡಿದ್ರು ಸರಿ, ಕಾಮರ್ಸ್ ಮಾಡಿದ್ರು ಸರಿ, ಏನೇ ಓದಿರಿ, ಅದು ಓಕೆ, ಅದು ಡಿಗ್ರಿ ಆಯಿತು. 12ನೇ ತರಗತಿ ಆದಮೇಲೆ ಈ ಕೋರ್ಸ್ನ ಮಾಡ್ಬೋದು. ಯಾಕಂದ್ರೆ ತುಂಬಾ ಇಂಟೆಲಿಜೆಂಟ್ ಇರೋ ಹುಡುಗರುಗಳು ಓದಲೇಬೇಕು ಅಂತ ಏನಿಲ್ಲ, ಮಾರ್ಕ್ಸ್ ಕಾರ್ಡ್ ಲೆಕ್ಕ. ಹೌದು. ಸ್ಕಿಲ್ ಇರೋರು ಇರ್ತಾರೆ, ಸ್ಕಿಲ್ ಬೇಕು ಅಂಥವ್ರಿಗೆ ಪಾಪ ಈ ಕೋರ್ಸ್ ಮಾಡಿದ್ರೆ ಅವ್ರದ್ದೊಂದು ಅನ್ಎಂಪ್ಲಾಯ್ಮೆಂಟ್ಗೆ ಒಂದು ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂಡೆ. 10th PUC ಆಗಿರ್ಲೇಬೇಕು ಅಂತ. PUC ಆಗಿರ್ಲೇಬೇಕು ಎಂತಕ್ಕಂದ್ರೆ ನಾಳೆ ದಿನ ಅವರು ಒಬ್ಬ ಕ್ಲೈಂಟ್ನ ತಗೊಂಡು ಕ್ಲೈಂಟ್ ಹತ್ರ ಮಾತಾಡಿ ಅವ್ರಿಗೆ ಅದನ್ನ ಹೇಳಬೇಕು. ಅಷ್ಟು ಕಮ್ಯುನಿಕೇಷನ್ ನಾಲೆಡ್ಜ್ ಬೇಕಲ್ಲ. ಅಷ್ಟೇ ಬೇಕು. ಹೌದು.
ಸೊ ಈ ಕೋರ್ಸ್ ಸರ್ಟಿಫಿಕೇಶನ್ NSDC ಪಾರ್ಟ್ನರ್ ಸರ್ಟಿಫಿಕೇಶನ್. ಎಷ್ಟು ದಿನ ಆಗುತ್ತೆ ಸರ್ ಈ ಕೋರ್ಸ್ ಮಾಡೋಕ್ಕೆ? ನೀವು 6 months ಇಂದ 9 months ಒಳಗಡೆ ಕೋರ್ಸ್ ಮಾಡ್ಕೋಬಹುದು. ಅದಕ್ಕೊಂದು ಸಪ್ರೇಟ್ ಬ್ಯಾಚ್ ಅಂತ ಮಾಡ್ತೀವಿ. ಆ ಬ್ಯಾಚ್ ಅಲ್ಲಿ ಸೇರ್ಕೊಂಡಾಗ 6 months ಟೈಮ್ ಸಿಗುತ್ತೆ. ಈ ಕೋರ್ಸಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಗೆಸ್ಟ್ ಲೆಕ್ಚರ್ಸ್ ಇರುತ್ತೆ. ಎಲ್ಲ ಕಂಪ್ಯೂಟರ್ ಬೇಸ್ಡ್ ಕೋರ್ಸ್. ನೀವು ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ಬೇಕಾದ್ರೆ ಮಾಡ್ಕೋಬಹುದು, ಟ್ಯಾಬಲ್ಲಿ ಬೇಕಾದ್ರೆ ಮಾಡ್ಕೋಬಹುದು, ಲ್ಯಾಪ್ಟಾಪಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ನಾನು ಕ್ಲಾಸಿಗೆ ಬರ್ಬೇಕಂತ ಅನ್ಕೊಂಡಿದ್ದೆ. ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಆ ಕೋರ್ಸ್ನ ಆಕ್ಸೆಸ್ ಮಾಡ್ಕೋಬಹುದು. ಓ, ಲೈವ್ ಲೆಕ್ಚರ್ಸ್ ಇರುತ್ತೆ. ಫ್ಯಾಂಟಾಸ್ಟಿಕ್ ಇದು. ಇಂಟರ್ನ್ಯಾಷನಲ್ ಸ್ಟಾಲ್ವರ್ಡ್ಸ್ ಅಂತ ನಾವು ಏನು ಹೇಳ್ತೀವಿ, ಲೋಕಲ್ ಪ್ರಪಂಚದಲ್ಲಿ ಇರೋರು, ಅವ್ರನ್ನೆಲ್ಲ ಕರೆಸಿ ಲೆಕ್ಚರ್ ಕೊಡಿಸ್ತೀವಿ. ಆಮೇಲೆ ನಮ್ಮ ಲೈಫಲ್ಲೇ ಸಾಕಷ್ಟು ಅನುಭವವಂತರಿದ್ದಾರೆ, ಅವರಿಂದ ಕೂಡ ಗೆಸ್ಟ್ ಲೆಕ್ಚರ್ಸ್ ಕೊಡಿಸ್ತೀವಿ. ಸರ್ ಇದು ನಾವು ಕಲಿಬೇಕು ಅಥವಾ ನಾನು ಕಲಿಬೋದಾ ಅಂತ ಏನಕ್ಕೆ ಕೇಳಿದೆ ನಿಮ್ಮನ್ನ ಅಂದರೆ, ಸರ್ ನಾನು ನಮ್ಮನೆ ನನ್ನ ಹೆಲ್ತು ನನ್ನ ಸುತ್ತಮುತ್ತ ಫ್ರೆಂಡ್ಸ್ ಇರೋರು ಹೇಳಿದ್ರೆ ಆಯ್ತಲ್ಲ ಸರ್, ಆಯ್ತಲ್ಲ, ಹೌದು, ಅದ್ಭುತ. ನಾನು ಎಲ್ಲೋ ಹೋಗಿ ಏನೋ ಹೇಳ್ಬೇಕು ಅಂತ ಏನಿಲ್ಲ. ಹೌದು ಹೌದು, ಫಸ್ಟ್ ನಾವು ಬದುಕಿದ್ರೆ ಇನ್ನೊಬ್ರಿಗೆ ನಾನೇ ಇಲ್ಲಾಂದ್ರೆ ಇಲ್ಲಿ. ಸೊ ಆ ನಾಲೆಡ್ಜ್ಗೆ ನಾನು ಹೇಳ್ತಾ ಇರೋದು. ಮತ್ತೆ ಮನೇಲಾಗುವ ತಪ್ಪು, ನಮಗೆ ಗೊತ್ತಿಲ್ಲದೆ ಆಗೋ ತಪ್ಪುಗಳು, ಮಕ್ಳು ಪ್ರೀತಿಯಿಂದ ತಿನ್ಸಿ ಇವತ್ತೆಲ್ಲ ನೋಡಿದೀನಿ. ಯಾವ್ದೊಂದು ಮಗು ನೋಡಿ ಎಲ್ಲ ಯಾವ್ದಾರ ರಾಗಿ ಮುಟ್ಟೆ ಅಕ್ಕಿ ಚೀಲ ತರನೇ ಇರ್ತವೆ. ಒಬೆಸಿಟಿ ಈಗ ಯಾವ ಸಿಟಿ? ಬೆಂಗಳೂರು ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಒಬೆಸಿಟಿ ಹಂಗಿದೆ ಕತೆ. ಈಗ ಆ ನಾಲೆಡ್ಜ್ಗೆ ಹೇಳ್ತಾರೆ, ಸೇರ್ಕೋಬೋದಾ ಸರ್? ಸೇರ್ಕೋಬೋದು. ನೀವು ಆನ್ಲೈನ್ ಕ್ಲಾಸ್ ಅಂದ್ಮೇಲೆ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ನೀವು ಮನೇಲೆ ಕೂತ್ಕೊಂಡು ಕೋರ್ಸ್ ಆಕ್ಸೆಸ್ ಮಾಡ್ಬೋದು. ಸೂಪರ್ ಡೀಲ್. ಆಮೇಲೆ ಇದರಲ್ಲಿ 24/7 ಸಪೋರ್ಟ್ ಕೊಡ್ತೀವಿ. ನೀವು ಕೋರ್ಸ್ ಮಾಡ್ತಾ ಇದ್ದೀರಾ, ಏನೋ ಒಂದು ಸಮಸ್ಯೆ ಬಂತು ಅಂದರೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಸಾಕು. ಓ ಸೂಪರ್. ಈಗ ಬೆಳಗ್ಗೆ ನಾನು ಇಲ್ಲಿ ಬರೋದಕ್ಕೂ ಮುಂಚೆ ಒಬ್ರು ಹಂಗೆ ಏನೋ ಒಂದು ಇಶ್ಯೂ ಆಗ್ತಿದೆ ಅಂತ ಮೆಸೇಜ್ ಮಾಡಿದ್ರು, ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಅವ್ರಿಗೆ. ವೆರಿ ನೈಸ್. ಆಮೇಲೆ ಈ ಕೋರ್ಸ್ ಜೊತೆಗೆ CPD ಸರ್ಟಿಫಿಕೇಶನ್ ಅಂತ ಬರುತ್ತೆ, ಇದು ಎಕ್ಸ್ಟ್ರಾ ಸರ್ಟಿಫಿಕೇಶನ್. ಓಕೆ. CPD ಅನ್ನೋದು ಸುಮಾರು ಒಂದು 45ರಿಂದ 50 ರಾಷ್ಟ್ರಗಳಲ್ಲಿ ಮಾನ್ಯತೆ ಪಡೆದಿದೆ. ಓಕೆ. ಸೊ ನೀವು ಹೊರಗಡೆಯಿಂದನೂ ಕ್ಲೈಂಟ್ಸ್ ತೊಗೊಂಡು ನಾನು ಮಾಡ್ಕೋತೀನಿ ಅನ್ನೋ ಥರ ಇದ್ದರೆ ಈ ಸರ್ಟಿಫಿಕೇಟ್ ಮಾನ್ಯತೆ ಕೊಡ್ತಾರೆ ಇದಕ್ಕೆ. ಓಕೆ. ಆಮೇಲೆ CPD ಸರ್ಟಿಫಿಕೇಶನ್ದಲ್ಲಿ ನಮ್ಮ ಕೋರ್ಸ್ಗೆನೇ ಗರಿಷ್ಠ 158 ಗಂಟೆಗಳ ಮಾನ್ಯತೆ ಇದೆ, ಬೇರೆ ಯಾವ ಕೋರ್ಸ್ಗೂ ಇಲ್ಲ. ಓಕೆ. ಸೊ ಇದು ಕೋರ್ಸ್ ಭಾಗ ಆಯಿತು. ಆಮೇಲೆ ಕನ್ಸಲ್ಟೇಷನ್ 2014ಇಂದನೂ ಕನ್ಸಲ್ಟೇಷನಲ್ಲಿ ಆ್ಯಕ್ಟಿವ್ ಆಗಿದೆ ಲೈಫ್. ಜಾಸ್ತಿ ಆನ್ಲೈನಲ್ಲಿತ್ತು. ಓಕೆ. ಈಗ ಎಲ್ಲ ಕಡೆ ಹೊರಗಿನ ಪ್ರಪಂಚಕ್ಕೆ ತಿಳಿಸೋದಕ್ಕೆ ನಡೀತಾ ಇದೆ. ಸೊ ಈಗ ಕನ್ಸಲ್ಟೇಷನ್ ನಾವೇನು ಮಾಡಿದ್ದೀವಿ ಅಂದರೆ, ವಿ ರಿವರ್ಸ್ ಆರ್ ರೀಫಂಡ್. ರೀಫಂಡ್. ಓ, ಇಟ್ ಆರ್ ಗೆಟ್ ಔಟ್ ಥರ ರಿವರ್ಸ್ ಆರ್ ರೀಫಂಡ್. ಈಗ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಸರ್ ನಾವು ರಿವರ್ಸ್ ಆರ್ ರೀಫಂಡ್ ಅಂತ ಹೇಳ್ತೀನಿ ಅಂದರೆ ನನಗೆ ಹೇಳೋ ಅಷ್ಟು ಕೆಪಾಸಿಟಿ, ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು ಅಲ್ವಾ? ಯಾಕೆ ಈ ಕಾನ್ಫಿಡೆನ್ಸ್ ಇದೆ ಅಂದರೆ 2014ರಿಂದ ಮಾಡಿದ್ದೀವಿ. ಈಗ ಈ ಕೆಲವೊಂದು ಸಿನಿಮಾದಲ್ಲೆಲ್ಲ ಕೇಳ್ತೀವಿ ನಾವು, ಏನೋ 10 ಜನ ಹೊಡೆದ್ಬಿಟ್ಟು ನಾನು ಡಾನ್ ಆಗಿಲ್ಲ, ಹೊಡೆದಿರೋದು ಅಷ್ಟು ಜನ ಡಾನ್ಗಳು ಅಂತ. ಸೊ ಹಂಗೆ ನಾವು ಸಣ್ಣ ಪುಟ್ಟ ವೆಯ್ಟ್ಲೆಸ್ ರಿವರ್ಸಲ್ ಮಾಡಿದವ್ರಲ್ಲ ಲೈಫ್. ಕಾಂಪ್ಲಿಕೇಶನ್ಸ್ ಇರೋ ಕೇಸಸ್ನ ರಿವರ್ಸ್ ಮಾಡಿರೋರು ನಾವು ಲೈಫ್ ಅವರು. ಓಕೆ. 2014ಇಂದ. ಓಕೆ. ಓಕೆ. ಕಿಡ್ನಿ ಪೇಷಂಟ್ಸ್ ಆಗ್ಲೇ ಮಾಡಾಯ್ತು, PCOS ಆಗ್ಲೇ ಮಾಡಾಯ್ತು. ಈಗ PCOS ವಿಷಯ ಕೇಳ್ತೀನಿ. ಇವಾಗ PCOSನ PMOS ಅಂತ ಕರಿತಾ ಇದ್ದಾರೆ, ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ. ಈಗ ರೀಸೆಂಟಾಗಿ ಚೇಂಜ್ ಮಾಡಿದ್ದಾರೆ, ಮೆಟಾಬಾಲಿಕ್ ಸಿಂಡ್ರೋಮ್. ನಾವು 2014ನಲ್ಲೇ ಮಾಡಾಯ್ತು. ಆಮೇಲೆ ಫುಡ್ ಪಿರಮಿಡ್ ಅಂತ ನೀವು ಕೇಳಿರ್ತೀರಾ? ಕೇಳಿದ್ದೀನಿ. ಹಿಂಗಿದ್ದನ್ನ ಈಗ ಹಿಂಗೆ ಮಾಡಿದ್ದಾರೆ, ಫುಡ್ ಪಿರಮಿಡ್. ಈಗ ಅಸೋಸಿಯೇಷನ್ ಅವರೆಲ್ಲ ಸೇರ್ಕೊಂಡು ಈಗ ಮಾಡಿರೋದು. ಓಕೆ. ನಾವು 2014ನಲ್ಲೇ ಮಾಡಾಯ್ತು. ಈಗ ನಂದೊಂದು ಡೌಟ್ಸ್, ನಾನು ಒಬ್ಬ ಕಾಮನ್ ಮ್ಯಾನಾಗೆ ಈಗ ನಾನು ಕೂತಿರೋದಿಲ್ಲಿ. ಈಗ ನೀವೇನೋ ಒಂದು ಅನಲೈಸ್ ಮಾಡ್ತೀರಿ, ಏನೋ ಯಾವ್ದಾದ್ರು ಡಾಕ್ಟ್ರಿಗೆ ರೆಫರ್ ಮಾಡ್ತೀರಾ ನೀವು? ಹೌ ದ ಪೇಷಂಟ್ ಕೇಸ್. ಈಗ ನಾನು PUC ಮಾಡಿ ಬಂದಿರೋನಪ್ಪ, 9 ತಿಂಗಳು ನಾನು ಈ ಕೋರ್ಸ್ ಮಾಡ್ತೀನಿ, ನಾನು ಡಾಕ್ಟ್ರಿಗೆ ಈಕ್ವಲ್ ಆದಂಗೆ ಆಗ್ಬಿಡುತ್ತಲ್ಲ, ಈ ಕಿಡ್ನಿ ರಿವರ್ಸ್ ಮಾಡು, ಶುಗರ್ ರಿವರ್ಸ್ ಮಾಡು, ಇದು ಅಲ್ಲ, ಜಸ್ಟ್ ಆಸ್ಕಿಂಗ್, ಗೊತ್ತಾಗಬೇಕಲ್ಲ ಅದು ಹೆಂಗಾಗುತ್ತೆ? ಅಥವಾ ನಾನು ರೆಫರ್ ಮಾಡ್ತೀನ, ನಿಮ್ಮಲ್ಲಿ ಡಾಕ್ಟರ್ಸು ಇದ್ದಾರಾ? ಹೆಂಗೆ ಇದು ಲೆಕ್ಕ? ಕೋರ್ಸ್ ಮಾಡಿದ್ಮೇಲೆ ಇಂಟರ್ನ್ಶಿಪ್ ಅಂತ ಇರುತ್ತೆ. ಓಕೆ. ಸೊ ಆ ಇಂಟರ್ನ್ಶಿಪ್ಪಲ್ಲಿ ನಾವೇನು ಸೀನಿಯರ್ಸ್ ಎಲ್ಲ ಇದ್ದೀವಿ, ಸುಮಾರು ವರ್ಷಗಳಿಂದ ಸಾಕಷ್ಟು ರಿವರ್ಸಲ್ಸ್ ನಾವು ಮಾಡಿರ್ತೀವಿ, ನಮ್ಮ ಒಟ್ಟಿಗೆ ಅವ್ರು ಕೆಲಸ ಮಾಡ್ತಾರೆ. ಓಕೆ. ಪ್ರಾಕ್ಟಿಕಲ್ ಟ್ರೈನಿಂಗ್ ಅಲ್ಲಿ ಸಿಗುತ್ತೆ ಅವ್ರಿಗೆ. ಓಕೆ. ಒಂದು ಬ್ಲಡ್ ರಿಪೋರ್ಟ್ ಇದ್ರೆ ಏನು ನೋಡ್ಬೇಕು, ಅದರಲ್ಲಿ ಯಾವ್ದು ಇರಬೇಕು, ಮೆಟಾಬಾಲಿಕ್ ಪ್ಯಾರಾಮೀಟರ್ಸ್ ಏನಿರಬೇಕು, ಅದಲ್ಲಿ ನೋಡ್ತಾರೆ ಅವ್ರು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ನಾನು, 75ಕ್ಕಿಂತ ಹೆಚ್ಚು ಜನ ಮೇನ್ ಸ್ಟ್ರೀಮ್ ಡಾಕ್ಟರ್ಸೇ ನಮ್ಮ ಕೋರ್ಸ್ ಮಾಡ್ತಾ ಇದ್ದಾರೆ. ಅದು ಇವಾಗ ವಿಷಯ. ಡಾಕ್ಟರ್ಸೇ ಮೇನ್ ಸ್ಟ್ರೀಮ್ ಡಾಕ್ಟರ್ಸ್, ಸರ್ಜನ್ಸ್ ಇದ್ದಾರೆ, ಡಿಫೆನ್ಸಲ್ಲಿರುವಂಥ ಡಾಕ್ಟರ್ಸ್ ನಮ್ಮ ಕೋರ್ಸ್ ಮಾಡ್ತಾ ಇದ್ದಾರೆ.
ಹೋಮಿಯೋಪತಿ ಡಾಕ್ಟರ್ಸ್ ನಮ್ಮ ಕೋರ್ಸ್ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ನಮ್ಮ ಸೀನಿಯರ್ಸ್ ಆಗಿ ಸಿಗ್ತಾರಲ್ವ ನಮ್ಮ ಸಪೋರ್ಟ್. ಖಂಡಿತ ಸಿಗ್ತಾರೆ. ಆಮೇಲೆ ನಾವು ಏನೇ ಕನ್ಸಲ್ಟೇಷನ್ ತಗೊಂಡ್ರು ಅದರಲ್ಲೂ ಒಬ್ರು ಡಾಕ್ಟರ್ ಇದ್ದೇ ಇರ್ತಾರೆ. ಡಿ ಲೈಫ್ ಇಂದ ಕೋರ್ಸ್ ಮಾಡಿ ಟ್ರೈನ್ ಆಗಿರೋಂಥ ಒಬ್ರು ಡಾಕ್ಟ್ರು ಇದ್ದೇ ಇರ್ತಾರೆ. ಅದು ಮುಖ್ಯ, ಅದನ್ನೇ ಹೇಳ್ತಾರದು ನಾನು. ಸೊ ಇದು ನಮ್ಮ ಕೋರ್ಸ್ ಬಗ್ಗೆ. ಕನ್ಸಲ್ಟೇಷನ್ ಅಂದರೆ ನಾವು ಕನ್ಸಲ್ಟೇಷನ್ಸ್ ಇರುತ್ತೆ. ಇದರಲ್ಲಿ ಈಗ ಸದ್ಯಕ್ಕೆ ನಾವು ರಿವರ್ಸ್ ಆರ್ ರೀಫಂಡ್ ಅಂತ ಜೋರಾಗಿ ಮಾಡ್ತಾ ಇದ್ದೀವಿ. ರಿವರ್ಸ್ ಆರ್ ರೀಫಂಡ್, ಟೈಪ್ 2 ಡಯಾಬಿಟಿಸ್, ಫ್ಯಾಟಿ ಲಿವರ್, PCOS, ಯೂರಿಕ್ ಆ್ಯಸಿಡ್, ಗರ್ಡ್, ಇದೆಲ್ಲ. ಇದರಲ್ಲಿ ವಿಶೇಷತೆ ಕೇಳಬೇಕು ನೀವು. ಏನು ವಿಶೇಷತೆ? ಏನು ವಿಶೇಷತೆ? ನೀವೆಲ್ಲಿದ್ದೀರೋ ಅಲ್ಲೇ, ನಿಮ್ಮ ಮನೆ ಊಟ ಏನಿದೆಯೋ ಅದೇ ಅದೇ ಅದೇ. ರಿವರ್ಸ್ ಮಾಡೋದು ನಮ್ದು ಗ್ಯಾರಂಟಿ, ಬಟ್ ನಾವು ಹೇಳ್ದಂಗೆ ಫಾಲೋ ಮಾಡೋದು ನಿಮ್ಮ ಗ್ಯಾರಂಟಿ. ಹಿಂಗಿರೋದು ಸ್ವಲ್ಪ ಹಿಂಗೆ ಚೇಂಜ್ ಅಷ್ಟೇ. ನೀವೇನು ಇದಕ್ಕೆ ಹೊರಗಡೆಯಿಂದ ಅದು ಇದು ತಂದು ತಿನ್ನಬೇಕು ಎಂಥದ್ದೇನಿಲ್ಲ. ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್, ನಿಮ್ಮ ಆಹಾರ ಪದ್ಧತಿ ಏನು ಅದರಲ್ಲೇ ಮಾಡ್ಬೋದು. ಈಗ ಸರ್ ನಾನೀಗ ಮೊಟ್ಟೆ ತಿನ್ನಲ್ಲ ಸರ್, ಮೊಟ್ಟೆ ತಿನ್ನಲೇಬೇಕಾ? ಅವಶ್ಯಕತೆ ಇಲ್ಲ. ಸರ್ ಈಗ ನಾನು ಸಸ್ಯಾಹಾರಿ, ಪೂರ್ತಿ ಸಸ್ಯ, ಪ್ಯೂರ್ ವೆಜಿಟೇರಿಯನ್, ನೋ ಪ್ರಾಬ್ಲಮ್. ಸರ್ ನಾನು ನಾನ್ ವೆಜಿಟೇರಿಯನ್, ಪರವಾಗಿಲ್ಲ. ಸೊ ಕಲ್ಚರಲಿ ಅಪ್ರಾಪ್ರಿಯೇಟ್ ಅಂತ ಏನು ಹೇಳ್ತೀವಲ್ಲ, ನಮ್ಮ ಮನೇಲಿ ನಮ್ಮ ಆಹಾರ ಪದ್ಧತಿ ಏನಿದೆ ಅದಕ್ಕೆ ತಕ್ಕನಂತೆ ಲೋ ಕಾರ್ಬ್ ಮಾಡೋದು ಹೇಗೆ ಅನ್ನೋದನ್ನ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ದ ಏಕೈಕ ಪ್ಲಾಟ್ಫಾರ್ಮ್ ಅಂದರೆ ಡಿ ಲೈಫ್. ಸೊ ಇದ್ರ ಪೂರ್ತಿ ನಮ್ಮ ಶ್ರೀ ಅನೂಪ್ ಸಿಂಗ್ ಅವ್ರಿಗೆ ಸಲ್ಲಬೇಕು. ಅವ್ರಿಗೆ ಈ ದಾರಿ ತೋರಿಸ್ಕೊಟ್ರು ಅಂತ ನಮ್ಮ ಆಹಾರದ ಗುರುಗಳವರು. ಇಲ್ಲ ಅದೇ ಏನಾಗುತ್ತೆ ಸರ್, ಎಲ್ಲ ಇನ್ವೆನ್ಷನ್ ಇಂದನೂ, ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಗಾದೆ ಇದೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್. ಹೌದು. ಯಾರೋ ಒಬ್ಬ ಏನೋ ಕಂಡಿಡ್ದ ಏನಕ್ಕೆ ಅಂತಂದರೆ ಅದು ಅವ್ನು ಏನೋ ಆಗಿರುತ್ತೆ. ನನಗಾಗಿದ್ದು ಪ್ರಪಂಚಕ್ಕೆ ಆಗಬಾರ್ದು ಅಂತ ಅವ್ನು ಯೋಚನೆ ಮಾಡಿದ, ಯಾವುದೋ ಒಂದು ಡೈ ಹೊಡಿತಾನೆ. ಆ ಲೆಕ್ಕಾಚಾರದಲ್ಲಿ ಈಗ ನಿಮ್ಮ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಎಸ್ ಸರ್, ಮತ್ತೆ ಏನೇನಾಗುತ್ತೆ ಮುಂದೆ, ಹೆಂಗಿದೆ? ಸೊ ಕೋರ್ಸ್ ಇದೆ, ಕನ್ಸಲ್ಟೇಷನ್ ಇದೆ, ಆಮೇಲೆ ಕಮ್ಯುನಿಟಿ ಸಪೋರ್ಟ್. ಸೊ ಕಮ್ಯುನಿಟಿ ಸಪೋರ್ಟ್ ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ ಯಾರೋ ಒಂದು ಇಶ್ಯೂ ಇದೆ ಅಂತ ಬಂದರು ಅಂತ ಅನ್ಕೊಳ್ಳಿ, ನಾವು ಅವ್ರಿಗೊಂದು ಡಯಟ್ ಚಾರ್ಟ್ ಹಾಕ್ಕೊಟ್ಬಿಟ್ಟು 3 months ಆದಮೇಲೆ ಬನ್ನಿ, ಚಾನ್ಸೇ ಇಲ್ಲ. ಪ್ರತಿ ದಿನದ್ದು ಅಪ್ಡೇಟ್ಸ್ ನಾನು ಬೇಕಾದ್ರೆ ನೀವು ವಾಟ್ಸಪ್ಪಲ್ಲಿ ತೋರಿಸ್ತೀನಿ. ಪ್ರತಿ ದಿನದ್ದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಪ್ರತಿದಿನ ಅವ್ರು ಏನು ತಿಂದರು, ನೀವೇನು ಮಾಡಿದ್ರಿ, ಅದ್ರ ಅಪ್ಡೇಟ್ಸ್ ಮಾಡ್ತಾನೆ ಇರ್ತೀವಿ ನಾವು. ಅಂದರೆ ಅದು ಯಾವುದೋ ಒಂದು ಇಲ್ಲ ಬಿಟ್ಬಿಡ್ತಾರಲ್ಲ, ಅದರಿಂದ ಇವ್ರಿಗೆ ರೀಡಿಂಗ್ ಬರುತ್ತಲ್ಲ, ಅದೇ ಹೇಳ್ತಾ ಇಲ್ಲ ಆ ಥರ ಆ ಥರ ಏನು. ಓಕೆ. ಮತ್ತು ಮಾನಿಟರಿಂಗ್ ಅಂದರೆ ಇದಲ್ಲೇ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಜೊತೆ. ಒಬ್ಬ ಡೆಡಿಕೇಟೆಡ್ ಎಕ್ಸಿಕ್ಯೂಟಿವ್ EP ಇದಕ್ಕೆ ಇರ್ತಾರ ಅಥವಾ ಹೆಂಗೆ? ಇಲ್ಲ ನಮ್ಮಲ್ಲಿ ಮೇಯ್ನು CEO ಆಫ್ ದ ಕಂಪನಿ ಡಿ ಲೈಫ್ನ ಸ್ಟಾರ್ಟ್ ಮಾಡಿದಂಥ ಅನೂಪ್ ಸಿಂಗ್, ಆಮೇಲೆ ನಮ್ಮ ಚೀಫ್ ಆಪರೇಟಿಂಗ್ ಆಫೀಸರ್ ಈರಾ ಸಹಾಯ್ ಅಂತ, ಇವರಿಬ್ಬರು ಕೂಡ ನಮ್ಮ ಗ್ರೂಪಲ್ಲೇ ಇರ್ತಾರೆ. ಓಕೆ. ಜೊತೆಗೆ ಒಬ್ರು ಸೀನಿಯರ್ ಕನ್ಸಲ್ಟೆಂಟ್, ಜೊತೆಗೆ ಒಬ್ರು ಜೂನಿಯರ್ ಕನ್ಸಲ್ಟೆಂಟ್ ಇರ್ತಾರೆ, ಆಮೇಲೆ ಒಬ್ರು ಡಾಕ್ಟರ್ ಇರ್ತಾರೆ. ಸೊ ಡಾಕ್ಟ್ರು ನಮಗೆ ರೆಗ್ಯುಲರ್ ವಾಟ್ಸಪ್ ಗ್ರೂಪಲ್ಲಿ ಇರೋದಿಲ್ಲ, ಬಟ್ ನಮ್ಗೇನಾದ್ರೂ ಮೆಡಿಸಿನ್ಸ್ನ ಟ್ವೀಕ್ ಮಾಡಬೇಕು ಅಥವಾ ಏನೋ ಹೆಲ್ತ್ ಇಶ್ಯೂಸ್ ಕನ್ಸರ್ನ್ ಇದೆ ಅಂತಂದರೆ ವಿ ಪುಟ್ ದಮ್ ಇಂಟು ಡಾಕ್ಟರ್ ಕನ್ಸಲ್ಟೇಷನ್. ಸೊ ನಮ್ಮ ಕನ್ಸಲ್ಟೇಷನ್ ಹೀಗೆ ನಡೆಯುತ್ತೆ. ಓಕೆ. ಸೊ ಇದರಲ್ಲಿ ನೀವು ಆಹಾರ ಬಿಟ್ಬಿಡಿ, ಉಪವಾಸ ಮಾಡಿ, ಸ್ಟಾರ್ವೇಷನ್ ಮಾಡಿ, ಏನಿಲ್ಲ. ನಮ್ಮ ಕಾನ್ಸೆಪ್ಟ್ ಸಿಂಪಲ್, ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ ಅಂತ ಹೇಳ್ತೀವಿ. ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ ಸಟೈಟಿ ಬರಬೇಕು. ಓಕೆ. ಸಟೈಟಿ ಬಂದಾಗ ಬ್ರೈನ್ಗೆ ರಿವಾರ್ಡಿಂಗ್ ಸಿಸ್ಟಮ್ ಅದು. ಅಂದರೆ ಏನು ಸರ್, ಅದು ಅರ್ಥ ಆಗಿಲ್ಲ ನನಗೆ. ಹೊಟ್ಟೆ ತುಂಬಬೇಕು. ಓಕೆ. ಹೊಟ್ಟೆ ತುಂಬ ಊಟ ಮಾಡಬೇಕು. ಯಾವ ಥರ ಊಟ? ಸೇಮ್ ಕಾರ್ಬೋಹೈಡ್ರೇಟ್ಗಳು ಮಿತಿ 100ಕ್ಕಿಂತ ಕಡಿಮೆ ಇರಬೇಕು, ದೇಹದ ತೂಕಕ್ಕೆ ತಕ್ಕಂತೆ ಪ್ರೋಟೀನ್ ಇರಬೇಕು, ಮಿಕ್ಕಿದ್ದೆಲ್ಲ ಫ್ಯಾಟಲ್ಲಿ ಬರಬೇಕು. ಈಗ ಮಿಕ್ಕಿದ್ದೆಲ್ಲ ಫ್ಯಾಟ್ ಅಂದ್ರೆ ಹೆಂಗೆ ಸರ್? ಫ್ಯಾಟ್ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗುತ್ತೆ ಅಂತಾರೆ. ಇದು ಫ್ಯಾಟ್ ಏನು ಕತೆ ಇದು? ಇದಿದೆ 60% ಫ್ಯಾಟ್ ಅಂದ್ರೆ ಹೆಂಗೆ? ಇವಾಗ ಒಂದು ಪ್ಲೇಟಲ್ಲಿ ಏನಿರ್ಬೇಕು ಹೇಳಿ ಸರ್, ಸುಮ್ಮನೆ ನನಗೆ ಕರೆಕ್ಟ್ ಅಲ್ವಾ? ಫ್ಯಾಟ್ ಅಂದರೆ ನಮ್ಮಲ್ಲಿ ಫ್ಯಾಟ್ ಅಂದರೆ ಒಂದು ಭಯ, ಪ್ರೋಟೀನ್ ಅಂದರೆ ಒಂದು ಭಯ. ಪ್ರೋಟೀನ್ ಅಷ್ಟು ಭಯ ಇಲ್ಲ, ಫ್ಯಾಟು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಭಯ ಇದೆ. ಅಲ್ಲ ನೀನು ಫಸ್ಟ್ 20-20-60 ಫಾರ್ಮುಲಾ ನನಗೆ ತಟ್ಟೆಲಿ ಏನು ಜ್ಞಾಪಕ ಬರ್ತಾ ಗೊತ್ತಾ? ಸ್ವಲ್ಪ ಅನ್ನ, ಸ್ವಲ್ಪ ಪಲ್ಯ, ಒಂದು ಬಟ್ಲು ಪೂರ್ತಿ ತುಪ್ಪ. ಆ ಥರ ಅಲ್ಲ. ಮತ್ತೆ ನೋಡಿ, ಈಗ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ನಿಮ್ಗೆ 4 ಕ್ಯಾಲರೀಸ್ ಕೊಡುತ್ತೆ. ಓಕೆ. 1 ಗ್ರಾಮ್ ಪ್ರೋಟೀನ್ 4 ಕೊಡುತ್ತೆ. 1 ಗ್ರಾಮ್ ಫ್ಯಾಟು 9 ಕ್ಯಾಲರೀಸ್ ಕೊಡುತ್ತೆ. ಇದು ಹೆಂಗ್ ಸರ್ ಲೆಕ್ಕ ಹಾಕೊಂಡ್ತೀನಿ? ಅಲ್ಲ ನೀವು ಗ್ರಾಮ್ ಇದು ಕ್ಯಾಲರೀಸ್ ಲೆಕ್ಕ ಹಾಕೋದು ಗ್ರಾಮ್ಸ್ ಲೆಕ್ಕ ಹಾಕೋದು ಬೇಕಾಗಿಲ್ಲ, ಆಯ್ತಾ? ಮತ್ತೆ ನೀವು ಒಂದು ಆಹಾರ ಒಂದು ಮೀಲ್ ತಗೊಂಡ್ಮೇಲೆ ಮತ್ತೆ 2 ಅವರ್ ಆದ್ಮೇಲೆ ನಿಮ್ಗೆ ಹಶ್ವಾಗ್ತದೆ ಅಥವಾ ಏನೋ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಥವಾ ಏನೋ ಕುಡಿಬೇಕು ಅನಿಸ್ತಿದೆ ಅಂದ್ರೆ ಅಲ್ಲಿಗೆ ಸಟೈಟಿ ಬಂದಿಲ್ಲ, ಏನೋ ಕೊರತೆ ಆಯ್ತು ಅದರಲ್ಲಿ.
ಅದೇ ನೀವು ನಾವು ಹೇಳೋ ಪದ್ಧತಿಲಿ ತಿಂದರೆ ಓಕೆ ಕನಿಷ್ಠ ಪಕ್ಷ 4ರಿಂದ 6 ಅವರ್ ನಿಮ್ಗೆ ಹಸಿವೆ ಆಗಲ್ಲ. ಓಕೆ. ಸೊ ಹೊಟ್ಟೆ ತುಂಬ ಊಟ ಮಾಡಿ ಡಯಾಬಿಟೀಸ್ನು ಕಡಿಮೆ ಮಾಡ್ಕೊತೀರಾ, ಅಥವಾ ಇಲ್ಲ ನಾನು 2 ಒಂದ್ಸಲ ತಿಂತಾ ಇರ್ತೀನಿ ಅದು ಮಾಡ್ತೀರಾ. ಸೊ ಇದು ಸಟೈಟಿ ಅಂದರೆ ಹೊಟ್ಟೆ ತುಂಬಬೇಕು ನನಗೆ. ಯಾವ ಥರ ಸರ್ ಈಗ ಅದಕ್ಕೆ ಬರ್ಬೋದಾ, ಹೇಳ್ಬೋದಾ ಇಲ್ಲಿ? ಹೇಳ್ಬೋದು, ಖಂಡಿತ. ಏನು ತೊಂದರೆ ಇಲ್ವಾ? ಏನಿಲ್ಲ, ಖಂಡಿತ ಹೇಳ್ಬೋದು. ಹಂಗಾರೆ ಹೆಂಗೆ ಅಂತ ನಮ್ಮ ಚೂರು ಹೇಳಿ. ಇವಾಗ ಒಂದು ಮೀಲ್ ಇವತ್ತು ಮಧ್ಯಾಹ್ನದಿಂದನೇ ಶುರು ಮಾಡ್ಬಿಡ. ಶುರು ಮಾಡಿ, ನೀವು ಧಾರಾಳವಾಗಿ ಶುರು ಮಾಡಿ. ಈಗ ನಮ್ಮಲ್ಲಿ ಏನು ಭಯ ಅಂದರೆ, ನಾರ್ಮಲ್ ಆಗಿ ಜನರಿಗೆಲ್ಲ ಪ್ರೋಟೀನ್ ಅಂದರೆ ಒಂಚೂರು ಭಯ ಇದೆ. ಪ್ರೋಟೀನ್ ತಿಂದರೆ ಕಿಡ್ನಿ ಹಾಳಾಗ್ಬಿಡುತ್ತೆ ಅಂತ. ನಮ್ಮಲ್ಲಿ ಕಿಡ್ನಿ ಪೇಷಂಟ್ಸ್ಗೇನೆ ನಾವು ಬಾಡಿ ವೆಯ್ಟ್ ಪ್ರಕಾರ 1.2 grams ಪ್ರೋಟೀನ್ ಪರ್ kg ಬಾಡಿ ವೆಯ್ಟ್ ಕೊಟ್ಟು ಕಿಡ್ನಿ ಡಿಸೀಸ್ನ ರಿವರ್ಸ್ ಮಾಡೋದಿದೆ ನಮ್ಮ ಹತ್ರ ದಾಖಲೆ. ಸೊ ನೀವು ಪ್ರೋಟೀನ್ ಬಗ್ಗೆ ಭಯಪಟ್ಟಾಗ ಯಾಕೆ ಏನು ಅಂತ ವಿಚಾರಿಸಿ. ಕಿಡ್ನಿ ಹಾಳಾಗ್ಬಿಡುತ್ತೆ ಪ್ರೋಟೀನ್ ತಿಂದರೆ? ಖಂಡಿತ ಇಲ್ಲ. ಪ್ರೋಟೀನ್ ತಿಂದು ಕಿಡ್ನಿ ಹಾಳು ಮಾಡಿಕೊಂಡು ಎಷ್ಟು ಜನ ಡಯಾಲಿಸಿಸ್ಗೆ ಬಂದಿದ್ದಾರೆ? ಮಾಹಿತಿ ಇದ್ರೆ ಕೊಡಿ. ಖಂಡಿತ ಇಲ್ಲ. ಡಯಾಬಿಟಿಸ್ ಜಾಸ್ತಿ ಆಗಿ ಕೊನೆ ಕಿಡ್ನಿ ಫಿಲ್ಟ್ರೇಷನ್ ಮೇಲೆ ಒತ್ತಡ ಏರಿ ಕಿಡ್ನಿ ಫಿಲ್ಟ್ರೇಷನ್ ಮಾಡೋಕ್ಕಾಗ್ದಿರ ಡಯಾಲಿಸಿಸ್ಗೆ ಹೋಗಿರೋ ಜಾಸ್ತಿ ಜನ ಸಿಗ್ತಾರೆ. ಪ್ರೋಟೀನ್ ತಿಂದು ಕಿಡ್ನಿ ಹಾಳು ಮಾಡ್ಕೊಂಡ್ರು ಖಂಡಿತ ಇಲ್ಲ. ಸರ್ ಯಾವುದೋ ಒಂದು ಕಾರಣಕ್ಕೆ ನನಗೊಂದು ಕಿಡ್ನಿ ಸಮಸ್ಯೆ ಬಂದ್ಬಿಟ್ಟಿದೆ ಸರ್, ಕಿಡ್ನಿ ಸಮಸ್ಯೆ ಬಂದಿದೆಯಾ, ಈಗ ಸ್ವಲ್ಪ ಎಚ್ಚರಿಕೆ ವಹಿಸಿ ಪ್ರೋಟೀನ್ ವಿಚಾರದಲ್ಲಿ. ಯಾವಾಗ ಕಿಡ್ನಿ ಸಮಸ್ಯೆ ಆಲ್ರೆಡಿ ಬಂದಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಹಾಗಂತ ನೀವು ಪ್ರೋಟೀನ್ ತಿನ್ನಲೇಬಾರ್ದಂತೇನಿಲ್ಲ. ಸೊ ಪ್ರೋಟೀನಿಂದ ಕಿಡ್ನಿ ಸಮಸ್ಯೆ ಆಗೋದು ಅದಕ್ಕೆ ವೈಜ್ಞಾನಿಕವಾಗಿರುವಂತಹ ಉತ್ತರಗಳಿಲ್ಲ. ಅದೊಂದು ಭಯ ಕ್ರಿಯೇಟ್ ಮಾಡಿದೆ ಅಷ್ಟೇ. ಈಗ ಫ್ಯಾಟ್ ಬಗ್ಗೆ, ಫ್ಯಾಟ್ ತಿಂದರೆ ಕೊಲೆಸ್ಟ್ರಾಲ್ ಆಗಿಬಿಡುತ್ತೆ ಸರ್? ಖಂಡಿತ ಇಲ್ಲ. ಓಕೆ. ವೈಜ್ಞಾನಿಕವಾಗಿ ಆಹಾರದ ಮುಖಾಂತರ ತಗೊಳ್ಳೋಂಥ ಕೊಲೆಸ್ಟ್ರಾಲು ರಕ್ತದಲ್ಲಿನ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದೇ ಇಲ್ಲ. ಇದು ವಿಜ್ಞಾನ ಯೋಚನೆ ಮಾಡಬೇಕಾ? ಯೋಚನೆ ಮಾಡಿ, ಫ್ಯಾಟ್ ತಿನ್ನೋ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತಪ್ಪ. ಯಾರೋ ಒಬ್ಬ ಹೇಳ್ತಾನೆ, ಫ್ಯಾಟ್ ತಿನ್ಬೇಡಕೋಣ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ. ಹೌದಾ? ಈಗ ನಮ್ಮ ಜನ ಹೆಂಗೆ, ಕೊಲೆಸ್ಟ್ರಾಲ್ ಏನಾಗ್ತಾರೆ, ಹೆಂಗೆ ಬರ್ತಾರೆ? ಈಗ ನಮ್ಮ ಜನ ಹೆಂಗೆ ಅಂದರೆ, ನನ್ನ ಕಿವಿ ಕೇಳಿದಾಗ ನನಗೆ ನನ್ನ ಮನಸ್ಸಲ್ಲಿ ಇದೇ ಇರೋದು ಕಣ, ಅವ್ರು ಹಂಗೆ ಅಂದರೆ ಕರೆಕ್ಟ್ ಅನ್ಸ್ಬಿಡುತ್ತೆ. ಅದೊಂದಿದೆ, ಅದಿದೆ ಬಿಡಿ ಅಲ್ವಾ? ಅದಿದೆ ಬಿಡಿ, 100%. ವಿಷಯ ತಿಳ್ಕೊಳ್ಳಿ, ವೈಜ್ಞಾನಿಕ ವಿಷಯ ತಿಳ್ಕೊಳ್ಳಿ. ಅದು ನಿಜ. ಓಕೆ. ಈಗ ಫ್ಯಾಟ್ ಆಗೋದು ಹೆಂಗೆ? ಅತಿಯಾದ ಕಾರ್ಬೋಹೈಡ್ರೇಟ್ಗಳ ಸೇವನೆ ಮಾಡಿ ಬಳಕೆ ಆಗದೆ ಇರೋಂಥ ಕಾರ್ಬೋಹೈಡ್ರೇಟು ಫ್ಯಾಟಾಗಿ ಟರ್ನ್ ಆಗುತ್ತೆ. ನಾನು ಹೇಳ್ತಾ ಇರೋದು 60% ಫ್ಯಾಟ್ ಇದೆಯಲ್ಲ, ಇದು ಸ್ಯಾಚುರೇಟೆಡ್ ಫ್ಯಾಟ್. ಲೋ ಕಾರ್ಬ್ ಆಹಾರ ಪದ್ಧತಿಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಏನು ಹೇಳ್ತೀನಲ್ಲ, ಇದು ಬೆಸ್ಟ್ ಫ್ರೆಂಡ್ ಇಂದಾಗೆ, ಆಪ್ತ ಮಿತ್ರ ಇದ್ದಂಗೆ ಇದು ಸ್ಯಾಚುರೇಟೆಡ್ ಫ್ಯಾಟ್. ಲೋ ಕಾರ್ಬಲ್ಲಿ ನೀವು ಹೈ ಕಾರ್ಬ್ ಮಾಡಿ ಫ್ಯಾಟ್ ಆಗ್ತೀನಿ ಅಂದರೆ ಸಮಸ್ಯೆ, ಅದು ಸಮಸ್ಯೆ. ಹೈ ಕಾರ್ಬ್ ಸಮಸ್ಯೆ. ಲೋ ಕಾರ್ಬಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಏನು ಹೇಳ್ತೀವಿ, ಅದು ಬಹಳ ಬಹಳ ಒಳ್ಳೆಯದು. ಖಂಡಿತ ಅದರಿಂದ ಏನೇನು ತೊಂದರೆಗಳಿಲ್ಲ. ಈಗ ನಮ್ಮಲ್ಲಿ 2014ರಿಂದ ಸ್ಯಾಚುರೇಟೆಡ್ ಫ್ಯಾಟ್ ತಿನ್ಕೊಂಡು ಬದುಕಿರೋ ಸುಮಾರು ಜನ ಇದ್ದಾರೆ. ಯಾರಿಗೂ ಹಾರ್ಟ್ ಇಶ್ಯೂಸ್ ಇಲ್ಲ, ಲಿಪಿಡ್ ಪ್ರೊಫೈಲ್ ಎಲ್ರಿಗೂ ಸಖತ್ತಾಗಿದೆ. ಸೊ ಆಗ ಸಮಸ್ಯೆ ಬರ್ತಿರೋದಲ್ಲಿ ಒಂದು ನಮಗೆ ಭಯ, ಫ್ಯಾಟ್ಸ್ ಅಂದರೆ ಕೊಲೆಸ್ಟ್ರಾಲ್ ಅಂತ. ಇಲ್ಲೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ತುಪ್ಪ ನಮ್ಮ ಸ್ವಂತದ್ದು, ಪೂರ್ವಿಕರಿಂದ ಬಂದಿರೋ ನಮ್ಮ ಸ್ವಂತದ್ದು. ಬೆಣ್ಣೆ ಅದು ನಮ್ಮ ಸ್ವಂತದ್ದು. ಇದರಿಂದ ಖಂಡಿತ ಏನೂ ಬರಲ್ಲ. ವರ್ಜಿನ್ ಕೋಕೋನಟ್ ಆಯಿಲ್, ನಾವು LCHF ಅಂತ ನಾವೇನು ಹೇಳ್ತೀವಿ ಅದ್ರಲ್ಲಿ ಪ್ರಿಫರ್ ಮಾಡೋಂಥ ಫ್ಯಾಟ್ ಇದು. ತುಪ್ಪ, ಬೆಣ್ಣೆ, ವರ್ಜಿನ್ ಕೋಕೋನಟ್ ಆಯಿಲ್. ಫಸ್ಟ್ ಪ್ರಿಫರೆನ್ಸ್ ವರ್ಜಿನ್ ಕೋಕೋನಟ್ ಆಯಿಲ್, ಆಮೇಲೆ ಬೆಣ್ಣೆ, ಆಮೇಲೆ ತುಪ್ಪ. ಇದರಿಂದ ಖಂಡಿತ ಏನು ತೊಂದರೆ ಇಲ್ಲ. ಓಕೆ. ಲೋ ಕಾರ್ಬ್ ಆಹಾರ ಪದ್ಧತಿಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಏನು ಹೇಳ್ತೀವಲ್ಲ, ಅದು ನಮ್ಮ ದೇಹಕ್ಕೆ, ದೇಹದ ಆರೋಗ್ಯಕ್ಕೆ ಆಪ್ತ ಮಿತ್ರ ಇದ್ದಂಗೆ. ಸೂಪರ್. ಈಗ ಹಂಗಾರೆ ಒಂದು ಕೆಲಸ ಮಾಡುವ, ಒಂದು ವೆಜ್ ಮೀಲ್, ಒಂದು ನಾನ್ ವೆಜ್ ಮೀಲ್, ಎರಡು ಹೇಳ್ಬಿಡಿ. ಯಾಕಂದ್ರೆ ಪ್ರೋಟೀನ್ ಅಂತ ಬಂದ ತಕ್ಷಣ ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಸೋರ್ಸ್ ಇರುತ್ತೆ, ವೆಜ್ ಅವ್ರಿಗೆ ವೆಜ್ ಸೋರ್ಸ್ ಹುಡುಕ್ತಾರೆ. ಸೊ ಈ ಎರಡರ ಮಧ್ಯೆ ಇರುವ ಕೆಲವು ಕನ್ಫ್ಯೂಷನ್ನು, ನಾನ್ ವೆಜ್ಜಿಂದ ಬರೋ ಪ್ರೋಟೀನ್ ಬೇರೆ, ವೆಜ್ಜಿಂದ ಬರೋ ಪ್ರೋಟೀನ್ ಬೇರೆ ಅನ್ನೋದು ಆ ಥರದ್ದು, ಅಥವಾ ಈಗ ನೀವು ಹೇಳೋದಲ್ಲ ಫ್ಯಾಟ್ ತಿಂದರೆ ಕೊಲೆಸ್ಟ್ರಾಲ್ ಆಗಲ್ಲ ಅನ್ನೋದು ನೀವು ಹೇಳೋದು, ಇವೆರಡನ್ನೂ ಒಂದು ಮೀಲ್ ರೂಪದಲ್ಲಿ ಹೇಳಿ ಸರ್. ಇವಾಗ ಒಂದು ತಟ್ಟೆ ನಿಮ್ಮ ಮುಂದೆ ಇದೆ, ತಾಲಿ. ನೀವು ಹೇಳಿದ ಐಟಮ್ನೆಲ್ಲ ಬೇಕಾದ್ರೆ ನಾನು ಅಲ್ಲಿ ಫೋಟೋಗಳು ಹಾಕ್ತಾ ಹೋಗ್ತೀನಿ, ಆ ಥರದಲ್ಲಿ ಹೇಳ್ತಾ ಹೋಗಿ ನಾವು ಅದ್ರ ಫೋಟೋ ಆದಷ್ಟು ಟ್ರೈ ಮಾಡ್ತೀವಿ. ಹಾಕೊಳ್ಳಿ. ಈಗ ಯಾವ ಥರ ಇವಾಗ ಒಂದು ಮೀಲ್, ವೆಜ್ ಮೀಲ್ ಹೇಳಿ ಸರ್. ಒಂದು ವೆಜ್ ಮೀಲು ನಮಗೆ ಮೇನು ದಿನ ಪೂರ್ತಿ
ನಂದು ಈ ಲೈಫ್ ಸ್ಟೈಲ್ ಇದೆ, ಹ್ಞೂ ನಾನು ಕುತ್ಕೊಂಡು ಕೆಲಸ ಮಾಡ್ತೀನಿ, ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋ ಥರ ಇದ್ದರೆ ಹ್ಞೂ ಮೇಯ್ನ್ ನಿಮ್ಮ ಕಾರ್ಬೋಹೈಡ್ರೇಟ್ ಎಲ್ಲಿಂದ ಬರುತ್ತೆ ಅಂತ ನೋಡೋಣ. ಹ್ಞೂ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹ್ಞೂ ರೈಸಿಂದ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಹ್ಞೂ ಹೌದು ರಾಗಿಯಿಂದ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಹ್ಞೂ ಮಿಲೆಟ್ಸಿಂದನೂ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಬರುತ್ತೆ ಹೌದು ಹೌದು ಈ ಎಲ್ಲ ಗ್ರೈನ್ಸ್ ಅಂತ ಏನು ಹೇಳ್ತೀವಲ್ಲ, ಈ ಎಲ್ಲದ್ರಲ್ಲೂ 60% ಇರೋದು ಕಾರ್ಬೋಹೈಡ್ರೇಟ್ಸ್. ಹ್ಞೂ ಹೌದು ಆಮೇಲೆ ವೆಜಿಟೇರಿಯನ್ಸ್ ಇನ್ನೊಂದೇನು ಅನ್ಕೊಂಡಿರ್ತಾರೆ, ಕಾಳುಗಳು ತಿಂತೀನಿ ಅದ್ರಲ್ಲಿ ಪ್ರೋಟೀನ್ ಸಿಗುತ್ತೆ ನನಗೆ, ಹ್ಞೂ ಚೆನ್ನಾಗಿ ತಿಂತೀನಿ ಅದ್ರಲ್ಲಿ ಪ್ರೋಟೀನ್ ಸಿಗುತ್ತೆ ನನಗೆ. ಹ್ಞೂ ಹೌದು, ಪ್ರೋಟೀನ್ ಸಿಗುತ್ತೆ, ಹ್ಞೂ ಬಟ್ ಅದ್ರ ಜೊತೆಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಎಷ್ಟು ಬರ್ತದೆ ಅಂತಲೂ ನೋಡಿ ಹೌದು ಅದು ನೋಡಬೇಕು ಅಲ್ವಾ. ಈಗ ನನಗೆ ಇಲ್ಲೊಂದು ಯಾವುದೋ ಒಂದು ಅಂಶದಲ್ಲಿ ಒಂದು 15 ಗ್ರಾಮ್ ಪ್ರೋಟೀನ್ ಸಿಗ್ತಾ ಇದೆ ಹ್ಞೂ ಅಂತ ಖುಷಿ ಪಡೋ, 15 ಗ್ರಾಮ್ ಪ್ರೋಟೀನ್ ಜೊತೆಯಲ್ಲಿ ನೀವು 65 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ತಗೊತಾ ಇದ್ದೀರ. ಇದನ್ನು ಗಮನಿಸೋದೇ ಇಲ್ಲ. ಇದು ವೆರಿ ಟ್ರಿಕ್ಕಿ ಇದು. ಸೊ ಎಲ್ಲ ಲೆಗ್ಯೂಮ್ಸ್ ಅಂತ ನಾವೇನು ಹೇಳ್ತೀವಿ, ಎಲ್ಲ ಕಾಳುಗಳಲ್ಲೂ ಎಲ್ಲ ಗ್ರೈನ್ಸಲ್ಲೂ ಕಾರ್ಬೋಹೈಡ್ರೇಟ್ಸ್ ಅಂಶ ಜಾಸ್ತಿ ಇರುತ್ತೆ. ಅದನ್ನು ಪ್ಲಾಂಟ್ ಪ್ರೋಟೀನ್ ಅಂತ ಹೇಳ್ತೀರಾ. ಪ್ಲಾಂಟ್ ಪ್ರೋಟೀನ್ ಈಸ್ ಇನ್ಕಂಪ್ಲೀಟ್ ಪ್ರೋಟೀನ್. ಅದರಲ್ಲಿ ಅಷ್ಟು ಅಮೈನೋ ಆ್ಯಸಿಡ್ ಸಿಗಲ್ಲ. ವೆರಾಸ್ ಅನ್ ಅನಿಮಲ್ ಪ್ರೋಟೀನ್ ಅಂತ ಏನು ಹೇಳ್ತೀವಲ್ಲ, ಇಟ್ ಈಸ್ ಎ ಕಂಪ್ಲೀಟ್ ಪ್ರೋಟೀನ್. ಈಗ ಪ್ರಶ್ನೆ ಬರುತ್ತೆ ನಿಮ್ಗೆ, ಸರ್ ಹಾಗಾದ್ರೆ ವೆಜಿಟೇರಿಯನ್ಸ್ ಏನು ಮಾಡಬೇಕು? ಹೌದು ಅಲ್ವಾ. ಸೊ ಇದೆ, ವೆಜಿಟೇರಿಯನ್ಸು ಕೂಡ ಕ್ವಾಲಿಟಿ A ಕ್ಲಾಸ್ ಪ್ರೋಟೀನ್ ತಗೊಳ್ಳೋದಕ್ಕೆ ಅವಕಾಶಗಳಿದೆ. ಐಟಮ್ಗಳು ಯಾವ್ದು ನೀವು ಹೇಳ್ಬೇಕೀಗ. ಕನ್ಸಲ್ಟೇಷನ್ ತೊಗೊಂಡ್ರೆ ಡೀಟೇಲಾಗಿ ಕೊಡ್ತೀವಿ. ಆ ಥರ ಅದ್ರ ಒಂದು ಹೇಳ್ತೀನಿ ನಿಮಗೆ. ಓಕೆ. ವೆಜಿಟೇರಿಯನ್ಸ್ಗೆ ಪನ್ನೀರ್ ತುಂಬ ಒಳ್ಳೆಯದು. ಓಕೆ. ಪನ್ನೀರ್, ಈಗ ಪನ್ನೀರಲ್ಲೂ 2 ಥರ ಬರ್ತಾ ಇದೆ. ನಮ್ಮಲ್ಲಿ ಹಿಂಗೆ ಅಂದರೆ ಫ್ಯಾಟ್ನ ವಿಲನ್ ಮಾಡಿಬಿಟ್ಟಿದ್ದಾರೆ. ಲೋ ಕಾರ್ಬಲ್ಲಿ ಫ್ಯಾಟ್ ಹೀರೋ, ಆಪ್ತ ಮಿತ್ರ ಅವನು, ವಿಲನ್ ಮಾಡಿಬಿಟ್ಟಿದ್ರೆ ಲೋ ಫ್ಯಾಟ್ ಪನ್ನೀರ್ ಅಂತ ಅಂತಾರೆ. ಬೇಡ, ಫುಲ್ ಫ್ಯಾಟ್ ಪನ್ನೀರೇ ತಗೊಳ್ಳಿ. ಮೊಸರು, ನಾವು ಮೊಸರನ್ನ ಸ್ವಲ್ಪ ಚೇಂಜಸ್ ಮಾಡಿ ಬಳಸೋದ್ರಿಂದ ಕ್ವಾಲಿಟಿ A ಕ್ಲಾಸ್ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ಬಟ್ ಅದು ಏನು ಮಾಡಬೇಕು ಅನ್ನೋದನ್ನ ನಾವು ಹೇಳ್ತೀವಿ, ಕನ್ಸಲ್ಟೇಷನ್ಸಲ್ಲಿ ಹೇಳ್ತೀವಿ ನಾವು. ಶುಕ್ರವಾರ ಎಪಿಸೋಡ್ ಮುಂದೆ, ಮತ್ತೆ ಸೋಮವಾರ ಮುಂದುವರಿಯೋದು, ಮುಂದಿನ ಕಂತಿನಲ್ಲಿ ಹೇಳ್ತೀವಿ. ನಂಗೆ ನೀವು ಮುಂದುವರಿಯೋದು ಅಂತ ಆಗ್ತಾ ಇದ್ದೀರಾ. ಇದೆ, ಬಟರ್ ಇದೆ, ಚೀಸ್ ಇದೆ. ಬಟ್ ಇದೆಲ್ಲ ಯಾಕೆ ಬಟರು ಚೀಸ್ ಯಾಕೆ ಮುಟ್ಟಲ್ಲ ಅಂದರೆ ಫಿಯರ್ ಆಫ್ ಫ್ಯಾಟ್. ಹೌದು ಸರ್, ಫ್ಯಾಟ್ ತಿಂದರೆ ಹಾರ್ಟ್ ಇಶ್ಯೂ ಬಂದ್ಬಿಡುತ್ತೆ, ಫ್ಯಾಟ್ ತಿಂದರೆ ಕೊಲೆಸ್ಟ್ರಾಲ್ ಆಗಿಬಿಡುತ್ತೆ. ಖಂಡಿತ ಇಲ್ಲ. 100% ಖಂಡಿತ ಇಲ್ಲವೇ ಇಲ್ಲ. ಸೊ ಹಾಗಾದ್ರೆ ಯಾಕೆ ಸರ್ ಇದು ಫ್ಯಾಟ್ ಬಗ್ಗೆ ಇಷ್ಟೊಂದು ಯಾಕೆ ಅವ್ರನ್ನ ಯಾಕೆ ಈ ಥರ ವಿಲ್ಲನ್ ಮಾಡಿ ಇಟ್ಟಿದ್ದಾರೆ? ಫುಡ್ ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ ಬೆಳಿಬೇಕಲ್ಲ. ಫುಡ್ ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ ಬೆಳಿಬೇಕಂದ್ರೆ ನಿಮ್ಮ ಆರೋಗ್ಯವಾಗಿರೋಂಥ ಆಹಾರ ತಿನ್ನಕ್ಕೆ ಬಿಡ್ತಾರಾ? ಅಷ್ಟು ದೂರಕ್ಕೆ ಹೋಗೋದು ಬೇಡ, ನಾವು ಇರೋದನ್ನ ಹೇಳ್ತಾ ಇದ್ದೀನಿ. ಓಕೆ. ನೀವು ಯಾವ ಈಗ ಫುಡ್ ಕಂಪ್ನೀಸ್ ಅವ್ರು ಫುಡ್ ತಯಾರಿಸ್ತಾರಲ್ಲ, ಯಾವ ಪ್ಯಾಕೆಟ್ ಮೇಲೆ ನಿಮಗೆ ಲೆಸ್ ಕಾರ್ಬೋಹೈಡ್ರೇಟ್ಸ್ ಇಟ್ಕೊಂಡು ಆಹಾರ ಪಟ್ನ ತಯಾರಿಸ್ತಾರೆ ಹೇಳ್ಬಿಡ್ರಿ ನೋಡೋಣ. ಯಾಕೆ ಮಾಡಲ್ಲ ಅವರು? ನಿಮ್ಮ ಆರೋಗ್ಯ ಚೆನ್ನಾಗಿರೋ ಅವ್ರಿಗೇನು ಲಾಭ ಇದೆ? ಇಲ್ವಲ್ಲ. ಫಾರ್ಮಾ ಕಂಪ್ನೀಸ್ ನಡೆಸ್ತಾ ಇರೋರು ಬೆಳೀತಾ ಇದ್ದಾರೆ, ಫುಡ್ ಪ್ರಾಡಕ್ಟ್ಸ್ ಮಾಡ್ತಾ ಇರೋ ಕಂಪ್ನಿಯವ್ರು ಬೆಳೀತಾ ಇದ್ದಾರೆ. ಅದು ತಿಂದ್ಬಿಟ್ಟು ನಾವೇನಾಗ್ತಾ ಇದ್ದೀವಿ? ನಿಜ, ಆರೋಗ್ಯ ಹಾಳು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಆ ಲೇಬಲ್ ಓದೋದಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಮುಂದ್ಗಡೆ ಕಲರ್ ಇದೆ ಸರ್, ಅಟ್ರಾಕ್ಷನ್ ಆಗುತ್ತೆ, ಅದೆಲ್ಲ ಮುಖ್ಯ. ತಿರುಗಿಸಿ ಹಿಂದ್ಗಡೆ ಓದಿ. ಆ ಲೇಬಲ್ಲು ಎಷ್ಟು ನಿಜ ಯಾರಿಗೆ ಗೊತ್ತು ಸರ್ ಅದು? ಅದು ಬೇರೆ ಇದೆ. 100% ನಿಜ ಇದೆ ಇಲ್ಲೋ ಗೊತ್ತಿಲ್ಲ. ಅಂಶಗಳು ನೋಡ್ಬೋದು ಏನೇನಿದೆ ಅಂತ. ಅತಿಯಾದ ಕಾರ್ಬೋಹೈಡ್ರೇಟ್ ಇತ್ತಾ? ಈಗ ಅದು ಹೇಳ್ತೀನಿ, ಕಾರ್ಬೋಹೈಡ್ರೇಟ್ಗೆ ಅವ್ರು ಹೇಳ್ತಾರೆ 0 ಶುಗರ್ ಅಂತ ಹಾಕಿರ್ತಾರೆ, ಕೆಳಗಡೆ ಕಾರ್ನ್ ಸಿರಪ್ ಅಂತ ಹಾಕಿರ್ತಾರೆ. ನಾವೇನು ಮಾಡ್ತೀವಿ, ಮೇಲೆ 0 ಶುಗರ್ ಇದೆಯಪ್ಪ ಇದು ತೊಗೊಂಡ್ಬಿಡ್ಬೋದು. ಪೂರ್ತಿ ಓದಿ ಹಾಕಿದಾರಲ್ಲಿ ಅಂತ. 0 ಶುಗರ್ ಅಂತ ಹಾಕಿದ್ದಾನೆ ಅವನು, ಬಟ್ ಇಲ್ಲಿ ಮಲ್ಟ್ರೋಡೆಕ್ಸ್ಟ್ರೋಸು ಇಲ್ಲ ಕಾರ್ನ್ ಸಿರಪ್ಪು, ಆ ಶುಗರ್ಗೆ ಒಂದು 65 ಹೆಸರುಗಳಿದ್ದಾವೆ, ಅದೆಲ್ಲ ಹಾಕಿರ್ತಾರೆ. ಅದೇ ಬೇರೆ ಯಾವುದೋ ಡಬಲ್ ಆ್ಯಕ್ಟಿಂಗ್, ಟ್ರಿಬಲ್ ಆ್ಯಕ್ಟಿಂಗ್ ಅಲ್ಲ. ಹಂಗೆ ನಿಮ್ಗೆ ಟ್ರೇಲರೇ ಒಂದು, ಮೇನ್ ಪಿಕ್ಚರೇ ಒಂದು, ಆ ಥರ ಇದು. ಹೌದು ನಿಜ. ಓಕೆ. ಸೊ ಈಗ ಒಂದು ವೆಜಿಟೇರಿಯನ್ ನಾನೊಂದು ಮೀಲ್ ಮಾಡ್ಕೋಬೇಕು ಅನ್ನೋ ಥರ ಇದ್ರೆ, ಒಂದು ಚಿಕ್ಕ ಕಪ್ಪಷ್ಟು ರೈಸ್ ನೀವು ತಿನ್ನೋದ್ರಿಂದ ಖಂಡಿತ ಏನು ತೊಂದರೆ ಇಲ್ಲ. ಆಯ್ತಾ? ಒಂದೇ ಒಂದು ಸ್ಯಾಂಪಲ್ ಮೀಲ್ ಇವಾಗ ಹೇಳ್ತೀನಿ. ಯಾರ್ಯಾರು ಕೇಳಿಸ್ಕೊತಾ ಇದ್ದಾರೆ, ನಮ್ಮ ಕರ್ನಾಟಕದ ಮಹಾಜನತೆ ಯಾರ್ಯಾರು ಕೇಳಿಸ್ಕೊತಾ ಇದ್ದಾರೆ, ಕನ್ನಡ ಅಭಿಮಾನಿಗಳು ಯಾರ್ಯಾರು ಕೇಳಿಸ್ಕೊತಾ ಇದ್ದಾರೆ, ಅವ್ರು ಫಾಲೋ ಮಾಡ್ಕೋಬೋದು. ಒಂದು ಚಿಕ್ಕ ಕಪ್ಪಲ್ಲಿ ರೈಸ್ ತೊಗೊಳ್ಳಿ, ಅದಕ್ಕೊಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ, ವರ್ಜಿನ್ ಕೋಕೋನಟ್ ಆಯಿಲ್, ಇಲ್ಲ ಅಂದರೆ ತುಪ್ಪ ಹಾಕಿ,
ಇಲ್ಲ ಅಂದರೆ ಬೆಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ, ಅದನ್ನ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಅದಕ್ಕೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ, ಓಕೆ. ಕೊಬ್ಬರಿ ಒಂದಷ್ಟು ತುರಿದ್ಬಿಟ್ಟು ಹಾಕಿ, ಚಿತ್ರಾನ್ನ ಥರ ಆಯಿತಾ, ತಿನ್ನಿ. ತಿಂದುಬಿಟ್ಟು 2 ಗಂಟೆಗಳ ನಂತರ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿ. ಊಟಕ್ಕೂ ಮುಂಚೆ, ಊಟ ಆದಮೇಲೆ ಚೆಕ್ ಮಾಡಿ. ಕಡಿಮೆ ಆಗಿಲ್ಲ ಅಂದರೆ ನನ್ನ ಕೇಳಿ. ಹೌದಾ? ಓ, ಚೆನ್ನಾಗಿದೆ. ಫ್ಯಾಟು ಬಂತಾ, ಪ್ರೋಟೀನ್ ಬಂತಾ, ಕಾರ್ಬ್ಸು ಇತ್ತಾ. ಕಾರ್ಬ್ಸ್ ಏನಿದ್ರೆ ನಮ್ಮ ನಾಲ್ಗೆ ಖುಷಿಗಿರ್ಬೇಕಷ್ಟೆ. ಮನೋರಂಜನೆಗಾಗಿ ಕಾರ್ಬೋಹೈಡ್ರೇಟ್ಸ್. ಬಟ್ ಈಗ ಒಂದು ಮುಷ್ಟಿ ಅಷ್ಟು ಅಥವಾ ವಾಟ್ ಎವರ್ ಒಂದು ಕಪ್ ಅಷ್ಟು ರೈಸ್ ತಿಂದರೆ ಹೊಟ್ಟೆ ತುಂಬುತ್ತಾ? ಇದು ಇಂಪಾರ್ಟೆಂಟ್ ಕ್ವೆಶನ್. ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಹೊಟ್ಟೆ ತುಂಬಿಸೋದೇ ಇಲ್ಲ. ನೀವು ಗಮನಿಸಿ, ನಾವೊಂದು ಮದುವೆ ಮನೆಗೆ ಫಂಕ್ಷನ್ ರಿಸೆಪ್ಷನ್ಗೆ ನಾವು ಹೋಗ್ತೀವಿ, ಓಕೆ ಆಯಿತಾ. ತರಕಾರಿ ಎಲ್ಲ ಬಂತು, ಒಂದು ಹೋಳಿಗೆ ಬಂತು, ಪಲಾವ್ ಬಂತು, ಆಮೇಲೆ ರೈಸ್, ಸಾಂಬಾರಿಗೆ ರೈಸ್, ಆಮೇಲೆ ರಸಕ್ಕೆ ರೈಸ್, ಆಮೇಲೆ ಕರ್ಡ್ಗೆ ರೈಸ್. ಇಷ್ಟೆಲ್ಲ ರೈಸ್ ತಿನ್ಬೋದು. ಅಷ್ಟೇ ಮಟ್ಟಕ್ಕೆ ಪ್ರೋಟೀನ್ ತಿನ್ನೋಕ್ಕಾಗತ್ತೆ ನೋಡಿ ನಮ್ಮ ಕೈಲಿ? ಆಗಲ್ಲ. ಸೊ ಕಾರ್ಬೋಹೈಡ್ರೇಟ್ಸು ಎಷ್ಟು ಟ್ರಿಕ್ ಮಾಡುತ್ತೆ ನಮ್ಮ ತಲೆಗೆ ಅಂದರೆ, ನೀನು ತಿಂದಷ್ಟು ಇನ್ನೂ ಬೇಕು 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 ಅನ್ಸುತ್ತೆ. ಇದನ್ನ ನಾವು ವೈಜ್ಞಾನಿಕವಾಗಿ ಕಾರ್ಬ್ ಅಡಿಕ್ಷನ್ ಅಂತೀವಿ. ಕಾರ್ಬ್ ಅಡಿಕ್ಷನ್ ಅಂದರೆ ಕಾರ್ಬೋಹೈಡ್ರೇಟ್ಗಳನ್ನ ತಿನ್ನೋದು ಒಂದು ಚಟ ಇದ್ದಂಗೆ. ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ಅಷ್ಟೆಲ್ಲ ತಿಂತೀರಾ, ಆಚೆ ಬಂದಮೇಲೆ ಒಂದು ಬಾಳೆಹಣ್ಣು ತಿಂತೀರಾ, ಸೇರಿಸುತ್ತೆ ಕಾರ್ಬೋಹೈಡ್ರೇಟ್ಸ್ ಇನ್ನೊಂದು ಸ್ವಲ್ಪ. ಸೊ ಇದು ಟ್ರಿಕ್. ಕಾರ್ಬೋಹೈಡ್ರೇಟ್ಸ್ ನಮ್ಮ ಬ್ರೈನ್ ಮೇಲೆ ಮಾಡೋವಂಥ ಟ್ರಿಕ್ ಇದು. ಆಮೇಲೆ ಇನ್ನೊಂದು, ನೀವು ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರೋ ಕಾರ್ಬೋಹೈಡ್ರೇಟ್ಸ್ ತಿನ್ಬಿಡಿ, ಚೆನ್ನಾಗಿ ತಿನ್ನಿ. ಕಾರ್ಬೋಹೈಡ್ರೇಟ್ಸ್ ಹೊಟ್ಟೆ ತುಂಬ ತಿನ್ಬಿಡಿ. 2 ಅವರ್ ನಿಮ್ಗೆ ನಿದ್ದೆ ಬರೋ ಥರ ಆಗುತ್ತಾ ಆಗಲ್ವ ಹೇಳಿ? 2 ಅವರ್ ಎಲ್ಲಿ ಸರ್, ತಿಂದ ತಕ್ಷಣ ಅವಾಗಲೇ ಕೂತಿದ್ದಾಗಲೇ ಅದೊಂದು ರೀಲ್ಸ್ ಇದೆಯಲ್ಲ, ಆ ರೀಲ್ಸ್ ಅಲ್ಲಿ ಹೇಳ್ತಾರ, ತಮ್ಮ ಕಾರ್ಯಕ್ರಮ ಮಧ್ಯಾಹ್ನ ಭೋಜನ, ನಂತರ ಶಯನ, ಸಾಯಂಕಾಲ ಊಟವಿಲ್ಲ, ಊಟದಷ್ಟೇ ಫಲಹಾರ, ರಾತ್ರಿ ಎಚ್ಚರ ಆದರೆ ಒಂದು ಚೊಂಬು ಕ್ಷೀರ, ಹಿಂಗೆ ಓಡುತ್ತದೆ ಮ್ಯಾಟ್ರು. ಸೊ ಅತಿಯಾದ ಕಾರ್ಬೋಹೈಡ್ರೇಟ್ ಸೇವನೆ ಮಾಡೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಎನರ್ಜಿ ಬಂದಂಗೆ ಆಗುತ್ತೆ. ಅದು ಹೆಂಗೆ ಅಂದರೆ, ಇವಾಗ ಯಾನಂದ್ ಸೂಪರ್ ಕಂಡ್ರೆ ನೀವು ಏನ್ರಿ ಸಕ್ಕತ್ರಿ ನೀವು ಅಂತ ತೆಂಗಿನ ಮರ ಹಚ್ಬಿಡೋದು, ಹೌದು, ಅಲ್ಲಿಂದ ಬೀಳ್ಸ್ಬಿಡೋದು. ಕಾರ್ಬೋಹೈಡ್ರೇಟ್ ಇದೇ ಮಾಡೋದು ನಮಗೆ. ತಿಂದ ತಕ್ಷಣ ಒಳ್ಳೆ ಎನರ್ಜಿ ಬಂದಂಗೆ ಬರುತ್ತೆ. ಎಷ್ಟು ವೇಗವಾಗಿ ಎನರ್ಜಿ ನಿಂಗೆ ಎತ್ತುತ್ತೋ ಅಷ್ಟೇ ಬೀಳ್ಸ್ಬಿಡುತ್ತೆ. ಸೊ ವಿತಿನ್ 2 ಅವರ್ಸ್ ಬಿದ್ದೋಗುತ್ತೆ ಅದು. ಸೊ ಅವಾಗ ಏನು ಮಾಡ್ತೀರಾ? ಮತ್ತೆ ಏನೋ ತಿನ್ನಬೇಕು ಅಂತ ಅನ್ಸುತ್ತೆ. ಕರೆಕ್ಟ್. ಮತ್ತೆ ಏನೋ ತಿಂತೀರಾ, ಮತ್ತೆ ಏನಾಯಿತು, ಮತ್ತೆ ಮೇಲೆ ಹೋಯ್ತಾ. ಸೊ ಇದೊಂಥರ ರೋಲರ್ ಕೋಸ್ಟರ್ ಇದ್ದಂಗೆ. ಸೊ ಇದು ಆಗಬಾರ್ದು. ಓಕೆ 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 ಓಕೆ. ಸೊ ಇದ್ರ ಹಿಂದೆ ಏನಾಗ್ತಾ ಇರುತ್ತೆ ಅಂದರೆ, ನಾವೇನೇ ತಿಂದರೂ ಕೂಡ ಅದನ್ನು ಡೈಜೆಸ್ಟ್ ಮಾಡೋದಕ್ಕೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಬಾಡಿ. ಸೊ ನೀವು ಕಾರ್ಬೋಹೈಡ್ರೇಟ್ಸ್ ತಿಂದ ತಕ್ಷಣ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಫ್ಯಾಟ್ ತಿಂದಾಗ ಇನ್ಸುಲಿನ್ ಅತಿ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವು 2 ಒಂದು ಸಲ ತಿಂತಾನೆ ಇದ್ರೆ ಇನ್ಸುಲಿನ್ ಬರ್ತಾನೆ ಇರುತ್ತೆ. ಹೊಟ್ಟೆ ತುಂಬೋದು ಹೆಂಗೆ ಸರ್? ಮ್ಯಾಟ್ರ್ ಅದೇಳಿ. ಹೊಟ್ಟೆ ತುಂಬೋದಕ್ಕೇನೆ ಫ್ಯಾಟ್ ಅಂಶ ಜಾಸ್ತಿ ಮಾಡ್ಕೊಳ್ಳಿ, ಪ್ರೋಟೀನ್ ಅಂಶ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. 20-20-60 ಅಂತ ಏನು ಹೇಳ್ತಿದ್ದೀರಲ್ಲ, ಇದನ್ನು ಫಾಲೋ ಮಾಡಿದ್ರೆ ಆರಾಮ್ಸೆ ಈಸಿಯಾಗಿ ಮಾಡ್ಬೋದು ಸರ್. ಈಗ ನಾನು ಸುಮ್ಮನೆ ಲೋಕಾರೂಢಿಯಾಗಿ ಹೇಳ್ತೀನಿ, ನಾವು ಕುಂಬಾರಂಗ್ ವರ್ಷ ದೊಣ್ಣೆಂಗೆ ನಿಮಿಷ ಅಂತ ಒಂದು ಗಾದೆ ಮಾತಿದೆ. ಕಷ್ಟಪಟ್ಟು ಆತ ಮಡಕೆ ಮಾಡಿದ್ನಂತ ಪಾಪ ಯಾರೋ ಡಮ್ ಅಂತ ಒಂದ್ಸಲ ಹೊಡೆದಾಕಿದ್ರು ಅಂತ. ನಾವು ಒಂದು ವಾರ ಪೂರ್ತಿ ಮಾಡೋ ಡಯೆಟ್ಟು ವಾರದ ಕೊನೆಯಲ್ಲಿ ಯಾವ್ದಾದ್ರು ಒಂದು ಪೂಜೆ ಫಂಕ್ಷನ್ಗೆ ಹೋದರೆ ಅಲ್ಲಿ ಮುಗೀತು ಕತೆ. ಈಗ ಬಾಳೆ ಎಲೆ ಊಟಕ್ಕೆ ಬರೋಣ ಸರ್. ಬಾಳೆ ಎಲೆ ಫಂಕ್ಷನ್ ಊಟಕ್ಕೆ ಕೂತು ಹೆಂಗೆ ತಿನ್ಬೇಕು ನಾನು ಇವಾಗ? ನಾನೊಂದು ಟ್ರಿಕ್ ಇಟ್ಕೊಂಡಿದ್ದೀನಿ. ಅದೇನು ಟ್ರಿಕ್ಕು ಅಂತಂದರೆ, ಯಾರೇನೋ ಬಡ್ಸಕ್ಕೆ ಬಂದಾಗ ಇದು ಬೇಡ ಅದು ಬೇಡ ಅಂತ ಹೇಳಲೇಬಾರ್ದು. ಬೇಡ ಅಂದ್ರೇ ಅವ್ರದ್ದು ರಗಳೆ 2 ಹಾಕ್ಬಿಡ್ತಾರೆ. ಬೇಡ ಅಂದ್ರೇ ಇಲ್ಲ, ಅಲ್ಲೇ ಒಂದು ಕಮೆಂಟ್ ಬಂದ್ಬಿಡುತ್ತೆ, ಪಾಯಸ ಬೇಡ, ಶುಗರಾ, ಓ ಒಬ್ಬಟ್ಟು ಬೇಡ, ಶುಗರಾ, ಇನ್ನೊಂದು ಬೇಡ. ನಾವು ಈ ಥರ ಪ್ಲ್ಯಾನ್ ಆಗಿ ತಿಂತಾಯಿದ್ದೆ ಅಂತ ಅರ್ಥ ಆಗಲ್ಲ. ಅದಕ್ಕೆ ನಾನು ಇವಾಗ ಏನು ಅಂತಂದರೆ, ನನ್ನ ಮೊದಲೊಂದು ಮನಸ್ಸಲ್ಲಿ ಗಿಲ್ಟ್ ಇತ್ತು ಸರ್, ಹಾಕ್ಸ್ಕೊಂಡು ತಿಂದಿಲ್ಲ ಅಂದ್ರೆ ಹಿಂಗೆ ಬಿಡಬಾರ್ದು, ಅನ್ನ ಬ್ರಹ್ಮ ಹಿಂಗೆಲ್ಲ ಓಡ್ತಾ. ನೆಕ್ಸ್ಟ್ ಅದರಿಂದ ನೆಕ್ಸ್ಟ್ ಲೆವೆಲ್ಗೆ ಬಂದೆ. ಯಾರು ಬಡಿಸೋರ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ, ಅಣ್ಣ ಬೇಡ ಅಣ್ಣ, ನಾನು ತಿನ್ನೋಣ ಅಣ್ಣ, ವೇಸ್ಟ್ ಮಾಡ್ತೀನಿ ಅಣ್ಣ, ಬೇಡ. ಅದನ್ನೂ ಮೀರಿದೆ. ಇವಾಗ ನಾನು ಏನು ಫಿಕ್ಸ್ ಆಗಿದ್ದೀನಿ ಗೊತ್ತಾ? ಮೌನಂ ಕಲಹಂ ನಾಸ್ತಿ. ಸೈಲೆಂಟಾಗಿರೋದು ಏನೂ ತೊಂದರೆ ಇಲ್ಲ. ಹಾಕು, ನೀನು ಹಾಕ್ತಿ ಹಾಕು, ಅದು ಹಾಕ್ತಿ ಹಾಕು, ಎಲ್ಲ ಹಾಕು, ನಾನು ತಿನ್ನೋದು. ಇದು ಪಾಯಿಂಟ್. ಹ್ಞೂ ಸರ್, ಇದೇ ಪಾಯಿಂಟ್. ಈಗ ಓಕೆ, ನಾನು ದೇವ್ರಿಗಾದ್ರೆ ಒಂದು ಹೇಳ್ಬಿಟ್ಟಿದ್ದೀನಿ,
ನೋಡಪ್ಪ ಈಗ ನಂದು ಕರ್ಮಕ್ಕೆ ಹಾಕ್ಬೇಡ ಇಷ್ಟು ವೇಸ್ಟ್ ಮಾಡಿದೆ ಅಂತ. ಪ್ರಪಂಚದಲ್ಲಿ ಯಾವುದೂ ವೇಸ್ಟ್ ಅಲ್ಲ ಅನ್ಕೋತೀನಿ ನಾನು. ಹೆಂಗೆ ಕಡೆ ಪಕ್ಷ ಈಗ ಯಾವುದೋ ಒಂದು ಎಮ್ಮ ಎಲೆ ತೊಗೊಂಡು ಪಾಪ ಎಲ್ಲೋ ತೊಟ್ಟಿಗೆ ಬಿಸಾಕ್ತಾರೆ, ಭೂಮಿಗೆ ಹೋಗುತ್ತೆ, ಯಾವುದೋ ಹುಳ ಪಳಗಳೆಲ್ಲ ತಿನ್ಕೊಳ್ಳುತ್ತೆ, ಹೆಂಗೋ ರೀಸೈಕಲ್ಗೆ ಆ್ಯಡ್ ಆಗುತ್ತೆ ಸರ್. ಇಲ್ಲಾಂದ್ರೆ ಆ ಭೂಮಿಲಿರೋ ಆ ಬ್ಯಾಕ್ಟೀರಿಯಾಗಳಿಗೆ ಊಟ ಹಾಕೋನು ಯಾರು? ಹೌದು. ಅದಕ್ಕೆ ನಾನು ಊಟ ಮಾಡೋಲ್ಲೇ ಡೀಲ್ ಆಗಿರ್ತೀನಿ, ಆಚೆ ಕಡೆ ತೊಟ್ಟಿ ನೋಡ್ಕೊಂಡು ಎಲ್ಲ ನಮಸ್ಕಾರ ಮಾಡಿರ್ತೀನಿ, ನೀನು ನಾನೇ ಊಟ ಹಾಕೋದು ಇವತ್ತು. ಸೊ ಇಲ್ಲೇನು ಎಕ್ಸ್ಟ್ರಾ ಹಾಕ್ರೆ ನಾನು ಕೇಳೋದೇ ಇಲ್ಲ, ಹಾಕಿ ಕೆಲವೊಂದೆಲ್ಲ ಎಕ್ಸ್ಟ್ರಾ ಹಪ್ಪಳ ಇಟ್ಕೊಂಡಿರ್ತೀನಿ, ಹಪ್ಪಳದಲ್ಲೆಲ್ಲ ಮುಚ್ಚಿಟ್ಬಿಟ್ಟಿರ್ತೀನಿ, ಅದ್ರಡಿ ತಳ್ಬಿಟ್ಟಿರ್ತೀನಿ ಎಲ್ಲ, ಮೈಸೂರು ಪಾಕು ಲಾಡು ಗೀಡು. ಬೇಡ ಅಂದರೆ ಬಡಿಸ್ತಾರಲ್ಲ ಸರ್. ಹೌದು. ತುಂಬ ಕೆಲವರು ಸೆನ್ಸಿಬಲ್ ಆಗಿರೋರು ಕರೆಕ್ಟಾಗಿ ಬಡಿಸ್ತಾರೆ. ಬೇಡ ಅಂದ ತಕ್ಷಣ ಹೌದಾ ಸರ್ ಓಕೆ ತೊಂದರೆ ಇಲ್ಲ. ಇನ್ನು ಕೆಲವು ಕಡೆ ನಮ್ಗೆ ಆಗೋದೇ ಇಲ್ಲ, ಅವ್ರಿಗೆ ಎಲೆ ತುಂಬಿಸ್ದೆ ಅವ್ರಿಗೆ ಮಹಿಮೇನೇ ಇಲ್ಲ. ಸೊ ಇವಾಗ ಹೇಳಿ ಸರ್, ನಾನು ಈಗ ಬಾಳೆ ಎಲೆ ಊಟಕ್ಕೆ ಕೂತಿದ್ದೀನಿ. ಈಗ ನೀವು ಹೇಳಿದ್ರ ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರೆ, ನನಗೆ ಏನು ಬೇಕೋ ನಾನು ಅದೇ ತಿನ್ನೋದು, ಅಷ್ಟೇ ಮಾಡೋದು ನನಗೆ. ಇದನ್ನೇ ನಾವು ಅವೇರ್ನೆಸ್ ಅಂತ ಹೇಳೋದು. ಸೂಪರ್ ಡೀಲ್ ಇದು. ಈ ಅವೇರ್ನೆಸ್ ನಿಮ್ಗೆ ಎಲ್ಲಿಂದ ಬರುತ್ತೆ? ಈಗ ಅದೇ ಇಷ್ಟು ವರ್ಷ ಆಗಿರೋ R&D ಬಂದಿದ್ದು ನನಗೆ, ಆಯ್ತಾ? ಅದಕ್ಕೆ ಎಲ್ಲಾರ್ಗು ಪ್ರತಿಯೊಬ್ರು ಲೋ ಕಾರ್ಬ್ ನ್ಯೂಟ್ರಿಷನ್ ಕೋರ್ಸ್ ನೀವು ಮಾಡಿದಾಗ ನಮ್ಮಲ್ಲಿ ಗೊತ್ತಾಗತ್ತೆ. ಈಗ ನಾವು ಮದುವೆಗಳಿಗೆ ಹೋಗ್ತೀವಿ, ನೀವು ಕೇಳೋದು ಸರ್ ನಿಮ್ಮ ಮದುವೆಗಳಿಗೆ ಹೋಗಲ್ಲ ಸರ್? ಹೋಗ್ತೀವಿ. ನೀವು ಸಕ್ಕರೆ ಹಾಕೊಂಡು ಶುಗರ್ ಕಾಫಿನ ಕುಡಿಯಲ್ಲ, ಕುಡಿತೀವಿ. ನೀವು ಕಾರ್ಬೋಹೈಡ್ರೇಟ್ಸ್ ತಿಂತೀವಿ, ದೋಸೆ ತಿಂತೀವಿ, ಓಕೆ. ಬಟ್ ಹೆಂಗೆ? ಅದಕ್ಕೊಂದು ಪದ್ಧತಿ ಇದೆ, ಅದಕ್ಕೊಂದು ಮಾಪನ ಮಾಡ್ಕೋಬೇಕು. ಸಿಂಪಲ್. ಮುಂದಿನ ಕಂತಲ್ಲ ಇವಾಗ ಹೇಳ್ತೀರಾ ಸರ್? ನೀವೆಲ್ಲ ಅಲ್ಲಿವರೆಗೂ ಹೊರಟು ಅದ್ಭುತ ಟ್ರಿಕ್ ಇದೆ. ಅದೇನು ಅಂದ್ರೆ ಒಂದು ಬ್ರೇಕ್ನ ನಂತರ ಹೇಳ್ಬಿಡೋಣ, ಅದ್ರಲ್ಲಿ ಏನಿಲ್ಲ, ಹೇಳಿ ಸರ್, ಹೇಳ್ಬಿಡೋಣ. ಈಗ ನೋಡಿ, ನಮ್ಮ ಆಹಾರ ಪದ್ಧತಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಬಿಟ್ಟಿರಲ್ಲ. ಈಗ ನಾನು ಒಂದು ಮದುವೆ ಊಟಕ್ಕೆ ಹೋಗ್ತಿದ್ದೀನಿ ಅಂದರೆ ನನಗೆ ಗೊತ್ತು ನಾನು ಎಷ್ಟು ಗಂಟೆಗೆ ಮದುವೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ. ಅದಕ್ಕೆ ಮುಂಚೆನೇ ನಾನು ಏನು ಮಾಡಿರ್ತೀನಿ, ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ ತೊಗೊಂಡು ತಿಂದ್ಬಿಟ್ಟು ಹೋಗಿರ್ತೀನಿ. ಯಾಕಂದ್ರೆ ಮುಂಚೆನೇ ಗೊತ್ತು ಮದುವೆಗೆ ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀನಿ ನಾನು. ಅವಾಗ ಆಲ್ರೆಡಿ ನಂಗೆ ಹೊಟ್ಟೆ ತುಂಬಿರುತ್ತಾ. ಅವಾಗ ಅಲ್ಲೋದ್ಮೇಲೆ ಆ ಎಲೆಯಲ್ಲಿ ನಮ್ಗೆ ಊಟ ಸಿಕ್ಕಿದ ಮೇಲೆ ಅಲ್ಲಿ ಏನು ತಿನ್ಬೇಕು ಅದು ನನ್ನ ಜವಾಬ್ದಾರಿ. ನನ್ನ ಆಹಾರಕ್ಕೆ ಏನು ತಿನ್ಬೇಕು ಅದು ನನ್ನ ಜವಾಬ್ದಾರಿ, ನನ್ನ ಆರೋಗ್ಯಕ್ಕೆ ನಾನು ಜವಾಬ್ದಾರಿ. ಸೊ ಕಾಳುಗಳು ಪಲ್ಯ ಒಂಚೂರು ಹಾಕಿರ್ತಾರೆ, ಅದೊಂಚೂರು ತಿಂತೀನಿ. ರೈಸ್ ಬಡಿಸ್ತಾರೆ, ಅದು ಇದೆಲ್ಲ ಬಡಿಸ್ತಾರೆ, ಅವ್ರಿಗೆ ಹೇಳ್ಬಾರ್ದು ಚೂರು. ಅದು ತಿಂದಾದ್ಮೇಲೆ, ತಿಂದು ಊಟ ಮುಗಿದು ಒಂದು 45-50 ನಿಮಿಷಗಳಾದಮೇಲೆ ವಾಕಿಂಗ್ ಮಾಡ್ತೀನಿ, ಇಲ್ಲ ಮೆಟ್ಲು ಹತ್ತೋದು ಇಳಿಯೋದು ಮಾಡ್ತೀನಿ. ಅಲ್ಲಿಗೆ ಆ ಕ್ಷಣಕ್ಕೆ ನಾನು ಏನು ತಿಂದಿರ್ತೀನಿ ಅದು ಬಳಕೆ ಆಯ್ತು. ಸೊ ಇದನ್ನೆಲ್ಲಾನು ನಾವು ತರಬೇತಿ ಕೊಡ್ತೀವಿ, ನಮ್ಮ ಕನ್ಸಲ್ಟೇಷನಲ್ಲೂ ತರಬೇತಿ ಕೊಡ್ತೀವಿ, ನಮ್ಮ ಕೋರ್ಸಲ್ಲಿ ಕೂಡ ತರಬೇತಿ ಕೊಡ್ತೀವಿ. ಓಕೆ. ಈಗ ಇದು ಚೆನ್ನಾಗಿದೆ ಮ್ಯಾಟ್ರು. ಇಲ್ಲಿ ವಿಷಯ ಏನು ಗೊತ್ತಾ, ಇವತ್ತು ಮದುವೆ ಮನೆ ಎಲ್ಲ ಆಚೆ ಊಟ ಅಂದರೆ ಮನೇಲಿ ಅಡುಗೆನೇ ಮಾಡಲ್ಲ. ಅವಾಗ ಹೆಂಗೆ ಇದನ್ನು ಮೇಂಟೈನ್, ಮನೆಯವ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡಬೇಕು. ವೇಸ್ಟ್ ಮಾಡಿಬಿಡ್ತೀರಾ ನೀವು, ಅಲ್ಲೂ ತಿನ್ನು, ಇಲ್ಲಿ ರಾತ್ರಿ ಇಲ್ಲಿ ಮಿಗುತ್ತೆ, ಹಿಂಗೆಲ್ಲ ಓಡುತ್ತೆ. ಅಂದರೆ ನಾನು ನಾರ್ಮಲ್ ಎಲ್ಲರ ಮನೇಲಿ ನಡೆಯೋದು ಹೇಳ್ತಾ ಇದ್ದೀನಿ ಸರ್. ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ, ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಯಾರೂ ಮಾಡೋದೇ ಇಲ್ಲ. ಸೊ ಈಗ ನೀವು ಹೇಳ್ತಾ ಇರೋದೇನು ಅಂದರೆ ಅವೇರ್ನೆಸ್ ನಾವು ಕಲ್ತ್ಕೊಂಡು ನಾವು ನಮ್ಮ ಡಯಟ್ ನಾವು ಫಾಲೋ ಮಾಡಲೇಬೇಕು. ಅಲ್ಲಿ ನಾಮಕವಾಸ್ತೆ ಹೋಗಿ ಊಟ ಮಾಡ್ಬಿಟ್ಟು ಬರಬೇಕು. ಇದ್ರ ಬದಲು ಒಂದು ಐಡಿಯಾ ಇದೆ ಸರ್, ನಾನು ಒಂದು ಐಡಿಯಾ ಹೇಳ್ತೀನಿ ನೋಡಿ. ಹೇಳಿ. 4 ಜನ ಬೌನ್ಸರ್ ಹಾಕೊಂಡು ಹೋಗ್ಬೇಕು, ಸೀದಾ ಮೇಲೆ ಹೋದ್ವಾ, ಊಟಕ್ಕಲ್ಲ ಸರ್, ವಿಶ್ ಮಾಡಿದ್ವಾ, ಕೆಳಗೆ ದಾರಿ ಬಿಡಿ ಕಾರ್ ಹತ್ಕೊಂಡು ಹೋಗ್ತಾರೆ. 4 ಜನ ಬೌನ್ಸರ್ಸು ಡಿ ಲೈಫ್ ಕಡೆಯಿಂದ ಕಳಿಸ್ಬೇಕು ನೀವು. ಅದೊಂದು ಪ್ಯಾಕೇಜ್ ಮಾಡ್ಬಿಡಿ ಸರ್. ನೆಕ್ಸ್ಟ್ ಅಲ್ಲ, ಆ 4 ಜನ ಬೋನ್ಸರ್ಸ್ ನಾವು ಹೆಂಗ್ ಕಳಿಸ್ತೀವಿ ಅಂದ್ರೆ ಸರ್ಟಿಫಿಕೇಶನ್, ಕನ್ಸಲ್ಟೇಷನ್, ಕಮ್ಯುನಿಟಿ, ಅಷ್ಟೇ. ಇನ್ನೊಬ್ರು ನೀವೇ, ಅಷ್ಟೇ. ಈ ವೆಲ್ಕಮ್ ಜ್ಯೂಸ್ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ, ಶುಗರ್ ಶೂಟ್ ಆಗೋದು ಒಳಗೆ ಬರ್ತಾ ಇದ್ದಂಗೆ. ಅಲ್ಲಿ ನಾವು ವೆಲ್ಕಮ್ ಅಷ್ಟೇ, ವೆಲ್ಕಮ್ಮು ಜ್ಯೂಸ್ ಅಲ್ಲೇ ಪಕ್ಕದಲ್ಲಿ ಇಟ್ಬಿಟ್ಟು ಹೋಗ್ತಾ ಇರೋದು. ಅಲ್ಲ, ಇನ್ನೊಂದೇನು ಗೊತ್ತಾ, ಈಗ ನೀವು ಒಂದು ಮಾತು ಹೇಳಿದ್ರಿ, ಈಗ ನಮ್ಮನೆಲ್ಲೂ ಹೇಳ್ತಿದ್ರು, ತಟ್ಟೆಯಲ್ಲಿ ಏನಾದ್ರು ಹಾಕೊಂಡ್ರೆ ಒಂದು ಕಾಳು ಬಿಡಂಗಿಲ್ಲ ಅಂತ. ಹೌದು ಹೌದು. ಅದಕ್ಕೇನು ಮರ್ಯಾದೆ ಕೊಡಬೇಕು ಅದನ್ನ ಕೊಡ್ತೀವಿ. ನನ್ನ ಆರೋಗ್ಯ, ನನ್ನ ಮೆಟಬಾಲಿಕ್ ಹೆಲ್ತ್, ನನ್ನ ಚಯಾಪಚಯ ಆರೋಗ್ಯ ಕಾಂಪ್ರಮೈಸ್ ಆಗೋಗಿದೆ ಅಂದಮೇಲೆ ನನಗೆ ಬೇರೆ ದಾರಿ ಏನಿದೆ ಹೇಳಿ, ಅಲ್ವಾ? ಸೊ ಇವಾಗಾದರೂ ನಾನು ನನ್ನ ಆರೋಗ್ಯಕ್ಕೆ ಜವಾಬ್ದಾರಿ ತಗೋಬೇಕು. ಹೌದು. ಸೊ ಬೆಸ್ಟ್ ಏನು ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಳ್ಳಿ. ಎಷ್ಟು ತೊಗೊಂಡಿದ್ದೀರಾ ಅದನ್ನು ಹೇಗೆ ನಿಭಾಯಿಸಬೇಕು, ದೈನಂದಿನ ಜೀವನದಲ್ಲಿ ಹೇಗೆ ನಿಭಾಯಿಸಬೇಕು ಅದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ತುಂಬ ಈಸಿ ಸರ್, ಮಾಡೋವರೆಗೂ ಕಷ್ಟ. ಹೌದು. ಅಭ್ಯಾಸ, ಈಗ ಅಭ್ಯಾಸ ಆಗೋದು ಹೆಂಗೆ, ಮಾಡ್ದೆ ತಾನೆ ಅಭ್ಯಾಸ ಆಗೋದು. ಹೌದು. ಈಗ ನಮ್ದು ಇದು ಅಣ್ಣವರು ಸಿನಿಮಾದಲ್ಲೇ ಬಂಗಾರದ ಮನುಷ್ಯದಲ್ಲಿಲ್ವಾ, ಆಗದು ಎಂದು ಕೈಲಾಗೋದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಅಷ್ಟೇ ಮಾಡಿದ್ರೆ ಬರುತ್ತೆ. ಇವಾಗ 5 ಜನ ಒಂದು ಫ್ರೆಂಡ್ಸ್ ಎಲ್ಲ, ಅವನಿಗೂ ಡಯಾಬಿಟಿಸ್ ಕಣ, ಅವನಿಗೂ ಡಯಾಬಿಟಿಸ್ ಕಣ,
ಬಿಡ ಎಲ್ರಿಗೂ ಇದೆ ಕಣ ಡಯಾಬಿಟಿಸ್. ಹ್ಞೂ ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ. ಹ್ಞೂ ಗ್ರೇಡ್ 2 ಫ್ಯಾಟಿ ಲಿವರ್ ಆಲ್ಸೋ ರಿವರ್ಸ್ ಮಾಡಿದ್ದೀವಿ. ವಾವ್ ಗ್ರೇಟ್ ಸರ್ ಅದು. PCOS ಸಾಕಷ್ಟು ವರ್ಷಗಳಿಂದ PCOS ಇರೋದು ರಿವರ್ಸ್ ಮಾಡಿದ್ವಿ. ಹ್ಞೂ 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 ಹಿಂಗೆ ರಿವರ್ಸ್ ಮಾಡಿದ್ವಿ ಓನ್ಲಿ ಥ್ರೂ D-Life ಪ್ರೋಟೋಕಾಲ್ 20-20-60 ಸಿಂಪಲ್. ಸೂಪರ್. ಸೊ ಮಾಡಿಕೊಂಡ್ರೆ ಅಭ್ಯಾಸ, ಅಭ್ಯಾಸ ಆದಮೇಲೆ ಸುಲಭ, ತುಂಬ ಈಸಿ. ಏನು ಕಷ್ಟಪಟ್ಟು ಅಡುಗೆಗಳು ಮಾಡ್ಕೋಬೇಕು ಆ ಥರ ಏನಿಲ್ಲ. ಮನೇಲಿ ಆಹಾರ ಪದ್ಧತಿಯಲ್ಲಿ ಹೆಂಗೆ ಮಾಡ್ಕೋಬೇಕು ಅಂತ ನಾವು ಟ್ರೈನಿಂಗ್ ಕೊಡ್ತೀವಿ. ಅದು ಮಾಡ್ಕೋಬೇಕು. ಅದಕ್ಕೆ ನಮ್ಗೇನಾಗಿದೆ, ನನ್ನ ಇದರ ಅದೇ ಒಂದು ನೋನ್ ಫೇಸ್ ಆಗಿ ಆಚೆ ಕಡೆ ಫಂಕ್ಷನ್ಗೆಲ್ಲ ಹೋದಾಗ ನಾನು ಅನುಭವಿಸೋ ಕಷ್ಟಗಳಿಂದ ಕೆಲವೊಂದಕ್ಕೆ ನಾನು ಹೋಗೋದೇ ಇಲ್ಲ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಸರ್, ನಮ್ಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಪರಿಸ್ಥಿತಿ ನಿಮಗೆ ಏನೂ ಮಾಡೋಕ್ಕಾಗಲ್ಲ. ದಟ್ ಈಸ್ ವೇರ್ ಅಲ್ಲೇನೆ ನಮ್ಮಂಥವ್ರ ಜೊತೆ ಕೆಲಸ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಹೆಂಗೆ ನಾನು ಅದನ್ನು ಮ್ಯಾನೇಜ್ ಮಾಡಲಿ, ಆ ಒಂದು ದಿನ ನಾನು ಹೆಂಗೆ ಮ್ಯಾನೇಜ್ ಮಾಡಲಿ, 100 ಗ್ರಾಮ್ ಕಾರ್ಬೋಹೈಡ್ರೇಟ್ ಮಿತಿ ದಾಟ್ತೀರ ಹೆಂಗೆ ಮ್ಯಾನೇಜ್ ಮಾಡಲಿ ನಾನು ಅಂತ. ಇದನ್ನ ಈಗ ಸಾಕಷ್ಟು ಜನ ಕ್ಲೈಂಟ್ಸ್ ನಮ್ಮಲ್ಲಿ ಬರೋರು ತುಂಬ ಟ್ರಾವೆಲ್ ಇರುತ್ತೆ. ನಾವು ಅವ್ರಿಗೂ ಹೇಳ್ತೀನಿ ಟ್ರಾವೆಲ್ ಮಾಡೋರು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕೊಬ್ಬರಿ ಇಷ್ಟನಾ? ನಂಗೆ ಇಷ್ಟ. ಮೊಸರು ಇಷ್ಟನಾ? ಇಷ್ಟ, ನಾನು ತಿಂತೀನಿ. ಪನ್ನೀರ್ ತಿಂತೀರಾ? ಇಷ್ಟ. ಪನ್ನೀರ್, ಚೀಸ್ ಇಷ್ಟನಾ? ಚೀಸು ಇಷ್ಟ ನನಗೆ. ಇನ್ನೇನು ಬೇಕು ಸರ್? ಇಲ್ಲೇ ಬಂತಲ್ಲ ಪ್ರೋಟೀನು ಫ್ಯಾಟ್. ಸೂಪರ್. ಇಲ್ಲ, ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ ಸರ್. ನನಗೆ ಮಿಲ್ಕ್ ಪ್ರಾಡಕ್ಟ್ಸ್ಗಳಲ್ಲಿ ಅಂತ ಬಂದಾಗ ನನಗೆ ಇವೆಲ್ಲ ಡೈರೆಕ್ಟ್ ನನಗೆ ಅಂದರೆ ಹಾಲು ಕೋಲ್ಡ್ ಮಿಲ್ಕ್ ಇಷ್ಟ ನನಗೆ. ಅದು ಕೋಲ್ಡ್ ಕುಡಿಬಾರ್ದು ಅಂತಾರೆ. ಅಂದರೆ ಅದನ್ನು ಹೇಳ್ಬೇಕು, ಫುಲ್ ಫ್ಯಾಟ್ ಮಿಲ್ಕ್ ತಗೊಳ್ಳಿ. ಫುಲ್ ಫ್ಯಾಟ್ ಮಿಲ್ಕ್ ತಗೋಬೇಕು. ಈಗ ಬರೋಂಥ ಪ್ಯಾಕ್ ಮಿಲ್ಕ್ ಎಲ್ಲ ಫ್ಯಾಟ್ ತೆಗೆದ್ಬಿಟ್ಟು ಕೊಡ್ತಾರೆ. ಫುಲ್ ಫ್ಯಾಟ್ ಮಿಲ್ಕ್. ಫುಲ್ ಫ್ಯಾಟ್ ಮಿಲ್ಕ್ ಸಾಕು. ಕೊಬ್ಬರಿ ತಿಂತೀರಾ? ಕಡಲೆ ಬೀಜ ತಿಂತೀರಾ? ಈಗ ಕೊಬ್ಬರಿ ಕಡಲೆ ಬೀಜ ನಮ್ಮಲ್ಲಿ ಎಲ್ಲರೂ ತಿಂತಾರೆ. ಬಡವರ ಬಾದಾಮಿ ಕಡಲೆಕಾಯಿ, ಬೆಣ್ಣೆ ತುಪ್ಪ ಸಾಕರ ಇಷ್ಟ ನನಗೆ. ನನಗೆ ಹಿಂಗೆ ಕೊಟ್ಬಿಟ್ರೆ ಫುಲ್ ಕೈಯಲ್ಲಿ ಇವಾಗ ನಾವು ಬೆಣ್ಣೆ ತುಪ್ಪ ಕೊಡೋ ಆಹಾರದಲ್ಲಿ ಫ್ಯಾಟಿ ಲಿವರ್ ಖಾಲಿ ಮಾಡಿಸ್ಬಿಡ್ತೀವಿ. ಹೌದಾ? ಚಾಲೆಂಜ್ ಇದ್ರೆ ಮಾಡಿ ನೋಡಿ. 3 ಮಂತ್ಸಲ್ಲಿ ರಿವರ್ಸ್ ಮಾಡಿಬಿಡ್ತೀವಿ. 95% ಆಫ್ ಕೇಸಸ್ ನಾವು 3 ಮಂತ್ಸಲ್ಲಿ ರಿವರ್ಸ್ ಆಗಿಬಿಡುತ್ತೆ. ಸೂಪರ್. ಈ ಡಯಾಬಿಟಿಸ್, PCOS ಎಲ್ಲ. ಇನ್ನು ಕೆಲವು ಕೇಸಸ್ಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ಬೋದು, 6 ಮಂತ್ಸ್ ಟೈಮ್ ಬೇಕಾಗ್ಬೋದು. ಇನ್ನು ಕೆಲವು ಕೇಸಸ್ಗೆ ಒಂದು 9 ಮಂತ್ಸ್ ಟೈಮ್ ಬೇಕಾಗ್ಬೋದು. ಬಟ್ ಬೇಸಿಕ್ ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸು, ಈ ಫ್ಯಾಟಿ ಲಿವರು, PCOS ಎಲ್ಲ 2-3 ಮಂತ್ಸಲ್ಲಿ ರಿವರ್ಸ್ ಆಗಿಬಿಡುತ್ತೆ. ಸೊ ಇದೇನು ಸರ್ ಅದು? ರಿವರ್ಸ್ ಆರ್ ರಿಪೀಟ್? ರಿವರ್ಸ್ ಆರ್ ರಿಫಂಡ್. ರಿವರ್ಸ್ ಆರ್ ರಿಫಂಡ್. ಈ ರೇಂಜಲ್ಲಿ ಇದ್ದೀರಾ ನೀವು? ಅಲ್ಲ, ಆ ರೇಂಜಲ್ಲಿ ಇದೀವಿ ಅಂದರೆ ನಮ್ಮ ಹತ್ರ ಅಷ್ಟು ಡೇಟಾ ಇದೆ. 2014 ಆ ಡೇಟಾ ನಮ್ಮ ಹತ್ರ ಇದೆ. ಸೂಪರ್. ಇವಾಗ ಸುಮಾರು ಜನ ರೀಲ್ಸ್ ನೋಡ್ತೀವಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಸುಮಾರು ಜನ ರೀಲ್ಸ್ ಮಾಡ್ತಾರೆ, ರಿವರ್ಸ್ ಬಗ್ಗೆ ಸುಮಾರು ಜನ ರೀಲ್ಸ್ ಮಾಡ್ತಾರೆ. ಡೇಟಾ ತೋರಿಸ್ಲಿ, ಎಷ್ಟು ಜನಕ್ಕೆ ರಿವರ್ಸ್ ಮಾಡಿದ್ಯಪ್ಪ ನೀನು, ಡೇಟಾ ತೋರಿಸು. ನಾನು 2014 ಡೇಟಾ ತೋರಿಸ್ತೀನಿ. ಸೊ ಇನ್ಯಾವ ಥರ ಬ್ರೇಕ್ಫಾಸ್ಟಲ್ಲಿ ಏನು ಚೇಂಜಸ್ ಮಾಡ್ಕೋಬೋದು ಸರ್? ಇದು ಊಟದಲ್ಲಾಯಿತು. ವೆರಿ ಬ್ರೇಕ್ಫಾಸ್ಟ್ ನಮ್ದಿರೋವೇ ಇಷ್ಟು: ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್, ದೋಸೆ, ಇಡ್ಲಿ. ನೋಡಿ, ಎಲ್ಲ ಕಾರ್ಬೋಹೈಡ್ರೇಟ್ ಬೇರೆ ಬೇರೆ ಅವತಾರ ಹೆಂಗಿದೆ. ಒಬ್ಬನೇ ವಿಷ್ಣು ದಶಾವತಾರ. ಅವನೇ, ಬೇರೆ ಏನೂ ಇಲ್ಲ. ಸುಮ್ಮನೆ ಬೇರೆ ಬೇರೆ ರೂಪದಲ್ಲಿ ಇದ್ದಾನೆ ಅಷ್ಟೇ. ಎಲ್ಲ ಕಾರ್ಬ್ಸೇ ಆಯಿತು ಸರ್. ಈಗ ಹಂಗಾರೆ ಬೆಳಗಾನ ಹೆಂಗೆ ಮಾಡೋಣ? ಒಂದು ಕೊಬ್ಬರಿ ತಿನ್ಕೊಂಡು ಬಾಯಿ ಕಡಲೆಕಾಯಿ ಹಾಕೊಂಡು ಹಿಂಗೆ ಕೂತ್ಕೊಳ್ಳೋದು ಬೆಳಗ್ಗೆ. ನೀವು ಒಂದು ಕೆಲಸ ಮಾಡಿ ಆನಂದ್ ಸರ್, ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳ್ಳಿ. ನೀವು ಮುಂದಿನ ಕಾರ್ಯಕ್ರಮ ಮತ್ತೆ ಎಲ್ಲದನ್ನು ಇಲ್ಲಿ ಹೇಳೋಕ್ಕಾಗಲ್ಲ. ಆಯ್ತಾಯ್ತು, ಗೊತ್ತಾಯ್ತು ನನಗೆ. ಬಟ್ ಏನಾರು ಒಂದು ಟಿಫನ್ ಯಾವ್ದಾರು ಒಂದು ಸುಮ್ಮನೆ ಏನು ಮಾಡ್ಬೋದು ಅಂತ ಏನಾರು ಒಂದು ಐಡಿಯಾ ಇದ್ದರೆ ಒಂದು ಸಣ್ಣದೇನಾರು ಟಿಫನ್ ಹೇಳ್ಬೋದಾ? ವೆಜಿಟೇರಿಯನ್ಸ್ಗೆ, ಯಾರು ಎಗ್ಸ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ ಅಂತ ಯಾರು ಇರ್ತಾರೆ, ಅವ್ರಿಗೆ ವೇ ಪ್ರೋಟೀನ್ ಈಸ್ ವೆರಿ ಗುಡ್ ಅಡಿಷನ್. ಓಕೆ, ವೇ ಪ್ರೋಟೀನ್ ಅಂತ ಹೇಳ್ತೀವಿ. ತಿರ್ಗಾ ಅದು ಯಾವ ಕಂಪನಿ ಅಂತ ಬರುತ್ತೆ? ಪ್ಲಾಂಟ್ ಸೋರ್ಸ್ ಅಲ್ಲ, ವೇ ಪ್ರೋಟೀನ್ ಅಂತ ಬರುತ್ತೆ. ವೇ ಪ್ರೋಟೀನ ನೀವು ಅವ್ರ ಪರ್ಟಿಕ್ಯುಲರ್ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾದ್ರೂ ತೊಗೋಬೋದು. ಬಟ್ ಕಂಡೀಷನ್ ಏನು ಅಂದರೆ, ಈ ಶಾಪಿಂಗ್ ವೆಬ್ಸೈಟ್ಸಲ್ಲಿ ತೊಗೋಬೇಡಿ. ಆ ಬ್ರ್ಯಾಂಡ್ ಯಾವ್ದು ಇರುತ್ತಲ್ಲ, ಅವ್ರದ್ದೇ ಆಗಿರೋಂಥ ವೆಬ್ಸೈಟ್ಸ್ ಇರುತ್ತೆ, ಅಲ್ಲಿಂದ ತಗೊಳ್ಳಿ. ಏನು ಡಿಫ್ರೆನ್ಸ್? ತಗೊಂಡು ನಿಮ್ಗೆ ಏನಾದರೂ ಅನುಮಾನ ಬಂದಾಗ ಅದನ್ನ ಯಾವುದಕ್ಕೂ ಟೆಸ್ಟ್ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕೆಲವೊಂದು ಬ್ರ್ಯಾಂಡ್ಸ್ ಅವ್ರು ಏನು ಮಾಡಿರ್ತಾರೆ ಅಂದರೆ, ಥರ್ಡ್ ಪಾರ್ಟಿ ಟೆಸ್ಟ್ ಮಾಡಿ ಟೆಸ್ಟ್ ಸರ್ಟಿಫಿಕೇಟ್ ಹಾಕಿರ್ತಾರೆ ಅವರೇ. ಈ ಅಲ್ಲಿ ಇಲ್ಲಿ ಲೋಕಲ್ ಸೆಲ್ಲಿಂಗ್ ವೆಬ್ಸೈಟ್ಸ್ನ ತಗೋಬೇಡಿ ಅಂತ ಹಾಕಿ ಹೇಳ್ತೀನಿ ಅಂದರೆ, ಕ್ವಾಲಿಟಿದ ಗ್ಯಾರಂಟಿ ಇಲ್ಲ. ಅಲ್ಲಿ ಏನಾದರೂ ಮಿಕ್ಸ್ ಮಾಡಿರ್ಬೋದು, ಕ್ವಾಲಿಟಿದ ಗ್ಯಾರಂಟಿ ಇಲ್ಲ. ಬಟ್ ಓಕೆ, ಈಗ ವೇ ಪ್ರೋಟೀನ್ ಅನ್ನೋದು ಇದೆಲ್ಲ ಹಿಂಗಿದೆ. ಕಾಮನ್ ಮ್ಯಾನ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್? ಮನೇಲಿ ನಾನು ಇವಾಗ ಏನೋ ಮಾಡ್ಕೋಬೇಕು, ನಾನು ಮಿಡಲ್ ಕ್ಲಾಸ್, ನನಗೇನು ತಿನ್ಬೋದು ಬೆಳಗ್ಗೆ? ಮೊಸರು ತಿಂತಿರಲ್ಲ, ಚೀಸ್ ತಿಂತಿರಲ್ಲ, ಪನ್ನೀರ್ ತಿಂತಿರಲ್ಲ,
ಸೊ ಬ್ರೇಕ್ಫಾಸ್ಟ್ಗೆ ಟಿಫನ್ಗೆ ನೀವು ಮಾಡ್ಕೋಬೋದು ಪನ್ನೀರಲ್ಲಿ. ಹಾಂ, ಓಕೆ. ಪನ್ನೀರ್ ಐಟಮ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನು ಗೊತ್ತಾ ಆನಂದ್ ಅವರೇ, ಅಶ್ವಾದಾಗ ತಿನ್ನಬೇಕು, ಗಂಟೆ ನೋಡಿ ಊಟ ಮಾಡೋದಲ್ಲ. ಅದಿದೆ ಇದು ಇದೆ. 8 ಗಂಟೆ ಬ್ರೇಕ್ಫಾಸ್ಟ್, 1 ಗಂಟೆಗೆ ಊಟ, 4 ಗಂಟೆಗೆ ಕಾಫಿ ಜೊತೆಲಿ ಒಂದು ಸ್ನ್ಯಾಕ್ಸ್, 7 ಗಂಟೆಗೆ ಊಟ. ಗಂಟೆ ನೋಡಿ ಊಟ ಮಾಡೋದು ಬೇಡ. ಅಶ್ವ ಆಯ್ತಾ, ಊಟ ಮಾಡಿ. ಹಶು ಇಲ್ವಾ, ಯಾಕೆ ಊಟ ಮಾಡ್ತೀರಾ? ಬಟ್ ಏನೋ ನಿಮ್ಮಲ್ಲಿ ತಿನ್ಬೇಕು ಅಂತ ಮಾಡಿಸ್ತಾ ಇದೆ ಅಲ್ಲ, ಅದನ್ನೇ ಕ್ರೇವಿಂಗ್ ಅಂತ ಹೇಳೋದು. ಹೌದು ಹೌದು. ಆ ಕ್ರೇವಿಂಗ್ ಯಾಕೆ ಬರ್ತಿದೆ ಅಂದ್ರೆ ನಿಮ್ಮ ರಕ್ತದಲ್ಲಿನ ಇನ್ಸುಲಿನ್ ಅಂಶ ಆಲ್ರೆಡಿ ಜಾಸ್ತಿ ಆಗಿರುತ್ತೆ. ಹೈಪರ್ ಇನ್ಸುಲಿನೇಮಿಯಾ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲ ಮೆಟಾಬಾಲಿಕ್ ಡಿಸಾರ್ಡರ್ಸ್ಗೆ ಇವರೇ ಮೂಲ ಕಾರಣ. ಹೈಪರ್ ಇನ್ಸುಲಿನೇಮಿಯಾ, ಇನ್ಸುಲಿನ್ ರೆಸಿಸ್ಟೆನ್ಸ್. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರೋರು ಡಿ-ಲೈಫ್. ಸೊ ನಾವು ಯಾಕೆ ಈ ರಿವರ್ಸಲ್ ರೀಫಂಡ್ ಅಂತ ಇಷ್ಟು ಏನೋ ಘಂಟಾಘೋಷವಾಗಿ ಹೇಳ್ತೀವಿ ಅಂದರೆ, ಮೂಲ ಕಾರಣ ಏನು, ಆ ಮೂಲ ಕಾರಣ ಸರಿಪಡಿಸೋದು ಹೇಗೆ ಅಂತ ನಮಗೆ 2014ರಿಂದ ಗೊತ್ತು. ಓಕೆ, ಅದಕ್ಕೆ ನಾವು ಅಷ್ಟು ಘಂಟಾಘೋಷವಾಗಿ ರಿವರ್ಸಲ್ ರೀಫಂಡ್ ಅಂತ ಹೇಳೋದು. ಈಗ ನಿಮ್ಮ ಡಿ-ಲೈಫ್ ಇದಕ್ಕೆ ಬಂದರೆ ಸರ್, ಕೋರ್ಸಸ್ ಏನೇನು ಫಾರ್ಮೆಟಲ್ಲಿದೆ, ಏನು ಪ್ರೈಸ್ ರೇಂಜಲ್ಲಿ ತಿಳ್ಕೊಬೋದು? ಅದು ತಿಳ್ಕೊಬೋದು. ನಮ್ಮ ವೆಬ್ಸೈಟಲ್ಲಿ ನೀವು ಲಾಗಿನ್ ಆದರೆ ಎಲ್ಲ ಡೀಟೇಲ್ಸ್ ಅಲ್ಲೇ ಸಿಗುತ್ತೆ ನಮಗೆ. ಓಕೆ ಓಕೆ. ಸೊ ಕೋರ್ಸ್ ಮಾಡೋದೊಂದು, ಮತ್ತೆ ಇಲ್ಲ ನಾನು ಕೋರ್ಸ್ ಮಾಡಲ್ಲ ಬಟ್ ಐ ನೀಡ್ ಅ ಪ್ಲ್ಯಾನ್, ಕನ್ಸಲ್ಟೇಷನ್ ಬೇಕು ಅಂದರೆ ನೀವು ಕನ್ಸಲ್ಟೇಷನ್ ತೊಗೋಬೋದು. ಕನ್ಸಲ್ಟೇಷನ್ಗೂ ನಾವೇನು ಮಾಡಿದ್ದೀವಿ ಅಂದರೆ ಡಿಸ್ಕವರಿ ಕಾಲ್ ಅಂತ ಒಂದು ಮಾಡಿದ್ದೀವಿ. ಓಕೆ, ಅಂದರೆ ನೀವೇನೋ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀರಾ, ನಿಮ್ದು ರಿಪೋರ್ಟ್ಸ್ ಇದೆ ಅಂದರೆ ಡಿಸ್ಕವರಿ ಕಾಲ್ ಅಂತ ಒಂದಿದೆ. ಆ ಡಿಸ್ಕವರಿ ಕಾಲ್ಗೆ ಹೋಗಿ ನನಗಿಂತ ಈ ವಿಚಾರಕ್ಕೆ ಮಾಹಿತಿ ಬೇಕು ಅಂತ ಬುಕ್ ಮಾಡ್ಕೊಂಡ್ರೆ, ಅದು ಪೇಯ್ಡ್ ಸರ್ವಿಸ್. ಬುಕ್ ಮಾಡ್ಕೊಂಡು ನಿಮ್ಗೊಂದು ಸ್ಲಾಟ್ ಸಿಗುತ್ತೆ, 1 hour ಸ್ಲಾಟ್ ಸಿಗುತ್ತೆ. ಆ 1 hour ಸ್ಲಾಟಲ್ಲಿ ನೀವು ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಮಾಹಿತಿ ಕೇಳ್ಬೋದು, ಬೇರೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡ್ಬೋದು, ಇಂಗ್ಲೀಷಲ್ಲಿ ಬೇಕಾದ್ರೆ ನೀವು ಮಾಹಿತಿ ತಗೋಬೋದು. ಅದೊಂದು ಡಿಸ್ಕವರಿ ಸ್ಲಾಟ್ ಅಂತ ಇರುತ್ತೆ. ಡಿಸ್ಕವರಿ ಕಾಲ್ ಸಿಕ್ಕಿದಾಗ ನಿಮಗೆ ರಿಪೋರ್ಟ್ಸ್ ಕೊಟ್ಟರೆ, ಡಿಸ್ಕವರಿ ಕಾಲಲ್ಲಿ ಯಾರು ಕೂತಿರ್ತಾರೆ, 99% ಆಫ್ ದ ಟೈಮ್ಸ್ ಡಿಸ್ಕವರಿ ಕಾಲಲ್ಲಿ ನಮ್ಮ CEO ಡಿ-ಲೈಫ್ನ ಶುರು ಮಾಡಿದಂಥವ್ರು, ಲೋ ಕಾರ್ಬ್ನ ದಿ ಬಿಗ್ ಡ್ಯಾಡಿ ಆಫ್ ಇಂಡಿಯನ್ ಲೋ ಕಾರ್ಬ್ ಅಂತ ಹೇಳ್ತೀವಿ, ಅನೂಪ್ ಸಿಂಗ್ ಅವ್ರು ಇರ್ತಾರೆ. ಇರಾ ಸಹಾಯ್ ಅಂತ ಚೀಫ್ ಆಪರೇಟಿಂಗ್ ಆಫೀಸರ್ ಆಫ್ ಡಿ-ಲೈಫ್ ಇವ್ರು ಇರ್ತಾರೆ. ಜೊತೆಲಿ ಒಬ್ಬರು ಡಾಕ್ಟ್ರು ಕೂಡ ಇರ್ತಾರೆ, ಡಿ-ಲೈಫ್ ಸರ್ಟಿಫೈಡ್ ಡಾಕ್ಟರ್ ಇರ್ತಾರೆ. ಸೊ ಪೂರ್ತಿ ಮಾಹಿತಿ ತೊಗೋಬೋದು. ಅಲ್ಲಿ ನೀವೇನು ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಡಾಕ್ಟರ್ಸ್ ಹತ್ರ ಹೋದರೆ ಮ್ಯಾಕ್ಸಿಮಮ್ ಎಷ್ಟು ನಿಮಿಷ ಟೈಮ್ ಕೊಡ್ತಾರೆ ನಿಮಗೆ? 15 ನಿಮಿಷ. ಆನಂದ್ ಫೇಮಸ್ ಅಂತ ಒಂದು ಅರ್ಧ ಗಂಟೆ ಟೈಮ್ ಎಕ್ಸ್ಟ್ರಾ ಕೊಡ್ಬೋದು. ಇರ್ಬೋದು, ಕೇಸ್ ಮೇಲೂ ಇರ್ಬೋದು, ಕೇಸ್ ಮೇಲೂ ಹೋಗುತ್ತೆ. ನಮ್ಮಲ್ಲಿ ಡಿಸ್ಕವರಿ ಕಾಲೇ 1-1.5 ಗಂಟೆವರೆಗೂ ಹೋಗುತ್ತೆ. ಓಕೆ, ಡಿಸ್ಕವರಿ ಕಾಲ್ 1-1.5 ಗಂಟೆವರೆಗೂ ಹೋಗುತ್ತೆ. ಡಿಸ್ಕವರಿ ಕಾಲದಲ್ಲಿ ಫುಲ್ ಇನ್ಫಾರ್ಮೇಶನ್ ಸಿಗ್ಬಿಡುತ್ತೆ ನಿಮಗೆ. ನಿಮ್ಮ ಈಗಿನ ರಕ್ತದ ಪರೀಕ್ಷೆಯಲ್ಲಿ ಯಾಕಿದೆ, ಏನು ಮಾಡ್ಬೋದು, ಮಾಡಿದ್ರೆ ಏನಾಗುತ್ತೆ, ಫುಲ್ ಡೀಟೇಲ್ಸ್ ಅಲ್ಲೇ ಸಿಕ್ಬಿಡುತ್ತೆ. ಓಕೆ, ಈಗ ಪ್ರೈಸ್ ರೇಂಜ್ ಅವರೇಜ್ ಮೀಡಿಯಂ ಆಗಿದೆಯಾ, ತುಂಬ ಫ್ಯಾನ್ಸಿ ಆಗಿದೆಯಾ, ಅದೊಂದು ಹೇಳ್ಬಿಡಿ ಸರ್. ಇಲ್ಲ, ಅದು ಕಂಡೀಷನ್ ಮೇಲೆ ಹೋಗುತ್ತೆ. ಈಗ ಕೆಲವೊಂದು ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತಿದೆ, ಸೋರಿಯಾಸಿಸ್, ಯುಟಿಕೇರಿಯಾ, ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ. ಆಟೋ ಇಮ್ಯೂನ್ ಕಂಡೀಷನ್ಸ್ ಬಂದು ಸಿಕ್ಕಾಪಟ್ಟೆ ಟ್ರಿಕಿ ಕೇಸಸ್. ಯಾವಾಗ ಅದನ್ನು ಯಾವ ಅಂಶ ಟ್ರಿಗರ್ ಮಾಡುತ್ತೆ ಗೊತ್ತಾಗೋದಿಲ್ಲ. ನಾನು ಕಂಡಂಗೆ ನಮ್ಮ ದೇಶದಲ್ಲಿ ವೆಜಿಟೇರಿಯನ್ ಪಾಪ್ಯುಲೇಷನ್ನು ಕೂಡ ಆಟೋ ಇಮ್ಯೂನ್ ಕೇಸಸ್ನ ಪೂರ್ತಿಯಾಗಿ ಶಮನ ಮಾಡಿ ಹೆಲ್ತ್ ವಾಪಸ್ ತಗೊಂಬರೋಷ್ಟು ಕೆಪಾಸಿಟಿ ಒಬ್ರಿಗಿದೆ ಅಂದರೆ ಅವರು ಇರಾ ಸಹಾಯ್ ಅಂತ, ನಮ್ಮ ಚೀಫ್ ಆಪರೇಟಿಂಗ್ ಆಫೀಸರ್. ಓಕೆ, ಆಟೋ ಇಮ್ಯೂನ್ ಕೇಸಸ್ಸಲ್ಲಿ ಎತ್ತಿದ ಕೈ ಅವರು. ಅವರಾ ವೆಜಿಟೇರಿಯನ್ ಕೇಸಸ್ಗೆ ಸುಮಾರು ಜನ ನೀವೆಲ್ಲಾದ್ರೂ ಗಮನಿಸಿ, ಆಟೋ ಇಮ್ಯೂನ್ಗೆ ನಾನ್ ವೆಜಿಟೇರಿಯನ್ ಕಾರ್ನಿವೋರಿಸ್ ಬೆಸ್ಟ್ ಅಂತಾರೆ. ಇವರು ವೆಜಿಟೇರಿಯನ್ ಕೇಸಸ್ಸಲ್ಲೂ ಕೂಡ ಆಟೋ ಇಮ್ಯೂನ್ ಕೇಸಸ್ಗೆ ಸಖತ್ತಾಗಿ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಇವರು, ಇರಾ ಸಹಾಯ್ ಅಂತ. ನಾವು ಅವ್ರನ್ನ ಆಟೋ ಇಮ್ಯೂನ್ ವಿನಾಶಿನಿ ಅಂತ ಕರಿತೀವಿ. ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾರೆ. ಸೊ ಆಟೋ ಇಮ್ಯೂನ್ಗೆ ಸಪ್ರೇಟ್ ಪ್ಯಾಕೇಜಸ್ ಇರುತ್ತೆ. ಟೈಪ್ 2 ಡಯಾಬಿಟೀಸ್, ಫ್ಯಾಟಿ ಲಿವರ್, PCOS, ಒಬೆಸಿಟಿ, ವೆಯ್ಟ್ ಲಾಸ್, ಯೂರಿಕ್ ಆ್ಯಸಿಡ್, ಇದೆಲ್ಲ ಬೇಸಿಕ್ ಪ್ಯಾಕೇಜಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ್ದು ಕೆಲವು ಥೈರಾಯ್ಡ್ ಕಂಡೀಷನ್ಸ್ ಅದೆಲ್ಲ ನಿಮಗೆ ಅಡ್ವಾನ್ಸ್ ಪ್ಯಾಕೇಜಸಲ್ಲಿ ಬರುತ್ತೆ. ಸೊ ಇದು ನಮ್ಮ ಓವರ್ ಆಲ್ ಸ್ಟ್ರಕ್ಚರ್. ಯಾವುದೇ ಸ್ಟ್ರಕ್ಚರ್ಗೆ ಬನ್ನಿ, ರಿವರ್ಸ್ ಮಾಡೋ ಅಂಥದ್ದಿದ್ರೆ ವಿ ರಿವರ್ಸ್ ಆರ್ ರೀಫಂಡ್, ಇದೆಲ್ಲ ಎರಡನೇ ಮಾತೇ ಇಲ್ಲ.
ಅದಕ್ಕೆ ಕೇಳಿದ್ದು ಸರ್. ನನಗೆ ಓವರಾಲ್ ಇದು ಅಂದ್ಕೊಂಡಾಗ ನನಗನ್ಸಿದ್ದೇನೆಂದರೆ, ನಾನೇನು ಸಜೆಸ್ಟ್ ಮಾಡ್ತೀನಿ ಅಥವಾ ಯಾರು ಮಿಡ್ಲ್ ಏಜು ಯೂತ್ ಅವ್ರಿಗಂತಂದರೆ, ಯಾಕಂದರೆ ಇದು ಆನ್ಲೈನಲ್ಲಿ ಕೋರ್ಸ್ ಕೊಡೋದ್ರಿಂದ, ಕೋರ್ಸ್ನ ನಾವೇ ಸ್ಟಡಿ ಮಾಡೋದ್ರಿಂದ ನಮಗದು ಏನು ಅಂತ ಒಳ ಹೊರ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. 100%. ಒಂದು ನಾಲೆಡ್ಜ್ ಗೈನ್ ಆದಂಗೆ ಆಗುತ್ತೆ. ಹೌದು. ಇನ್ನೊಂದು, ಈಗ ವಿಷಯ ನಿಮಗೆ ಗೊತ್ತಿದೆ ಅಂದರೆ, ನನ್ನನ್ನು ನಾನು ಯಾರಿಗೋ ಕೊಟ್ಬಿಟ್ಟು ನೀವು ನನಗೆ ಟ್ರೀಟ್ ಮಾಡಿ ಅನ್ನೋದು ಒಂಥರ ಆದರೆ, ಇನ್ನೊಂದು ನಿಮಗೆ ಸ್ವಲ್ಪ ಸಮಯವೂ ಇದೆ ಲೈಫಲ್ಲಿ, ನಾನೇನೋ ಕಲಿಬೇಕು ಅಂತ ಆಸೆ ಇದೆ, ನಾನು ದುಡಿಬೇಕು ಅಂತ ಆಸೆ ಇದೆ, ಜೊತೆಗೆ ನನ್ನ ಆರೋಗ್ಯನೂ ನಾನು ನೋಡ್ಕೊತೀನಿ ಅಂತ ಯಾರು ಆ ಥರದವ್ರು ಇದ್ದರೆ ಕೋರ್ಸ್ ಸಜೆಸ್ಟ್ ಮಾಡ್ತೀನಿ ನಾನು ಅವ್ರಿಗೆ. 6 ತಿಂಗಳದ್ದು 9 ತಿಂಗಳು ಕೋರ್ಸ್ ಮಾಡೋದ್ರಿಂದ ಅವ್ರಿಗೆ ಇವಾಗೆಲ್ಲ ಪ್ರಪಂಚವೇ ಗೊತ್ತಾಯ್ತು. ಅವ್ರಿಗೆ ಹೌದು. ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಸಪೋರ್ಟಿಂಗಿಗೆ ಟೀಮ್ ಇದೆ, ಹೌದು. ಸೀನಿಯರ್ ಡಾಕ್ಟರ್ಸ್ಗಳಿದ್ದಾರೆ, ಹೌದು. ಆ ರೀತಿ ಮಾಡ್ಬೋದು. ಸಮಯ ಇಲ್ಲ, ಏಜ್ ಆಗೋಗಿದೆ, ನಮ್ಗೆ ಡೈರೆಕ್ಟ್ ಟ್ರೀಟ್ಮೆಂಟ್ ಬೇಕು ಅನ್ನೋರು ಕನ್ಸಲ್ಟೇಷನ್ ಬರ್ಬೋದು. ಸೊ ನಾನು ಯೂತ್ಸ್ಗೆಲ್ಲ ಐ ವುಡ್ ಸಜೆಸ್ಟ್ ಕೋರ್ಸ್ ಮಾಡೋದು ಬೆಟರ್ ಅಂತ ಅನ್ಕೊಂತೀನಿ. ಯಾಕಂದರೆ ಕೆಲವ್ರಿಗೆ ಯಾವ ದಾರಿಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ ಸರ್. ಇನ್ನು ಕೆಲವ್ರಿಗೆ ನಾನು ಮಾಡ್ಬೋದಾ ಪೊಟೆನ್ಷಿಯಲ್ಲ ನನಗೆ ಗೊತ್ತಿರಲ್ಲ. ಸೊ ಐ ಥಿಂಕ್ ಅಟ್ಲೀಸ್ಟ್ PUC ಆಗಿದೆ, ಇನ್ನೂ ಡಿಗ್ರಿ ಮಾಡ್ತಾ ಇದ್ದೀನಿ, ಸೈಡ್ಗೆ ಒಂದೇನೋ ಕೋರ್ಸ್ ಮಾಡ್ಬೋದಲ್ಲ ಸರ್. ಅದು ಆನ್ಲೈನ್ ಅಂತ ಹೇಳಿದಕ್ಕೆ ನಾ ಹೇಳ್ತಾ ಇದ್ದೀನಿ. ಅಲ್ಲೇ ಬರ್ಬೇಕು, ಅಲ್ಲೇ ಕಲಿಬೇಕಂದ್ರೆ ಅದು ಕಷ್ಟ ಆಗಿರತ್ತೆ. ಕೋರ್ಸ್ ನೀವು ಕಳಿಸ್ಬಿಡ್ತೀರಾ, ಅವ್ರು ಯಾವಾಗ ಬೇಕು ಅವಾಗ ನೋಡ್ಬೋದು ಅಂದ್ರೆ ಮೊಬೈಲಲ್ಲಿ ಯಾವುದೋ ಸುಮ್ಮನೆ ಕೂತ್ಕೊಂಡು ನೋಡಿ ಇವತ್ತು ಏನೇನೋ ನಾವು ಟೈಮ್ ಹಾಳು ಮಾಡ್ತೀವಿ. ಅದ್ರ ಬದಲು ಒಂದು ವಿದ್ಯೆ ಕಲ್ತಂಗೆ ಆಗುತ್ತಪ್ಪ, ಕನಿಷ್ಠ ಪಕ್ಷ ಒಂದು ವಿದ್ಯೆ ಕಲ್ತಂಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮುಂದಾಗ್ಬೋದು ಇದರಲ್ಲಿ ಅಂತ ನನಗನ್ನಿಸ್ತದೆ ಸರ್. ಸ್ಕಿಲ್ ಅದು. ಸ್ಕಿಲ್ ಜೊತೆಲಿ NSDC ಪಾರ್ಟ್ನರ್ ಸರ್ಟಿಫಿಕೇಟ್ ಬರುತ್ತೆ, ವಿಚ್ ಇಸ್ ಅಪ್ರೂವ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಸ್ಕಿಲ್ ಇಂಡಿಯಾ. ಹಾಗಾಗಿ ಆ ಸರ್ಟಿಫಿಕೇಟ್ಗೆ ಒಂದು ಮಾನ್ಯತೆ ಇದೆ. ಎಸ್ ಸರ್. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನೀವೇ ಹೇಳ್ಬೋದು ನಮಗೆ. ಇಲ್ಲ, ನೀವು ಕೇಳಿ, ಏನು ಬೇಕಾದ್ರೂ ಕೇಳ್ಬೋದು. ನಾನು ಕೇಳ್ತಾ ನನಗೆ ಬಂದಿದ್ದ ಡೌಟ್ಸ್ ಈ ಥರ ನಾನು ಕೇಳ್ತಾ ಇದ್ದೀನಿ. ಬಟ್ ಅದು ಕೆಲವೊಂದು ಮುಂದಿನ ಕೆಲವರು ಹೇಳ್ತಾರೆ, ಏನ್ ಸರ್ ಹೊಸದಾಗಿ ರಾಗಿ ತಿನ್ಬೇಡಿ. ಕೆಲವರು ಸುಮಾರು ಈ ವಾಟ್ಸಪ್ ಯೂನಿವರ್ಸಿಟಿ ಅಂತ ಕಲ್ತಿರೋರು ಇರ್ತಾರೆ, ರಾಗಿ ಕುಡಿಬೋದಮ್ಮ, ಏನಾಗಲ್ಲ ರಾಗಿ ಕುಡಿಬೋದು ಅಂತೆಲ್ಲ. ನಿಮಗೆ ಒಂದ್ಸಲ ಡಯಾಬಿಟೀಸ್ ಬಂದಿದೆ, ಮೆಟಾಬಾಲಿಕ್ ಆರೋಗ್ಯ ಸ್ವಲ್ಪ ಎಡವಟ್ಟಾಗಿದೆ ಅಂದರೆ ಯಾವುದೇ ರೀತಿಯಾಗಿರೋಂಥ ಗ್ರೈನ್ಸ್ ಆಗಿರಲಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು, ಇನ್ಕ್ಲೂಡಿಂಗ್ ರಾಗಿ. ನಮ್ಮನ್ನ ಯಾರೋ ಕೇಳ್ತಿದ್ರು, ಏನು ಸರ್ ಹಿಂಗೆ ಹೇಳ್ತೀರಾ, ನಮ್ಮ ಅಜ್ಜಿ ತಾತ ಎಲ್ಲ ಅವಾಗೆಲ್ಲ ರಾಗಿ ತಿನ್ಕೊಂಡೇ ಬದುಕಿದ್ದು. ಮೆಟಬಾಲಿಸಮ್ ಹೊಡ್ತಾ ಬಿದ್ಮೇಲೆ ಏನು ಮಾಡ್ತೀರಾ? ಮತ್ತು ಗ್ರೈನ್ಸ್ಗೆ ಆಲ್ಟರ್ನೇಟ್ ಏನಿದೆ ಸರ್? ಸೊ ಈಗ ನಾವು ಒಂದು ಮಾತು ಕೇಳಿರ್ತೀವಿ, ನೋ ಪೇನ್ ನೋ ಗೇನ್ ಅಂತ. ಹೌದು. ಓಕೆ, ಈಗ ನಾವೇನು ಮಾಡ್ಬೇಕಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನೋ ಗ್ರೇನ್ ಮತ್ತು ವಾಟ್ ಈಸ್ ರೈನ್? ನೋ ಗ್ರೇನ್ ನೋ ಪೇನ್. No grain, no brain. Rain coming, what eating? ಅದಕ್ಕೆ ಬೇಕಾದಷ್ಟು ಇದಾವೆ. ಅದು ರುಚಿಗೆ ತಕ್ಕನಷ್ಟೇ ಇರಬೇಕದು. ಗ್ರೈನ್ಸ್ ಅಲ್ಲ ನಮ್ಮ ಸಮಾಧಾನಕ್ಕಷ್ಟೇ, ಮನೋರಂಜನೆಗಷ್ಟೇ. ಯಾಕಂದ್ರೆ ತಿಂದರೆ ಇರೋಕ್ಕಾಗಲ್ಲ. ಈಗ ನಮ್ಮ ಮನೇಲಿದ್ದ ಕೇಸ್ ಒಂದು ಹೇಳ್ತೀನಿ. ಈಗ ನಮ್ಮ ತಂದೆಯವ್ರಿಗೆ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದ್ರು ಡಾಕ್ಟರ್. ಇಂತಕ್ಕೆ ಅವ್ರ ರೆಸ್ಟಿಂಗ್ ಹಾರ್ಟ್ ಬೀಟ್ 44. ಓಕೆ, ರಿಟೈರ್ಡ್ ಪೊಲೀಸ್ ಆಫೀಸರ್, ರೆಸ್ಟಿಂಗ್ ಹಾರ್ಟ್ ಬೀಟ್ 44. ನೀವು ಅವ್ರು ನೋಡಿದ್ರೆ ಶಾಕ್ ಆಗ್ತೀರಾ, ಅವ್ರಿಗೆ ಟಮ್ಮಿನೇ ಇಲ್ಲ. ಆಮೇಲೆ ನಾವು ಯಾಕೆ ಏನು ಅಂದ್ರೆ ಯಾಕೆ ಇಷ್ಟು ಕಮ್ಮಿ ಹಾರ್ಟ್ ಬೀಟು ಹಿಂಗೆ? ಅದು ಒಳ್ಳೇದಾ? ಅಥ್ಲೆಟಿಕ್ ಆಗಿದ್ದು, ರೆಸ್ಟಿಂಗ್ ಹಾರ್ಟ್ ರೇಟ್ ಆ ಥರ ಇದ್ದು, ಜೊತೆಗೆ ಬೇರೆ ಏನೂ ಸಮಸ್ಯೆ ಇಲ್ಲ ಅಂದರೆ ಒಳ್ಳೇದು. ಓಕೆ. ಸೊ ಆಮೇಲೆ ಇದು ಯಾಕೆ ಪೇಸ್ ಮೇಕರ್ ಹಾಕ್ಬೇಕಂತ ಹೇಳ್ತಿದ್ದಾರಲ್ಲ ಅಂತ ಒಂದು ಯೋಚನೆ. ಸರಿ ಆಯಿತು, ನೋಡೋಣ. ಅಷ್ಟೊತ್ತಿಗಾಗಲೇ ನಾನು D-Life-ಅಲ್ಲಿ ಕೋರ್ಸ್ ಮಾಡ್ತಾಯಿದ್ದೆ. ಸರಿ, ಹೆಂಗಿರೋ ಕೋರ್ಸ್ ಮಾಡ್ತಾ ಇದ್ದೀನಲ್ಲ, ನೋಡೋಣ, ಇದನ್ನ ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಅವರು ಮೂಲತಃ ಹಳ್ಳಿಯಿಂದ ಬಂದವರು. ರಾಗಿ ಮುದ್ದೆ ಇಲ್ದಿರ ಅವ್ರ ದಿನ ನಡೆಯೋದೇ ಇಲ್ಲ. ಈಗ ರಾಗಿ ಮುದ್ದೆ ತಿನ್ನೋದೇ ಇಲ್ಲ ಅವರು. ಬೇರೆ ಆಲ್ಟರ್ನೇಟ್ ಕೊಟ್ಟಿದ್ದೀನಿ. ಇಲ್ಲ, ರಾಗಿ ಮುದ್ದೆ ಬೇಕೇ ಬೇಕು ಅಂದಾಗ ಅದರಲ್ಲೂ ಸ್ವಲ್ಪ ಬದಲಾವಣೆ ಮಾಡ್ತೀನಿ. ಹಿಂಗೆ ಬದಲಾವಣೆ ಮಾಡ್ತೀನಿ ಅಂದರೆ ತಿನ್ನಬೇಕು, ಬಟ್ ಇನ್ಸುಲಿನ್ ಜಾಸ್ತಿ ಆಗಬಾರ್ದು, ಬ್ಲಡ್ ಶುಗರ್ ಜಾಸ್ತಿ ಆಗಬಾರ್ದು. ಹೆಂಗೆ ಅಂತ ಈಗ ಕೇಳಬೇಡಿ, ಪರ್ಸನಲ್ ಆಮೇಲೆ ಹೇಳ್ತೀನಿ ನಿಮಗೆ. ಮುಂದುವರಿಯುತ್ತೇನೆ. ಆಮೇಲೆ ಅದಾದಮೇಲೆ ಅವ್ರಿಗೆ ಮತ್ತೆ ಇನ್ನೊಂದ್ಸಲ ಡಾಕ್ಟರ್ ಹತ್ರ ಹೋದಾಗ ಪೇಸ್ ಮೇಕರ್ ಏನು ಬೇಡ, ಅವ್ರಿಗೆ ಆರಾಮಾಗಿದ್ದಾರೆ. ಆಮೇಲೆ ಮೆಟ್ಲು ಹತ್ತಿ ಕೆಳಗಡೆ ನೋಡಿದ್ರೆ ತಲೆ ಸುತ್ತಬಿಡೋದು ಅವ್ರಿಗೆ. ಹೌದು, ವಿಟಿಲಿಗೋ ಅಂತ ಹೇಳ್ತೀವಿ.
ಈ ವರ್ಟಿಗೋ ಅಂತ. ಇದು ಈ ಕಂಡೀಷನ್ ಇರೋದು ಅವ್ರಿಗೆ. ಆಮೇಲೆ ಸರಿ ಏನು ಮಾಡಿದ್ವಿ, ಈಗ ನಮ್ಮಲ್ಲಿ ಏನಾಗಿದೆ ಗೊತ್ತಾ, ರೈಸ್ ತಿಂತಾಯಿದ್ರು, ರೈಸ್ ಬಿಟ್ಬಿಟ್ರು, ಚಪಾತಿ ಇಟ್ಕೊಂಡ್ರು. ಸೊ ನಾನೇನು ಮಾಡಿದೆ ಮನೆಯಲ್ಲಿ ವೀಟ್ ಸ್ಟಾಪ್ ಮಾಡಿಸ್ಬಿಟ್ಟೆ. ವೀಟ್ ಚಪಾತಿ ಸ್ಟಾಪ್ ಮಾಡಿಸ್ತಾ ಇದ್ದಂಗೆ ಈ ವಿಟಿಲಿಗೋ ಕಂಡೀಷನ್ ಸ್ಟಾಪ್ ಆಗೋಯ್ತು ಅವ್ರಿಗೆ. ಗ್ಲೂಟನ್ ಬೇಸ್ಡ್ ಫುಡ್ಸ್ ಇರುತ್ತಲ್ಲ, ಅದೆಲ್ಲ ಕೆಲವು ಕಂಡೀಷನ್ಸ್ನ ಟ್ರಿಗರ್ ಮಾಡ್ತಾ ಇರುತ್ತೆ. ಹೌದು ಹೌದು. ಸೊ ಇದು ಗೊತ್ತಿರಬೇಕು ನಮಗೆ. ಇನ್ನೊಬ್ರಿಗೆ ನನ್ನ ಪರಿವಾರದ ಆರೋಗ್ಯ ನನ್ನ ಜವಾಬ್ದಾರಿ, ಇಷ್ಟು ತಿಳ್ಕೊಂಬಿಟ್ರೆ ಸಾಕು. ನೀವು ಡಿ ಲೈಫ್ ರೆಸ್ಟೋರೆಂಟ್ ಅಂತ ಒಂದು ದಯವಿಟ್ಟು ಮಾಡಿ. ಪ್ಲ್ಯಾನ್ ಇದೆ, ಅಲ್ಲಿಗೆ ಬಂದು ನಾವು ಅಲ್ಲೇ ತಿನ್ಕೊಂಡು ಅಲ್ಲೇ ಪಾರ್ಸಲ್ ತೊಗೊಂಡು ಅಲ್ಲಿಗೆ ನಮ್ಮ ಜೀವನವನ್ನು EMIನೆಲ್ಲ ಮುಡುಪಾಗಿಡ್ತೀವಿ. ಸುಮ್ಮನೆ ಇದು ಮಾಡಿ ಅದು ಮಾಡಿ ನನ್ನ ಹೆಂಡ್ತಿಗೆ ಹೇಳಿ, ಅವ್ರಿಗೆ ಪ್ರತಿಯೊಬ್ಬರು ಅವ್ರ ಮನೆಯವ್ರಿಗೆಲ್ಲ ಹೇಳಿ ಅವರೆಲ್ಲ ಮಾಡಬೇಕು. ಈ ಥರದ್ದು ಏನೋ ಒಂದು ಕ್ಲೌಡ್ ಕಿಚನ್ ಮಾಡಿ ಸರ್. ಸ್ಟಾರ್ಟ್ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಸರ್. ಮತ್ತೆ ನಮ್ಮ ಹತ್ರ ಬಂದಮೇಲೆ ಏನಾರು ಒಂದು ಸಿಗ್ಬೇಕಲ್ಲ ಐಡಿಯಾ. ಒಂದು ಡಿ ಲೈಫ್ ಕ್ಲೌಡ್ ಕಿಚನ್. ಯಾಕಂದ್ರೆ ಅವಾಗ ಈಗ ಮುಂದುವರಿಯೋಕ್ಕಂತ ನಿಲ್ಲುತ್ತೆ ಅವಾಗ ಅಟ್ಲೀಸ್ಟ್. ಸರ್ ನನಗೆ ಒಂದು ತಿಂಡಿ ಏನು ಬೇಕು ಅಂದರೆ ಟಕ್ ಅಂತ ಒಂದು ಫೋಟೋ ಬರೋದು. ಇಲ್ಲ ಮುಂದಿನ ಭಾಗದಲ್ಲಿ ಆಮೇಲೆ ಇನ್ನೊಂದು ಹೇಳೋದು ಮಿಸ್ ಮಾಡಿದೆ ನಾನು. ನಮ್ಗೆ ಯಾರು ಸೇರ್ಕೋತಾರಲ್ಲ, ಕೋರ್ಸ್ಗಾದ್ರೂ ಆಗ್ಬೋದು, ಕನ್ಸಲ್ಟೇಷನ್ಗೆ ಆಗ್ಬೋದು, ರೆಸಿಪೀಸ್ ಅಂತ ಏನಿರುತ್ತೆ ನಮ್ಮ ಹತ್ರ, ಲೋ ಕಾರ್ಬ್ ರೆಸಿಪೀಸ್, ಅದರದ್ದು ಫುಲ್ ಆಕ್ಸೆಸ್ ಕೊಟ್ಬಿಡ್ತೀವಿ ಅವ್ರಿಗೆ. ಸೂಪರ್. ಸೊ 2500ಕ್ಕಿಂತ ಹೆಚ್ಚು ಒರಿಜಿನಲ್ ಲೋ ಕಾರ್ಬ್ ರೆಸಿಪೀಸ್ ಇದೆ. ವೆರಿ ನೈಸ್. ಮತ್ತೆ ಒಳ್ಳೆಯದು. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಕೀಟೋ ರೇಂಜಲ್ಲಿ ಎಲ್ಲ ಇದೆ. ಸೊ ಆ ರೆಸಿಪೀಸ್ ಅಷ್ಟು ಕೊಟ್ಬಿಡ್ತೀನಿ ಅವ್ರಿಗೆ, ಆಕ್ಸೆಸ್ ಸಿಕ್ಬಿಡುತ್ತೆ. ಸೊ ಆರಾಮ್ಸೆ ಮಾಡ್ಕೋತಾರೆ. ಆ ಪ್ರತಿಯೊಂದು ರೆಸಿಪೀಸ್ ನೀವು ನೋಡಿದ್ರೆ, ನೀವು ಮಾಡ್ತೀರಾ ಬಿಡ್ತೀರೋ, ನಾವಂತೂ ಮಾಡ್ತೀವಿ. ನೆಕ್ಸ್ಟ್ ಮಾಡಿ ಸರ್. ಆ ರೆಸಿಪೀಸಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟು ಅಂಶ ಇದೆ, ಪ್ರೋಟೀನ್ ಎಷ್ಟಿದೆ, ಫ್ಯಾಟ್ ಎಷ್ಟಿದೆ ಅಂತ. ಸೊ ಆ ಥರ ಇರಬೇಕು ಅಡುಗೆ. ಸೊ ಅದರಲ್ಲಿ ನಿಮ್ಗೆಲ್ಲ ಸಿಕ್ಬಿಡುತ್ತೆ ರೆಸಿಪೀಸಲ್ಲಿ. ನೀವು ನಮ್ಮನ್ನು ಕೇಳೋ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಸರ್ ಸಮೋಸ ತಿನ್ನಬೇಕು ಸರ್, ಲೋ ಕಾರ್ಬ್ ಥರ ತಿನ್ನೋಕ್ಕಾಗತ್ತಾ? ಅದು ಇದೆ. ಸ್ವೀಟ್ ತಿನ್ನಬೇಕು ಸರ್, ಲೋ ಕಾರ್ಬ್ ಪದಲ್ಲಿ ತಿನ್ನೋಕ್ಕಾಗತ್ತಾ? ಅದು ಇದೆ. ನಾನು ರಾಗಿ ಅಂಬ್ಲಿ ಕುಡಿಬೇಕು ಸರ್, ಲೋ ಕಾರ್ಬ್ ಸ್ಟೈಲ್ ಕುಡಿಯೋಕ್ಕಾಗತ್ತಾ? ಅದು ಇದೆ. ಪಲಾವ್ ನನಗಿಷ್ಟ ಸರ್, ಲೋ ಕಾರ್ಬ್ ಸ್ಟೈಲ್ ತಿನ್ನೋಕ್ಕಾಗತ್ತೆ, ಡಿ ಲೈಫ್ ಪ್ರಕಾರ ತಿನ್ನೋಕ್ಕಾಗತ್ತಾ? ಅದು ಇದೆ. ಸೂಪರ್. ಚಿತ್ರಾನ್ನ ಸರ್ ಇದೆ, ಪುಳಿಯೋಗರೆ ಇದೆ, ಹೋಳಿಗೆ ಸಹ ಇದೆ. ಸೊ ಇವಾಗ ಹೇಳಿ, ವೆಜಿಟೇರಿಯನ್ಗೆ ಮಾಡೋದು, ನಮ್ಮ ಮನೇಲಿ ವೆಜಿಟೇರಿಯನ್ ಏನು ಬೇಕು ಅಂತ ಚೆನ್ನಾಗಿದೆ. ಯಾವ್ದು ಕೇಟ್ರಿಂಗ್ ಇದೋ ಡಿ ಲೈಫ್ ಎಲ್ಲ ಡಿಫ್ರೆಂಟ್ ಆಗಿದೆಯಲ್ಲ ಇದೆಲ್ಲ ಐಟಮ್ಗಳು ಅಂತ. ಇಷ್ಟೆಲ್ಲ ಆಕ್ಸೆಸ್ ಸಿಕ್ಬಿಡುತ್ತೆ. ಹೌದು ಸರ್, ಹೌದು ಹೌದು. ಸೊ ಹಾಗಾಗಿ ನಿಮ್ಗೆ ರೆಸಿಪಿ ಮಾಡ್ಕೊಳ್ಳೋಕೆ ಕಷ್ಟನೇ ಇಲ್ಲ, ಆಲ್ರೆಡಿ ಇದೆ ನಮ್ಮ ಹತ್ರ, ನೋಡಿ ಮಾಡ್ಕೊಳ್ಳಿ. ಈಗ 2011ನಲ್ಲಿ ನಮ್ಮ ಅನೂಪ್ ಸಿಂಗ್ ಅವ್ರಿಗೆ ಸಮಸ್ಯೆ ಆದಾಗ ದಾರಿ ಇರಲಿಲ್ಲ. ಕರೆಕ್ಟ್ ಸರ್. ಅವರೊಂದು ದಾರಿ ಹುಡುಕಿ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಮಾಡಿದಾರಲ್ಲ ಶ್ರಮಪಟ್ಟು. ಆ ದಾರಿಯಲ್ಲಿ ನಾವು ನಡೆದ್ರೆ ಸಾಕಲ್ಲ. ಅದನ್ನೇ ಹೇಳೋದು ನಾವು. ಈ ಊರ್ ಕಡೆ ಎಲ್ಲ ಕಾಲ್ದಾರಿ ಅಂತಾರೆ. ಕಾಲ್ದಾರಿ ಹೆಂಗಾಯ್ತು? ಯಾರೋ ಫಸ್ಟ್ ಕಾಲ್ ಸೋಸಿದ್ದಾರೆ, ಮಚ್ಚು ಎಲ್ಲ ತಗೊಂಡು ಹಿಂಗೆಲ್ಲ ಹೊಡೆದಿದ್ದಾರೆ, ಕುರಿನ ರೋಡಲ್ಲಿ ಮೇಯಿಸಿದ್ದಾರೆ, ಅದು ಓಡಾಡಿ ಕಾಲ್ದಾರಿ ಆಯ್ತು. ಬಟ್ ಯಾರೋ ಒಬ್ರು ಪಾಪ ಫಸ್ಟ್ ಅದನ್ನ ಕಂಡುಹಿಡಿದಿದ್ದಾರೆ. ಹೌದು, ಕಾಲ್ದಾರಿ. ಈಗ ಇನ್ನೂ ಕೆಲವರು ಹೇಳ್ತಾರೆ ಸರ್, ಆಗ ನಮ್ಮ ಅಜ್ಜ ತಾತ ಎಲ್ಲ ಇರಲಿಲ್ವಾ? ಈಗ ನಾವು ಇವರು ಟ್ವಿಟರಲ್ಲೆಲ್ಲ ಆಗ್ತಿರ್ತಾರೆ, ಅವರ ಆನ್ಸೆಸ್ಟರ್ಸ್ ಅವ್ರ ಕಾಲಕ್ಕೆ ಮಾತಾಡಿದ್ರೆ ಸರ್, ಅವಾಗ ಗಾಡಿನೂ ಇರಲಿಲ್ಲ ಅಲ್ವಾ, ನಡ್ಕೊಂಡೇ ಹೋಗೋರು. ಹೌದು. ಸುಮ್ಮನೆ ನಮ್ಮ ತಾತನ ಕಾಲ ಅಂದ್ರೆ ತಾತನ ಕಾಲದಾಗ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿತ್ತು ನೋಡ್ರಯ್ಯ, ತಾತನ ಕಾಲದ ಫೆಸಿಲಿಟಿ ಹೆಂಗಿತ್ತು ನೋಡ್ರಯ್ಯ. ನೀವು ಇವಾಗ ಹಿಂಗೆ ಕೂತ್ರೆ ಟಂಗ್ ಅಂತ ತಿಂಡಿ ಹಂಗೆ ಬರ್ತಿತ್ತ? 2 ಮೈಲಿ ನಡೆಯೋನು, 2 ಮೈಲಿ ಬರೋನು, ಕರ್ಗೋಗೋದು. ಈಗ ನಮ್ಮಲ್ಲಿ ಮೊನ್ನೆ ಯಾರೋ ಕೇಳ್ತಿದ್ರು ಹಂಗೆ, ಸರ್ ನಮ್ಮ ತಾತ ಅಜ್ಜಿ ಈಗ ಯಾರಿಗೇ ಆಗಲಿ ನಮ್ಮಿದ್ರಲ್ಲಿ ರಾಗಿ ಎಲ್ಲ ಡಯಾಬಿಟಿಸ್ ಬರತ್ರಿ, ತಿನ್ಬಾರ್ದು ಅಂದ್ರೆ ಯಾರು ಹಿಂಗೆ ಹೇಳ್ತಾನೆ. ಹೌದು, ನಮ್ಮ ಅಜ್ಜಿ ತಾತ ತಿನ್ನಿಲ್ವಾ? ಅಜ್ಜಿ ತಾತ ಹಂಗೆ ಹೊಲದಲ್ಲೂ ಒದ್ದಾಡೋರು. ಅವ್ರಿಗೆ ಇದೇ ಹೇಳೋದು. ಈಗ ನಮ್ಮ ಇವರು ವಿಷ್ಣುವರ್ಧನ್ ಸರ್ ಮೂವಿಲಿ ಜಿಮ್ಮಿಗದಲ್ಲಿ ಒಂದಿದೆಯಲ್ಲ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಹೌದು, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಹೌದು, ಅಂಗೈಗಳ ಜಾಗ ಸಾಕು ಆಯಾಗಿರೋಕೆ. ನೀನ್ ಹಂಗಿದ್ಯಾ ಇವಾಗ? ಹಂಗಿಲ್ಲ ಮಾತ್ರ ಅಜ್ಜಿ ತಾತ ಹಿಂಗೆ ಹೇಳಿದ್ರೆ ಹೌದಲ್ಲ ಅಂತ ಯೋಚನೆ ಮಾಡ್ತಾರೆ. ಸೊ ಈ ಕಂಪ್ಯಾರಿಸನ್ ಸೂಕ್ತ ಅಲ್ಲ, ಸಾಲ್ದೇನೆ ಇಲ್ಲ ಸರ್. ಅವ್ರಿಗೆ ನಾವು ಅವಾಗೆಲ್ಲ 5-10 ಕಿಲೋಮೀಟರ್ ನಡೆಯೋರು. ಸೆಂಟ್ರಲ್ ಎಲ್ಲಾದ್ರೂ ಒಂದು ಚಾಟ್ಸ್ ಅಂಗಡಿ ಸಿಕ್ತಿತ್ತಾ? ಏನೂ ಇಲ್ಲ. ಈಗ ನೋಡ್ಕೊಂಡೋಗಿ ನೋಡೋಣ ವಿತೌಟ್ ಚಾಟ್ ಶಾಪ್ಸ್ ಎಲ್ಲಾದ್ರೂ. ಆಮೇಲೆ ಅದ್ಭುತ ಅಂದ್ರೆ ಅವಾಗ ಸೈಕಲ್ಲೇ 8 ಮೈಲಿ ನಡೆಯೋರು, 10 ಸೈಕಲ್ ಮೈಲಿ ಸರ್. ಅದು ಕನ್ವರ್ಟ್ ಇಂಟು ಕಿಲೋಮೀಟರ್. ಹೌದು, ಸೈಕಲ್ ತುಳಿಯೋರು ಅವರು. ಎಷ್ಟು ಸ್ವೆಟ್ ಬರೋದು ಅವ್ರಿಗೆ, ಬಿಸಿಲಲ್ಲಿರೋರು. ಈಗೆಲ್ಲ ಬಿಸಿಲೇ ನೋಡಿರೋದಿಲ್ಲ. ಮತ್ತೆ ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್. 90% ಆಫ್ ಅವರ್ ಪಾಪ್ಯುಲೇಷನ್, ನಮ್ಮ ಜನರಿಗೆ
ವಿಟಮಿನ್ B12 ಕೊರತೆ, ವಿಟಮಿನ್ ಡಿ ಕೊರತೆ. ಸರ್ ನಾನು ಕಾಳು ತಿಂತೀನಿ ಸರ್, ಪಲ್ಯಗಳು ತಿಂತೀನಿ ಸರ್, ಸೊಪ್ಪು ತಿಂತೀನಿ ಸರ್, ಮತ್ತು B12 ಯಾಕೆ ಕೊರತೆ ಆಯಿತು, ವಿಟಮಿನ್ ಡಿ ಯಾಕೆ ಕೊರತೆ ಆಯಿತು? ಅವ್ರು ಹೇಳ್ತಾರೆ ಬಿಸಿಲು ಹೊರಗೆ ವಿಟಮಿನ್ ಡಿ ಬಂದ್ಬಿಡುತ್ತೆ. ಹೌದಪ್ಪ, ಒಂದು ಮಿನಿಮಮ್ ಲೆವೆಲ್ವರೆಗೂ ಇದ್ದರೆ ಆಮೇಲೆ ಬರುತ್ತೆ ಅದನ್ನು. ತೀರಾ ನಮಗೆ ಶಾಕಿಂಗು, ಸಿಂಗಲ್ ಡಿಜಿಟ್ ನಂಬರ್ಸ್ ನೋಡಿದ್ದೀವಿ ನಾವು. ವಿಟಮಿನ್ ಡಿ 8, ಅಯ್ಯೋ, ವಿಟಮಿನ್ B12 100, ಲೆಸ್ ದೆನ್ 100. ಸೊ ನಾರ್ಮಲಾಗಿ ಯಾರೇ ಆಗಿರಲಿ, ಜನರಲ್ಲಾಗಿ ಒಂದು ಮುನ್ನೆಚ್ಚರಿಕೆ ಕ್ರಮ ಅಂತ ಒಂದು ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ಇವಾಗ ಯಾರ್ಯಾರು ನಮ್ಮ ಪಾಡ್ಕಾಸ್ಟ್ ನೋಡ್ತಿದ್ದಾರಲ್ಲ, ನಿಮ್ಮ ಹತ್ರ ಬ್ಲಡ್ ರಿಪೋರ್ಟ್ಸ್ ಇತ್ತಾ, ನನಗೆ DM ಮಾಡಿ, ಸೂಪರ್ ಡೀಲ್, ಗೈಡ್ ಮಾಡ್ತೀನಿ, ಫ್ರೀಯಾಗಿ ಗೈಡ್ ಮಾಡ್ತೀನಿ. ಸೂಪರ್. ನಾನು ಹೇಳ್ತೀನಿ ಏನು ಸಮಸ್ಯೆ ಆಗಿದೆ, ಇದಕ್ಕೆ ಏನು ಮಾಡ್ಬೋದು ನಾನು ಹೇಳ್ತೀನಿ. B12 ಪರೀಕ್ಷೆ ಮಾಡ್ಕೊಳ್ಳಿ, ವಿಟಮಿನ್ ಡಿ ಪರೀಕ್ಷೆ ಮಾಡ್ಕೊಳ್ಳಿ, ಆಮೇಲೆ HbA1c ಪರೀಕ್ಷೆ ಮಾಡಿಕೊಂಡು 3 ತಿಂಗಳಿಗೆ ಒಂದ್ಸಲ ಹೋಗಿ ಕಡಿಮೆ ಆಗಿದೆ ಇಲ್ವಾ ಅಂತ ನೋಡ್ತಾರೆ. ಅದೆಲ್ಲ ಇಂಪಾರ್ಟೆಂಟ್. ಫಾಸ್ಟಿಂಗ್ ಇನ್ಸುಲಿನ್, ಎಷ್ಟೋ ಜನ ಡಾಕ್ಟರ್ಸು ಅವರ ಹೆಲ್ತ್ ಇಶ್ಯೂ ಸರಿ ಮಾಡ್ಕೊಳಕ್ಕೆ ನಮ್ಮ ಹತ್ರ ಬರ್ತಾರೆ. ಇದಕ್ಕಿಂತ ಎಷ್ಟು ದೊಡ್ಡ ಟೆಸ್ಟಿಮನಿಯಲ್ ಏನು ಬೇಕು ನಿಮಗೆ ಡಿ ಲೈಫ್ ಬಗ್ಗೆ? ಒಂದು ನಾನು ನಿಮಗೆ ಈ ಎಪಿಸೋಡ್ಗೆ ಎಂಡಲ್ಲಿ ಒಂದಷ್ಟು ಟೆಸ್ಟಿಮನಿ ಹಾಕ್ಬೋದಾ ಸರ್? ಕೊಡ್ತೀರಾ? ಹಾಕ್ಬೋದು, ಕೊಡ್ತೀನಿ. ಒಂದಷ್ಟು ಕೊಡಿ. ಅದರೊಂದಿಗೆ ನಮ್ಮ ಜನತೆಗೆ ಒಂದು ಅಂದರೆ ಎಲ್ಲ ಕ್ಷೇತ್ರದವ್ರದ್ದು ಒಂದು ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಐಡೆಂಟಿಟಿಗೆ ಏನು ತೊಂದರೆ ಇಲ್ಲ ಅನ್ನೋರ್ದು. ಇಲ್ಲ ಇದೆ, ನಮ್ಮ ಹತ್ರ ಸುಮಾರು ಇದೆ. ಯಾಕಂದ್ರೆ ಮತ್ತೆ ಅವ್ರು ಆ ಥರದ್ದೇನೋ ಫೀಲ್ ಆದಾರೋ, ಆ ಥರ ಇಲ್ಲ ನಮ್ಗೇನಿಲ್ಲ ಸರ್, ಸುಮಾರು ಗೋ ಹೆಡ್ ಅಂತ ಒಂದಷ್ಟು ಕೊಡಿ, ಎಂಡಲ್ಲಿ ಅದು ಹಾಕೋಣ. ಸೊ ಅವಾಗ ಜನಕ್ಕೆ ಅದೊಂದು ನೋಡಿದಾಗ ಅವ್ರಿಗೊಂದು ಇದು ಬರುತ್ತೆ. ನನ್ನ ಓವರಾಲ್ ನಾನೊಬ್ಬ ಕೇಳಿದಾಗ ಸರ್, ಈಗ ಕೇಳುಗನಾಗಿ ಒಬ್ಬ ಆಡಿಯನ್ಸ್ ಆಗಿ ನನಗೆ ಕೋರ್ಸ್ ಇಂಟ್ರೆಸ್ಟಿಂಗ್ ಆಗಿದೆ. ಕೋರ್ಸ್ ಕಲಿಯೋದ್ರಿಂದ ಆ್ಯಕ್ಸೆಸ್ ಸಿಗುತ್ತೆ, ಕಿಚನ್ ಆ್ಯಕ್ಸೆಸ್, ರೆಸಿಪಿ ಆ್ಯಕ್ಸೆಸ್ ಸಿಗುತ್ತೆ. ಅದರಿಂದ ನಮ್ಮ ಜೀವನ ಕಡೇ ಪಕ್ಷ ನಾನು ಕೋರ್ಸ್ ಮಾಡಿದ್ದಕ್ಕೇನೋ ನನ್ನ ಆರೋಗ್ಯನಾರು ನಾನು ಚೆನ್ನಾಗಿ ನೋಡ್ಕೋಬೋದು. ಸೊ ನಾನು ಚೆನ್ನಾಗಿದ್ದರೆ ನನ್ನ ಪರಿಸರನ ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಕಾನ್ಸೆಪ್ಟಲ್ಲಾದರೂ ಡಿ ಲೈಫ್ನ ಧಾರಾಳವಾಗಿ ಇದು ಮಾಡ್ಬೋದು ಅಂತ ನಾನು ಬಯಸ್ತೀನಿ ಸರ್. ಈವನ್ ಕನ್ಸಲ್ಟೇಷನ್, ಯಾರು ಕನ್ಸಲ್ಟೇಷನ್ ಬರ್ತಾರಲ್ಲ ಅವ್ರಿಗೆ ಬೇಸಿಕ್ ಪ್ಯಾಕೇಜ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಏಜ್ಗೆ. ಓಕೆ, ಅದರಲ್ಲೂ ಬೇಸಿಕ್ ಕನ್ಸಲ್ಟೇಷನ್ ಬಂದವ್ರಿಗೂ ಅಷ್ಟೇ 3 ಮಂತ್ 1-to-1 ಸಪೋರ್ಟ್ ಇರುತ್ತೆ, ಮಿಕ್ಕಿದ 9 ಮಂತ್ ಸಪೋರ್ಟ್ ಇರುತ್ತೆ ಅವ್ರಿಗೆ, ಕಮ್ಯುನಿಟಿ ಸಪೋರ್ಟ್ ಅಂತ. ಅವ್ರಿಗೂ ನಮ್ಮದು ಡಿ ಲೈಫ್ ಫೋರಮ್ ಆಕ್ಸೆಸ್ ಸಿಕ್ಬಿಡುತ್ತೆ, ರೆಸಿಪೀಸ್ ಕೂಡ ಕೊಡ್ತೀವಿ ಅವ್ರಿಗೂ ಆಕ್ಸೆಸ್. ವೆರಿ ನೈಸ್. ಸೊ ಅವ್ರೇನು ಹುಡ್ಕೋದು ಬೇಕಾಗಿಲ್ಲ, ಹೆಂಗೆ ಮಾಡ್ಕೋಬೇಕು, ಅಡುಗೆ ಏನು ಹುಡ್ಕೋದು ಬೇಕಾಗಿಲ್ಲ, ಎಲ್ಲ ಕೊಡ್ತೀವಿ ಅವ್ರಿಗೆ. ಸೊ ಒಂದು ಫ್ಲೋ ಚಾರ್ಟ್ ಕೊಟ್ಟು ಅದನ್ನು ಮಾಡ್ತಾ ಇಲ್ಲ ನಾವು. ಓಕೆ, ವಿ ಆರ್ ಸೀಯಿಂಗ್ ಹೌ ಯು ಫ್ಲೋ ಎವ್ರಿ ಡೇ. ಒಂದು ಫ್ಲೋ ಚಾರ್ಟ್ ಫಿಕ್ಸ್ ಮಾಡ್ಕೊಂಡು ಕೊಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಈಗ ರೀಸೆಂಟಾಗಿ ಬಂದಿರೋ ಒಂದು ಕೇಸ್ ಹೇಳ್ತೀನಿ. ಲಾಡಾ ಅಂತ ಒಂದು ಕೇಸ್ ಇದೆ, ಅದನ್ನು ಟೈಪ್ 1.5 ಅಂತ ಹೇಳ್ತೀವಿ, ಡಯಾಬಿಟೀಸ್. ಟೈಪ್ 1 ಡಯಾಬಿಟೀಸ್ ಅಂದರೆ ಬಾಡಿ ಇನ್ಸುಲಿನ್ನೇ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಟೈಪ್ 2 ಡಯಾಬಿಟೀಸ್ ಅಂದರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಬಟ್ ಇನ್ಸುಲಿನ್ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ಈ ಇನ್ಸುಲಿನ್ ಬಗ್ಗೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಕಾರ್ಬೋಹೈಡ್ರೇಟ್ನ ಬಳಸ್ಕೊಡೋದಕ್ಕೂ ಇನ್ಸುಲಿನ್ ಬೇಕು, ಅದನ್ನ ಸ್ಟೋರ್ ಮಾಡೋದಕ್ಕೂ ಇನ್ಸುಲಿನ್ ಬೇಕು. ಸೊ ಹೆಚ್ಚಿಗೆ ಆದರೆ ಸ್ಟೋರ್ ಆಗ್ತಾ ಇರುತ್ತೆ. ಸೊ 1.5 ಅಂತ ಇದೆ ಲಾಡಾ, ಇಟ್ಸ್ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ. ಅದರಲ್ಲೂ ದೇಹದಲ್ಲಿ ಇನ್ಸುಲಿನ್ ಇರಲ್ಲ. ಸೊ ನಮ್ಮ ಹತ್ರ ಯಾರು ಬರ್ತಾರ ಕ್ಲೈಂಟ್ಸು, 90% ಆಫ್ ದ ಕ್ಲೈಂಟ್ಸ್ ಎಲ್ಲ ಕಡೆ ಹೋಗಿ ಫೇಲ್ ಆಗಿ ಕೊನೆಗೆ ನಮ್ಮ ಹತ್ರ ಬರ್ತಾರೆ. ಸುಮಾರು ಜನ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಹೇಳ್ತೀನಿ, ಡಿ ಲೈಫ್ ಈಸ್ ದ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್. ಲೈಟ್ ಅಟ್ ದ ಎಂಡ್ ಆಫ್ ಆ್ಯಂಡ್ ಬಕ್ ಸ್ಟಾಪ್ಸ್ ಅಟ್ ಡಿ ಲೈಫ್. ನಾವೇ ಲಾಸ್ಟು, ಇದಕ್ಕೆ ನಮ್ಮ ಮುಂಚೆ ಎಲ್ಲೋ ಹೋಗಲ್ಲ, ಬಿಕಾಸ್ ವಿ ರಿವರ್ಸ್ ಇಟ್ ಹಿಯರ್. ಸೊ ಪ್ರತಿಯೊಬ್ಬರಿಗೂ ಇದೊಂದು ನಾಲೆಡ್ಜ್ ಬೇಕು, ಪ್ರತಿಯೊಬ್ಬರಿಗೂ ಈ ನಾಲೆಡ್ಜ್ ಇರಬೇಕು. ಲೋ ಕಾರ್ಬ್ ಏನು ಲೋ ಕಾರ್ಬ್ ಅಷ್ಟು ಇಲ್ಲ. ನೀವು ಹೇಳಿದಾಗ ಆಗಲೇ ಮಾತಾಡ್ತಾ ಹೇಳಿದ್ರಿ, ವಿ ಆರ್ ನಾಟ್ ಝೀರೋ ಕಾರ್ಬ್, ವಿ ಆರ್ ಲೋ ಕಾರ್ಬ್. ಲೋ ಕಾರ್ಬಲ್ಲಿ ನೀವು ಹಬ್ಬದ ಊಟ ಕೂಡ ಮಾಡ್ಕೊಂಡು ತಿನ್ಬೋದು. ರೆಸಿಪಿ ಸಿಗುತ್ತೆ, ಕೊಡ್ತೀವಿ ನಾವು ನಿಮಗೆ. ರೆಸಿಪಿ ಮೇಲೆ ನಿಂತಿದೆ ಎಲ್ಲ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಅಡುಗೆ ಎಣ್ಣೆ ಎಲ್ಲೇ ನೋಡಿದ್ರು ಕಲರ್ ಬಾಟಲ್ ಇರೋ ಎಣ್ಣೆಯಲ್ಲೇ ಅಡುಗೆ ಮಾಡೋದು. ಅಡುಗೆ ಎಣ್ಣೆ ಸೀಡ್ ಆಯಿಲ್ಸ್ ಅಂತ ಹೇಳ್ತೀನಿ. ಸೀಡ್ ಆಯಿಲ್ಸಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ. ನಾವು ಯಾವ ಥರ ಅಡುಗೆ ಎಣ್ಣೆ ಬಳಸ್ಕೋಬೇಕು ಅಂದರೆ, ಈ PUFA ಜಾಸ್ತಿ ಯಾವುದಿರುತ್ತೋ ಅದು ಬೇಡವೇ ಬೇಡ ನಮಗೆ. ಸೊ ಹಾಗಾದ್ರೆ ಏನು ಸರ್ ಅಡುಗೆ ಮಾಡ್ಕೊಳಕ್ಕಿದೆ? ಹೇಳಿದ್ನಲ್ಲ, ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಮಾಡಿ, ಬೆಣ್ಣೆಯಲ್ಲಿ ಮಾಡ್ಕೊಳ್ಳಿ, ತುಪ್ಪದಲ್ಲಿ ಮಾಡ್ಕೊಳ್ಳಿ. ಸೊ PUFA ಒಮೆಗಾ 6 ಕೂಡ ಜಾಸ್ತಿ ಇರುತ್ತೆ.
ಇದರಿಂದ ಹಾರ್ಟ್ಗೂ ಇಶ್ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದು ಬಹಳ ಜನ ಕೆಲವೊಂದು ತಪ್ಪು ಮಾಡೋದೇನು ಅಂದರೆ ಫ್ಯಾನ್ಸಿ. ಯಾರೋ ಅಲ್ಲಿ ಇಂಟರ್ಎಮಿನೆಂಟ್ ಫಾಸ್ಟಿಂಗ್ ಮಾಡಿಬಿಟ್ಟು ಸಣ್ಣ ಆಗೋರು ಕಣವರು, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್. ಅವ್ರಿಗೆ ವರ್ಕ್ ಆಯ್ತು ಅದು, ನಿಮಗೂ ಅದು ವರ್ಕ್ ಆಗಬೇಕು ಅಂತೇನಿಲ್ಲ. ಇನ್ನು ಕೆಲವರು ಸಖತ್ತಾಗಿ ಜಿಮ್ ಮಾಡಿ ವೆಯ್ಟ್ ಲಾಸ್ ಆಯಿತು ಕಣ ಅವ್ರಿಗೆ ವರ್ಕ್ ಆಯ್ತು ಅದು, ನಿಮ್ಗೆ ವರ್ಕ್ ಆಯಿತೋ ಗೊತ್ತಿಲ್ಲ. ಹೌದು, ನಾನು ಸುಮಾರು ಜನಕ್ಕೆ ಹೇಳ್ತೀನಿ, ವೆಯ್ಟ್ ಲಾಸ್ಗಂತೆ ನೀವು ಜಿಮ್ಗೆ ಹೋಗ್ತಾ ಇದ್ರೆ ಅದು ಜಿಮ್ಗೆ ನೀವು ಮಾಡೋ ಅವಮಾನ. ಹೌದು, ಮಸಲ್ಸ್ನ ಬಿಲ್ಡ್ ಮಾಡೋಕ್ಕೆ ಜಿಮ್ಗೆ ಹೋಗಿ, ಮಸಲ್ಸ್ನ ಟೋನ್ ಮಾಡೋಕ್ಕೆ ಜಿಮ್ಗೆ ಹೋಗಿ, ಒಪ್ಕೊತೀವಿ. ವೆಯ್ಟ್ ಲಾಸಿಗೆ ಜಿಮ್ ಬೇಕು ಅನ್ನೋದು ಅದು ತಪ್ಪು. ನೀವು ಮನೇಲೇ ಕೂತ್ಕೊಂಡು ವೆಯ್ಟ್ ಲಾಸ್ ಆಗ್ಬೋದು. ಹೌದೌದು. ಇನ್ನೊಂದು ಮಿತ್ ಕೂಡ ಇದೆ. ಡಾಕ್ಟರ್ಸ್ ಹೇಳ್ತಾರೆ ಬ್ಲಡ್ ಶುಗರ್ ಕಂಟ್ರೋಲ್ ಆಗಬೇಕಂದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂತ. ನಾನು ನಿಮಗೆ ನೀವು ವೆಯ್ಟ್ ಲಾಸ್ ಆಗದಿರೇ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಿಸ್ಬಿಟ್ರೆ ಆಗುತ್ತೆ. ಸೊ ವೆಯ್ಟ್ ಲಾಸ್ ಈಸ್ ನಾಟ್ ಎ ಮಸ್ಟ್. ವೆಯ್ಟ್ ಲಾಸ್ ಆಗಲೇಬೇಕು ಬ್ಲಡ್ ಶುಗರ್ ಕಂಟ್ರೋಲ್ಗೆ, ನೋ. ನಮ್ಮಲ್ಲಿ ವೆಯ್ಟ್ ಲಾಸ್ ಇಸ್ ಎ ಬೈ ಪ್ರಾಡಕ್ಟ್. ಇದೆಲ್ಲ ಬೋನಸ್ ಇದ್ದಂಗೆ. ಕೆಲವರು ಸಡನ್ನಾಗಿ ಕಾರ್ನಿವರ್ ಕೊಟ್ಟಾಗ್ತಾರೆ, ಜೋಶಲ್ಲಿ ಏನೋ ಮಾಡಿಬಿಡ್ತಾರೆ, ಥೈರಾಯ್ಡ್ ಎಡ್ವರ್ಟ್ ಆಗಿಬಿಡುತ್ತೆ. ಕೆಲವರು ಇಂಟರ್ನೆಟ್ ಫಾಸ್ಟಿಂಗ್ ಮಾಡ್ಕೊಂಬಂದ್ಬಿಡ್ತಾರೆ, ಚೆನ್ನಾಗಿತ್ತು ಸರ್, ಆಮೇಲೆ ರಿಪೋರ್ಟ್ಸ್ ತೆಗೆದು ನೋಡಿ ಇನ್ಫ್ಲಮೇಷನ್ ಇರುತ್ತೆ, ಥೈರಾಯ್ಡ್ ಎಡ್ವರ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಯಾವುದೇ ಕೇಸ್ ತೊಗೊಂಡ್ರು ಫುಲ್ ಬಾಡಿ ಚೆಕಪ್, ಬ್ಲಡ್ ರಿಪೋರ್ಟ್ ತಗೊಂಡೆ ನೆಕ್ಸ್ಟ್ ಸ್ಟೆಪ್ ಹೋಗೋದು. ಸೊ ವಿತೌಟ್ ದಟ್ ಮುಂದುವರಿದೆ. 99% ಈಸ್ ನ್ಯೂಟ್ರಿಷನ್, 1% ಈಸ್ ಜಿಮ್. ಹೌದು. ಸೊ ಕೆಲವರು ಹೇಳ್ತಾರೆ 1% ಇದೆ 100 ಆಗೋದಂತ. ಕರೆಕ್ಟಪ್ಪ? ಇಲ್ಲ, ಹೇಳ್ತಾರಲ್ಲ 6 packs ಆರ್ ಮೇಡ್ ಇನ್ ಕಿಚನ್, ನಾಟ್ ಇನ್ ಜಿಮ್. ಫ್ಯಾಟ್ ಲಾಸ್ ಹ್ಯಾಪನ್ಸ್ ಇನ್ ಯುವರ್ ಮೀಲ್, ನಾಟ್ ಇನ್ ಜಿಮ್. ಸೊ ಹಿಂಗೆ ಸಾಕಷ್ಟು ಮಿತ್ಸ್ ಕೂಡ ಓಡಾಡ್ತಾ ಇದೆ ಜನರಲ್ಲಿ. ಮೇಯ್ನ್ ಮಿತ್ತು ಅಂದರೆ ಇದು, ಫ್ಯಾಟ್ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ. ಆಹಾರದ ಮುಖಾಂತರ ಸೇವಿಸುವಂಥ ಕೊಲೆಸ್ಟ್ರಾಲು ರಕ್ತದಲ್ಲಿನ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದೇ ಇಲ್ಲ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ಕಣ. ಕೊಲೆಸ್ಟ್ರಾಲ್ ನಮ್ಮ ಲಿವರ್ ಇದೆಯಲ್ಲ, ಪರ್ ಡೇ 1 ಗ್ರಾಮ್ನಷ್ಟು ಲಿವರ್ ಅದೇ ತಯಾರಿಸುತ್ತೆ. ನೋಡಿ. ಸೊ ಲಿವರ್ ಕೊಲೆಸ್ಟ್ರಾಲಿಂದ ನಮ್ಗೆ ಸಮಸ್ಯೆ ಆಗೋ ಥರ ಇದ್ರೆ ಮತ್ತು ಲಿವರ್ ಯಾಕೆ ಕೊಲೆಸ್ಟ್ರಾಲ್ನ ಮಾಡಬೇಕು? ಓಕೆನಾ? ಇನ್ನೊಂದು ವಿಷಯ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದು, ಸರ್ ನೀವು ಲೋ ಕಾರ್ಬ್ ಅಂತೀರಾ, ಗ್ಲೂಕೋಸ್ ಬೇಕಲ್ವ ಸರ್ ಬಾಡಿಗೆ, ಎನರ್ಜಿ ಗ್ಲೂಕೋಸ್ ಬೇಕಲ್ವ ಸರ್? ಹೆಂಗೆ? ಭಗವಂತ ನಮ್ಮ ದೇಹನ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂದರೆ, ನಮ್ಮ ದೇಹ ಆ್ಯಕ್ಟಿವ್ ಆಗಿರೋದಕ್ಕೆ ಎಷ್ಟು ಗ್ಲೂಕೋಸ್ ಬೇಕೋ ಅದೇ ಮಾಡ್ಕೊಳ್ಳುತ್ತೆ. ಫ್ಯಾಂಟಾಸ್ಟಿಕ್. ಮತ್ತೆ ನೀವು ಮಾಡ್ಕೊಳಕ್ಕೆ ಬಿಟ್ಟರೆ ತಾನೆ, ನಾವು ಎಕ್ಸ್ಟ್ರಾ ಲೋಡ್ ಆಗ್ತಾ ಇದ್ದೀವಿ, ಮಾಡ್ಕೊಳಕ್ಕೆ ಬಿಟ್ಟರೆ ತಾನೆ. ಸೊ ನಮ್ಮ ದೇಹಕ್ಕೆ ಎಷ್ಟು ಗ್ಲೂಕೋಸ್ ಬೇಕು ದೇಹ ನಡೆಯೋದಕ್ಕೆ, ಅಷ್ಟು ಗ್ಲೂಕೋಸ್ನ ದೇಹನೇ ಮಾಡ್ಕೊಳ್ಳುತ್ತೆ. ಗ್ಲೂಕೋನಿಯೋಜೆನೆಸಿಸ್ ಮಾಡ್ಕೊಳ್ಳೋದು ದೇಹ. ಬಿಡ್ಬೇಕು ತಾನೆ ನೀವು. ಸರ್ ಬ್ರೈನ್ ಡೆವಲಪ್ ಆಗಬೇಕಲ್ಲ ಸರ್, ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಕಲ್ಲ. ಲೋ ಕಾರ್ಬ್ ಆಹಾರ ನಾವೆಲ್ಲ ನಮ್ಮ ಡಿ ಲೈಫಲ್ಲಿ ಎಷ್ಟೊಂದು ಜನ ಇದ್ದೀವಿ, ನಮಗೆಲ್ಲರಿಗೂ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಲೋ ಕಾರ್ಬಲ್ಲಿ ಇದ್ದೀವಿ, ಯಾವುದೇ ರೀತಿಯಾದಂಥ ಹಾರ್ಟ್ ಇಶ್ಯೂಸ್ ಇಲ್ಲ, ಕಿಡ್ನಿ ಇಶ್ಯೂಸ್ ಇಲ್ಲ. ಕಿಡ್ನಿ ವಿಚಾರಕ್ಕೆ ಬಂದ್ರು ಫಿಲ್ಟ್ರೇಷನ್ ಅಂತ ಕಿಡ್ನಿದು EGFR ಅಂತ ಫಿಲ್ಟ್ರೇಷನ್. ಕೆಲವರು ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ಸರ್ ರಾತ್ರಿ ಹೊತ್ತು ಪ್ರೋಟೀನ್ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಸರ್. ಯಾಕೆ? ಕಿಡ್ನಿ ಮೇಲೆ ಕೂತ್ಕೊಂಡ್ಬಿಡ್ತು, ಕಿಡ್ನಿಗೆ ಸ್ಟ್ರೆಸ್ ಆಗಿಬಿಡುತ್ತೆ ಸರ್. ಸೊ ನಾನು ಅವಾಗ ಹೇಳಿದೆ, ನನಗೆ ಇದೇ ಫಸ್ಟ್ ಟೈಮ್ ಗೊತ್ತಾಗ್ತಿರೋದು, ತಿಂದಿರೋ ಊಟ ಹೊಟ್ಟೆ ಒಳಗೆ ಹೋಗುತ್ತೆ ಗೊತ್ತಾಯಿತು, ಪ್ರೋಟೀನ್ ಸೀದಾ ಕಿಡ್ನಿ ಮೇಲೆ ಕೂತ್ಕೊಳ್ಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಫಂಟಾಸ್ಟಿಕ್ ಸರ್. ನಿಜವಾಗ್ಲೂ ತುಂಬ ಒಂದಷ್ಟು ವಿಚಾರಗಳು ಯಾವ ಥರ ಇದೆ ಅಂತಂದರೆ, ಅದೇ ಒಂದು ಮಾತಿದೆ ಅಂದರೆ ದೀಪದ ಕೆಳಗೆ ಕತ್ಲು ಅಂತ. ಹಂಗೆ ನಮ್ಮ ಹತ್ರ ಎಲ್ಲ ಇದೆ, ನಮಗೆ ಗೊತ್ತಿರಲಿಲ್ಲ. ಹೌದು ಹೌದು. ನಮ್ಮ ಹತ್ರ ಇದೆ, ನಮಗೆ ಗೊತ್ತಿರಲಿಲ್ಲ. ಅಡುಗೆ ಮನೇಲಿ ಎಲ್ಲವೂ ಇದೆ, ತಿನ್ನೋದು ಗೊತ್ತಿಲ್ಲ. ಈಗ ಅದನ್ನೆಲ್ಲ ಸ್ವಲ್ಪ ನೀವು ರಿಸೆಟ್ ಮಾಡಿದ್ದೀರಾ. ಇನ್ನು ಕೋರ್ಸ್ ಮಾಡೋದ್ರಿಂದ ಇನ್ನೂ ಡೀಟೇಲಾಗಿ ಅದು ನೀಟಾಗಿ ಗೊತ್ತಾಗುತ್ತೆ ಅನ್ನೋದೊಂದು ನನಗದು ಗೊತ್ತಾಯಿತು. ಎಸ್ ಸರ್. ಇನ್ನು ನೀವು ಏನಾದ್ರು ಹೇಳೋದಿದೆ ಒಂದು ಫೈನಲ್ ಮೆಸೇಜ್ ನಮ್ಮ ಆಡಿಯನ್ಸ್ಗೆ ಹೇಳ್ಬೋದು, ಮತ್ತು ನಿಮ್ಮದು ವೇ ಟು ಕಾಂಟ್ಯಾಕ್ಟ್ ಹೇಗೆ ಏನು ಅದೆಲ್ಲ ನೀವು ಒಂಚೂರು ಕೊಟ್ಟರೆ
ಲಾಸ್ಟಲ್ಲಿ ನಾನು ಟೆಸ್ಟಿಮೋನಿಗಳದ್ದು ಹಾಕ್ತೀನಿ, ಯಾರ್ಯಾರು ಬಂದು ಏನಾಗಿದೆ ಅವ್ರ ಲೈಫಲ್ಲಿ ಅಂತಕ್ಕಂಥದ್ದು. ಅದೊಂದು 2 ನಿಮಿಷ 3 ನಿಮಿಷ ಹಾಕೋಣ. ಎಸ್ ಸರ್. ಈಗ ನಮ್ಮದು ಕಾಂಟ್ಯಾಕ್ಟ್ ಅಂದರೆ ನೀವು ನನ್ನ ನಂಬರ್ಗೆ ಮಾಡ್ಬೋದು. ಓಕೆ. 9844570527. ಓಕೆ. ಕನ್ನಡದಲ್ಲಿ ಕನ್ಸಲ್ಟೇಷನ್ಗೆ ನಾನಿದ್ದೀನಿ. ಓಕೆ. ಎಂಟೈರ್ ಡಿ ಲೈಫ್ ಹೆಲ್ತ್ ಕೇರ್ಗೆ ಕನ್ನಡದಲ್ಲಿ ಕನ್ಸಲ್ಟೇಷನ್ಗೆ ಅಂತ ನಾನಿದ್ದೀನಿ. ಓಕೆ. ಇಂಗ್ಲೀಷ್ ಬೇರೆ ಯಾವುದಾದ್ರು ಭಾಷೆ ಕನ್ಸಲ್ಟೇಷನ್ ಬೇಕು ಅಂದರೂ ಕೂಡ ಸಾಕಷ್ಟು ಜನ ಇದ್ದಾರೆ. ಓಕೆ. ಆಲ್ ಓವರ್ ಪ್ಯಾನ್ ಇಂಡಿಯಾ ಕನ್ಸಲ್ಟೇಷನ್ಸ್ ನಡೀತಾ ಇದೆ. ಸಾಕಷ್ಟು ಜನ ವಿದೇಶದಿಂದ ಕ್ಲೈಂಟ್ಸ್ ಕೂಡ ನಮ್ಮಲ್ಲಿದ್ದಾರೆ. ಓಕೆ. ಏನೇ ಮಾಹಿತಿ ಬೇಕು ಅಂದರು ಹ್ಞೂ ನನಗೊಂದು DM ಮಾಡಿದ್ರೆ, ಜೊತೆಗೆ ಇನ್ನೊಂದು ನಿಮಗೆ ಆಲ್ರೆಡಿ ಡಯಾಬಿಟೀಸ್ ಇದೆ, ಫ್ಯಾಟಿ ಲಿವರ್ ಇದೆ, ಹ್ಞೂ ಥೈರಾಯ್ಡ್ ಸಮಸ್ಯೆ ಇದೆ ಹ್ಞೂ ಅನ್ನೋ ಥರ ಎಲ್ಲ ಇದ್ದರೆ, ರಿಪೋರ್ಟ್ಸ್ ಇತ್ತು ಅಂದರೆ ಹ್ಞೂ ನನಗೆ DM ಮಾಡಿ ಫ್ರೀ ಕನ್ಸಲ್ಟೇಷನ್ಸ್ ಕೊಡ್ತೀನಿ. ನಾನು ಸೂಪರ್. ಸಜೆಷನ್ಸ್ ಕೊಡ್ತೀನಿ ಏನು ಮಾಡ್ಬೋದು ಅಂತ, ಯಾಕೆ ಹಿಂಗಾಗಿದೆ, ಮುಂದಕ್ಕೆ ಏನು ಮಾಡ್ಬೋದು ಅಂತ. ಹ್ಞೂ ಅದಾದಮೇಲೆ ಮುಂದೆ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದೆ. ಹೌದು. ಬಟ್ ಒಂದು ಗ್ಯಾರಂಟಿ ಏನು, ಟೈಪ್ 2 ಡಯಾಬಿಟಿಸ್, BP, ಹ್ಞೂ ಥೈರಾಯ್ಡ್ ಇಶ್ಯೂ, ಹ್ಞೂ CKD ಸ್ಟೇಜ್ 1, ಫ್ಯಾಟಿ ಲಿವರ್, ಒಬೆಸಿಟಿ, ಯೂರಿಕ್ ಆ್ಯಸಿಡು, ಗರ್ಡ್ ಪ್ರಾಬ್ಲಮ್ಮು, ಇದೆಲ್ಲ ವಿ ರಿವರ್ಸ್ ಆರ್ ರೀಫಂಡ್. ಓ ಇದು 100% ರಿವರ್ಸಲ್ ಗ್ಯಾರಂಟಿ. ಸರ್ ಟೈಪ್ 1 ಡಯಾಬಿಟಿಸ್ ಇರೋರು ಏನು ಮಾಡೋದು, ಟೈಪ್ 1 ಡಯಾಬಿಟಿಸ್ ಅವರು ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಲೇಬೇಕು. ಹ್ಞೂ ಎಷ್ಟು ಯೂನಿಟ್ಸ್ ಇನ್ಸುಲಿನ್ ತಗೋತಾ ಇದ್ದೀರಾ ನೀವು, ಅದನ್ನು ಕಡಿಮೆ ಮಾಡ್ಬೋದು. ಓಕೆ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು, ಸಾಕಷ್ಟು ಜನ ಥೈರಾಯ್ಡ್ ಪರೀಕ್ಷೆ ಮಾಡ್ಕೋತಾರೆ. ಹ್ಞೂ ಅವ್ರು ಏನು ಮಾಡ್ತಾರೆ ಅಂದರೆ TSH ಒಂದು ನೋಡ್ತಾರೆ, ಹ್ಞೂ T3 T4 ನೋಡ್ತಾರೆ. ಹ್ಞೂ ಇಲ್ಲ, FT3 FT4 ನೋಡಬೇಕು. ಹ್ಞೂ FT3 FT4ದು ರೇಷಿಯೋ ನೋಡ್ಬೇಕು ನಾವು. ಓಕೆ. ಆ ರೇಷಿಯೋ ಒಂದು ನಿರ್ದಿಷ್ಟವಾಗಿರೋ ನಂಬರ್ ಇರಬೇಕು. ನಂಬರ್ಗಿಂತ ಕಡಿಮೆ ಇತ್ತು ಅಂದರೆ ಹ್ಞೂ ಸೆಲ್ಯುಲಾರ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಓಕೆ. ಅಂದರೆ ಮೆಟಾಬಾಲಿಸಮು ಎಡ್ವರ್ಟ್ ಆಗ್ತಾ ಇದೆ, ಆಗ್ತಾ ಇದೆ. ಇದು ಆರಂಭ. ಓಕೆ. ನೀವು ಹೆಂಗೆ ಕಂಡುಹಿಡಿಬೋದು ಅಂದರೆ, ಸಾಮಾನ್ಯವಾಗಿ ಬೆಳಗ್ಗೆ ಎದ್ದಾಗ ನೋಡಿ, ಹ್ಞೂ ನಿಮ್ಮ ಬಾಡಿ ಟೆಂಪ್ರೇಚರು ಹ್ಞೂ ನಾರ್ಮಲ್ಗಿಂತ ಸ್ವಲ್ಪ ಕೆಳಗಡೆ ಇತ್ತು ಅಂದರೆ ಹ್ಞೂ ಎಲ್ಲೋ ಒಂದು ಕಡೆ ಈ ಸೆಲ್ಯುಲಾರ್ ಹೈಪೋಥೈರಾಯ್ಡಿಸಮ್ ನಡೀತಾ ಇರ್ಬೋದು. ಹ್ಞೂ 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 ಸೊ ಅದಕ್ಕೆ ಕಂಪ್ಲೀಟ್ ಈಗ ಥೈರಾಕೋರ್ ಜೊತೆ ನಮ್ಮದೊಂದು ಕೊಲಾಬ್ರೇಷನ್ ಇದೆ. ಹ್ಞೂ ನಾವು ಡಿಸ್ಕೌಂಟೆಡ್ ಟೆಸ್ಟ್ ಲಿಂಕ್ಸ್ ಎಲ್ಲ ಕಳಿಸ್ತೇವೆ ಅವ್ರಿಗೆ, ಹ್ಞೂ ಬೇಕಾದ್ರೆ ಮಾಡ್ಕೋಬೋದು. ಹ್ಞೂ ಇಲ್ಲ ರಿಪೋರ್ಟ್ಸ್ ಇದ್ದರೆ ನಮಗೆ DM ಮಾಡಿ ನಾವು ಹೇಳ್ತೀವಿ ಏನು ಮಾಡ್ಬೋದು ಅಂತ. ಹ್ಞೂ ಆಮೇಲೆ ನಿಮ್ಮನ್ನು ನಾನು ವೆಜಿಟೇರಿಯನ್ ಸರ್, ನಾನು ಪ್ಯೂರ್ ವೆಜಿಟೇರಿಯನ್ನು, ಹ್ಞೂ ನನಗೆ ಎಗ್ಸ್ ತಿನ್ನಿ ಅಂತ ಹೇಳಬೇಡಿ, ಹ್ಞೂ ನಾನ್ ವೆಜ್ ತಿನ್ನಿ ಅಂತ ಖಂಡಿತ ಇಲ್ಲ. ಹ್ಞೂ ನಿಮ್ಮ ಆಹಾರ ಪದ್ಧತಿ ನಿಮ್ಮ ಆಯ್ಕೆ, ಹ್ಞೂ ನಿಮ್ಮ ತಟ್ಟೆಯಲ್ಲಿ ಏನಿರಬೇಕು ನನ್ನ ಆಯ್ಕೆ. ನಿಮ್ಮ ಆಯ್ಕೆ. ಇದು ಮಾಡಿದ್ರೆ ರಿವರ್ಸಬಲ್ ಗ್ಯಾರಂಟಿ. ಇಷ್ಟು ಮಾಹಿತಿ. ಆಮೇಲೆ ಡಿ ಲೈಫ್ ಹೆಲ್ತ್ ಕೇರ್ ಬಗ್ಗೆ ನೀವು ವೆಬ್ಸೈಟಲ್ಲಿ ನೋಡ್ಕೋಬೋದು, ಹ್ಞೂ ಎಲ್ಲ ಮಾಹಿತಿ ಇರುತ್ತೆ. ಯಾವಾಗ ಬೇಕಾದ್ರೂ ನೀವು ಅದನ್ನು ನೋಡ್ಕೋಬೋದು. ಸೊ 2014 ಇದ್ದೀವಿ. ಹ್ಞೂ ನಮ್ಮ ದೇಶದಲ್ಲಿ ಲೋ ಕಾರ್ಬ್ ಆ್ಯಂಡ್ ಮೆಟಾಬಾಲಿಕ್ ಹೆಲ್ತ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಡಿ ಲೈಫೇ ಸುಲ್ತಾನ. ಯಾಕಂದರೆ ಬೇರೆ ಯಾರೇ ಜನರಿಕ್ ಡಯಟಿಷಿಯನ್ಸ್ ಇರಲಿ, ಅವರೆಲ್ಲರಿಗೂ ಮೆಟಾಬಾಲಿಕ್ ಹೆಲ್ತ್ನ ಟಚ್ ಮಾಡೋ ಅಂಥ ಕ್ವಾಲಿಫಿಕೇಷನ್ ಯಾರಿಗೂ ಇಲ್ಲ. ಹ್ಞೂ ಅದು ಬರೀ ಡಿ ಲೈಫ್ ಅವ್ರಿಗೆ ಮಾತ್ರ ಇರೋದು. ಹ್ಞೂ ಅದಕ್ಕೆ ನಾವು ಅದನ್ನ ಲೋ ಕಾರ್ಬ್ ನ್ಯೂಟ್ರಿಷನ್ ಆ್ಯಂಡ್ ಮೆಟಾಬಾಲಿಕ್ ಹೆಲ್ತ್ ಡಿಪ್ಲೊಮಾ ಅಂತ ಹೇಳೋದು. ವೆರಿ ನೈಸ್, ವೆರಿ ನೈಸ್. ಸೊ ಇಷ್ಟು. ಸೊ ಪಾಡ್ಕಾಸ್ಟ್ ಕರೆದು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಆನಂದ್ ಅವರೇ. ಇಲ್ಲ ಒಳ್ಳೆ ಇಲ್ಲ, ನೀವು ವಿಚಾರ, ಒಳ್ಳೆ ವಿಷಯ. ದಿಗ್ಗಜರ ಜೊತೆಲಿದ್ದವರು. ಓಕೆ. ಸೊ ಹಾಗಾಗಿ ಎಲ್ಲವೂ ನನಗೆ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಆಗಿ ಅದೊಂದು ಇದು ನಿಮ್ಮಲ್ಲಿ ಇರುತ್ತೆ, ಅದರಿಂದ ನಮಗೊಂಚೂರು ಬರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಆಗಿ ನೀವು ಬಂದಾಗ ನನಗೆ ಹೇಳಿದ್ರಲ್ಲ, ನಿಮ್ಮ ತಾಯಿ ತಂದೆ ಎಲ್ಲ ನನ್ನ ಸಿನಿಮಾ ನೋಡಿ ನನ್ನ ಫ್ಯಾನು ಅಂತ. ಅಮ್ಮ ಮಾತಾಡಿಸ್ದೆ, ಫೋನಲ್ಲಿ ಮಾತಾಡಿದೆ, ಅವ್ರು ಹೇಳೋ ಮಗನೇ ಹೆಂಗಿದ್ಯಾ ಅಂತಂದ್ರೆ ನೋಡಿ, ಅದು ಆ ಖುಷಿ ಇದೆಯಲ್ಲ, ಅದು ನಮ್ಗೆ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಈಗ ನಾನು ಯಾರೋ ಏನೋ ಸರ್, ಓಕೆ ಪ್ರಪಂಚವನ್ನು ನೋಡಿದಾಗ ವಸುದೈವ ಕುಟುಂಬ ಅಂತ ಅದು ಆಧ್ಯಾತ್ಮದಲ್ಲಿ ಬೇರೆ ಫೀಲು. ಬಟ್ ಯಾವುದೋ ಮನೆ ತಾಯಿ ನನ್ನನ್ನು ಮಗನೇ ಅಂತ ಕರೆಯೋವಂಥದ್ದು ಅದೊಂದು ವಿಷಯ ಇದೆಯಲ್ಲ, ಆ ಒಂದೇನೋ ಒಂದು ಪ್ರೀತಿ ಭಗವಂತ ಕೊಟ್ಟ, ಅದು ಖುಷಿ ಆಯ್ತು ನನಗೆ. ಅದಕ್ಕೆ ನನಗೆ ಏನಂತಂದರೆ ಸರ್, ನನ್ನ ವಾಹಿನಿಯನ್ನು ನೋಡಿದಾಗ ನಾನು ಅದಕ್ಕೆ ಎಲ್ಲವನ್ನೂ ನಾನು ಇದು ಮಾಡಲ್ಲ. ಮತ್ತು ಯಾವುದೋ ಸಜೆಸ್ಟ್ ಮಾಡಬೇಕಂದ್ರೂ ಅಷ್ಟು ನಾನು ತುಂಬ ಹತ್ತು ಯೋಚನೆ ಮಾಡ್ತೀನಿ. ನಾನು ಸುಮ್ಮನೆ ಹಂಗೆ ಮಾಡೋದಿಲ್ಲ. ಕೊನೆಗೆ ನಾನೇ ಒಬ್ಬ ಆಡಿಯನ್ಸ್, ಇಲ್ಲಿ ನಾನೇ ವರ್ಡಿಕ್ಟ್ ಆಗಿಬಿಡ್ತೀನಲ್ಲ. ಸೊ ನನಗೆ ಅದನ್ನೇ ಎಲ್ಲ ಅನ್ನಿಸ್ತಾ ಇರೋದೇನು ಅಂತಂದರೆ, ತುಂಬ ಚೆನ್ನಾಗಿದೆ ಸರ್ ಕೋರ್ಸ್. ಯಾಕಂದರೆ ನೀವು ಯಾವುದೋ ಎಕ್ಸ್ಟ್ರಾರ್ಡಿನರಿ ಅದು ಇದು ನಮ್ದು ಇದೊಂದು ಏನೋ ಪ್ರಾಡಕ್ಟ್ ಇದೆ ತೊಗೊಳ್ಳಿ, ಇದನ್ನು ತೊಗೊಳ್ಳಿ, ಇದನ್ನು ನುಂಗಿ ನೋಡಿ ಹೆಂಗಾಗುತ್ತೆ, ಹಂಗೆ ಹೇಳ್ತಾನೆ ಇಲ್ಲ ನೀವು.
ನಿಮ್ಮ ಮನೆ ಕಿಚನ್ ಡಬ್ಬಿಲೇ ಇರೋದಿದು. ಹೌದು. ಇದ್ರ ಜೊತೆ ಇದಾಗ್ದಾಗ ಹಂಗಾಗುತ್ತೆ, ಅದ್ರ ಜೊತೆ ಇದಾಗ್ದಾಗ ಹಿಂಗಾಗುತ್ತೆ ಅಷ್ಟೇ ನೀವು ಹೇಳ್ತಾ ಇರೋದು. ಸೊ ಇದು ಒಂಥರ ಝೀರೋ ರಿಸ್ಕ್ ಇರೋವಂಥದ್ದು. ಒಂದು ಕೋರ್ಸ್ ಮಾಡಿ ತಿಳ್ಕೊಳ್ಳೋದ್ರಿಂದ ವಿದ್ಯೆ ನನಗೆ ಬರುತ್ತೆ, ವಿದ್ಯೆಯಿಂದ ಎಲ್ಲವೂ ಲಭ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದು ವಿಶೇಷವಾದ ಎಪಿಸೋಡಲ್ಲಿ ಭೇಟಿಯಾಗೋಣ. ನಿಮ್ಮದು ಟೆಸ್ಟಿಮೋನೀಸ್ ಅಲ್ಲೆಲ್ಲ ಕೊಡಿ, ಅದನ್ನೆಲ್ಲ ಈಗ ಹಾಕ್ತೀನಿ, ಅದನ್ನೆಲ್ಲ ನೋಡ್ತಾರೆ. ನಂದು ಈ ಒಂದು ವಿಷಯ ಆದಮೇಲೆ ಟೆಸ್ಟಿಮೋನಿ ಬರುತ್ತೆ, ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ಈ ಒಂದು ಎಪಿಸೋಡ್ಗೆ ಲೈಕ್ ಕೊಡಿ. ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ, ತಿಳಿದವ್ರಿಗೆ ಯಾರಿಗಾದ್ರು ಉಪಯುಕ್ತ ಅಂತ ನಿಮಗೆ ಅನ್ನಿಸ್ತು ಅಂತಂದರೆ ಅವ್ರಿಗೆ ಎಪಿಸೋಡ್ನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.